Yes. Welcome to Harsha Diksuchi Holistics. Especially ಬಸವ ಅಕ್ಯೂ ಅಕಾಡೆಮಿ ತುಮಕೂರು ಹೀಲರ್ಸ್ ಗ್ರೂಪ್ ಅವರೆಲ್ಲರಿಗೂ ಸ್ವಾಗತ. ನೀವೇನು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ನೋಡ್ತಾ ಇದ್ದೀರಲ್ವಾ? ಸೊ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ದು. ಈಗ ಇವತ್ತು ಹೊಸದಾಗಿ ಯಾರಾದ್ರೂ ಜಾಯಿನ್ ಆಗಿದ್ರೆ, ನನ್ನ ಹೆಸರು ರಾಜಶೇಖರ್ ಕೆವಿ. ನಾನು ರೇಕಿ ಹೀಲರ್, ಬೇಸಿಕಲಿ ಸುಜೋಗ್ ಥೆರಪಿಸ್ಟ್ ಪ್ಲಸ್ ಫಾರ್ಮಸಿಸ್ಟ್ ಆಲ್ಸೋ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಬಂದು ಫಾರ್ಮಸಿ. ಸುಮಾರು 19 ವರ್ಷಗಳ ಕಾಲ ಫಾರ್ಮಸಿ ಮಾಡಿದ್ದೀನಿ. ಅದರ ಮಧ್ಯ ಈ ಆಲ್ಟರ್ನೇಟಿವ್ ಥೆರಪಿಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇಂಟ್ರೆಸ್ಟ್ ಇವತ್ತು ಇಲ್ಲಿವರೆಗೂ ನನ್ನನ್ನ ಕರ್ಕೊಂಡ್ ಬಂದಿದೆ. ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಮುಂಚೆ ಬೇರೆ ಬೇರೆ ಹೆಸರುಗಳೆಲ್ಲ ಇಟ್ಟಿದ್ದೆ ನಾನು. ರೇಕಿ, ಸುಜೋಗ್ ಥೆರಪಿ ಸೆಂಟ್ರು, ಇನ್ನೇನೋ ಇಟ್ಟಿದ್ದೆ ಅವಾಗ. ಸೊ ಫೈನಲಿ ನನಗ್ ಗೊತ್ತಾದ್ಮೇಲೆ ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ಏನಕ್ಕಿಟ್ಟೆ, ಎಲ್ಲಾ ಆಲ್ಟರ್ನೇಟಿವ್ ಥೆರಪೀಸ್ ಏನಿದೆ ಎಲ್ಲವೂ ಸಹ ಈಗಿನ ಮಾಡರ್ನ್ ಸೈನ್ಸ್ ಅಪ್ರೂವ್ ಆಗದೆ ಇರೋವಂಥದ್ದು. ಅಂದ್ರೆ ಮಾಡರ್ನ್ ಸೈನ್ಸ್ ಅಂತ ನಾವೇನ್ ಕರಿತಾ ಇದೀವಿ ಇವತ್ತು, ಅಲೋಪತಿ, ಆ ಮೆಡಿಸಿನ್, ಈಗ ಆಯುರ್ವೇದ, ಈಗ ಬಂದಿರೋ ಆಯುರ್ವೇದ, ನಾಟ್ ವರ್ಲ್ಡ್ ಒನ್. ಈಗ ಮಾರ್ಕೆಟಿಂಗ್ ಏನ್ ನೋಡ್ತಾ ಇದ್ರಲ್ಲ, ಈ ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ, ಇದೆಲ್ಲದಕ್ಕೂ ಮೂಲ ಬಂದು ಹೋಲಿಸ್ಟಿಕ್ಸ್. ಅಂದ್ರೆ ಪ್ರಾಚೀನ ವೈದ್ಯ ಪದ್ಧತಿ ಅಂತ ಏನಿತ್ತಲ್ವಾ, ಅದು ಇವತ್ತು ನಡ್ಕೊಂಡ್ ಬಂದಿದೆ. ಪ್ರಾಚೀನ ವೈದ್ಯ ಪದ್ಧತಿ ನಮ್ಗೆ ಚರಕ ಸಂಹಿತೆಯಲ್ಲಿ ಸಿಕ್ಕುತ್ತೆ. ಇವತ್ತು ಇದೆ ಚರಕ ಸಂಹಿತೆಯಲ್ಲಿ ಪ್ರಾಚೀನ ವೈದ್ಯ ಪದ್ಧತಿ ಅಂತ ಇದೆ. ಅದು ಒಂದು ಸಪರೇಟ್ ಪೋರ್ಷನ್. ಆ ಪ್ರಾಚೀನ ವೈದ್ಯ ಪದ್ಧತಿಯನ್ನ ಲೈಸೆನ್ಸ್ ಮಾಡ್ಲಿಲ್ಲ. ಯಾವ ಕಾರಣಕ್ಕೆ ಮಾಡ್ಲಿಲ್ಲ ಗೊತ್ತಿಲ್ಲ, ಬಟ್ ಅದನ್ನ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಪ್ರಾಚೀನ ವೈದ್ಯ ಪದ್ಧತಿಯನ್ನ ಲೈಸೆನ್ಸ್ ಅಂದ್ರೆ ಸರ್ಕಾರದ ಆಡಳಿತದಿಂದ ಹೊರಗಡೆ ಇಟ್ಟಿದ್ದಾರೆ ಅದನ್ನ. ಸೊ ಅದಕ್ಕೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ. ಅಲ್ಲಿ MRP ಇರಲ್ಲ, ಬ್ಯಾಚ್ ನಂಬರ್ ಇರಲ್ಲ, ಪ್ರಾಡಕ್ಟ್ ಅದರ್ ದೆನ್ ದ ಮ್ಯಾನುಫ್ಯಾಕ್ಚರರ್ ಪರ್ಸನ್, ಬೇರೆಯವ್ರು ಯಾರು ಸೇಲ್ ಮಾಡಂಗಿರಲ್ಲ. ಸೊ ಇದೊಂದು ರೂಲ್ ಇದೆ ಅಲ್ಲಿ. ಸೊ ಹಾಗಾಗಿ ಇವತ್ತು ನಾವು ಯಾವುದೇ ಭಯ ಇಲ್ದಿರೋ ಹಾಗೆ, ಯಾವುದೇ ಲೈಸೆನ್ಸ್ ಅವಶ್ಯಕತೆ ಇಲ್ಲ, ಯಾವುದೇ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ಗೆ ಕೊಡ್ತಾ ಇದ್ದೀನಿ ನಾನು ಸರ್ಟಿಫಿಕೇಟ್ ಅಂದ್ರೆ ಅದು ಊರ್ಜಿತ ಅಲ್ಲ. ಅದು ನೀವು ದುಡ್ಡು ಕೊಟ್ಟಿರ್ತೀರಾ, ಆ ದುಡ್ಡು ನಾನೆಲ್ಲ ಸರ್ಟಿಫಿಕೇಟ್ ಕೊಡ್ಬೇಕು. ಅಷ್ಟು ಬಿಟ್ರೆ ಅದು ನಿಮ್ಗೆಲ್ಲೂ ಯೂಸ್ ಆಗೋದಿಲ್ಲ. ಟ್ರೆಡಿಷನಲ್ ಹೀಲಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ನಾವು ಹೋಲಿಸ್ಟಿಕ್ಸ್ ಅಂತ ಕರಿತೀವಿ. ಹೋಲಿಸ್ಟಿಕ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ, ಲೈಸೆನ್ಸ್ ಇಲ್ಲದೆ ಇರುವಂತದ್ದು. ನಾನ್ ಮಾಡ್ರನ್ ಅಂದ್ರೆ ಮಾಡ್ರನ್ ಗಿಂತ ಮುಂಚೆ ಇರತಕ್ಕಂತಹ ಪದ್ಧತಿಗಳೆಲ್ಲಾನು ಹೋಲಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ಸೊ ಆ ಪದನ ಅಲ್ಲಿಂದ ತಗೊಂಡೆ. ದಿಕ್ಸೂಚಿ ಅಂದ್ರೆ ನಿಮ್ಗೆ ದಾರಿ ತೋರಿಸುವಂತದ್ದು. ಎಲ್ಲಿಗೆ ತೋರಿಸ್ತೀನಿ ನಿಮ್ ದಾರಿ ಅಂದ್ರೆ, ಹರ್ಷ ಅಂದ್ರೆ ಸಂತೋಷ, ಸಂಸ್ಕೃತ ಪದ ಹರ್ಷ. ಹರ್ಷ ಅಂದ್ರೆ ಸಂತೋಷ, ಸಂತೋಷಕ್ಕೆ ದಾರಿ ತೋರಿಸ್ತೀನಿ ಪ್ರಾಚೀನ ವೈದ್ಯ ಪದ್ಧತಿ ಮುಖಾಂತರವಾಗಿ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹರ್ಷ ದಿಕ್ಸೂಚಿ ಹೋಲಿಸ್ಟಿಕ್ಸ್ ನ ನಾವು ಮಾಡಿದ್ವಿ. ಫ್ರೀ ಇಂಟ್ರೊಡಕ್ಟರಿ ಸೆಮಿನಾರ್ ಸುಜೋಗ್ ಬಗ್ಗೆ. ಫಸ್ಟ್ ನಾನು ಸುಜೋಗ್ ಥೆರಪಿಸ್ಟ್ ಆದೆ, ರೇಕಿ ಮಾಸ್ಟರ್ ಆದೆ, ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆದೆ. ತುಂಬಾ ಇನ್ವಾಲ್ವ್ ಆಗಿದ್ದು ಯಾವುದು ಅಂದ್ರೆ ಕ್ರಿಸ್ಟಲ್ ಪ್ಲಸ್ ಸುಜೋಗ್, ಇದೆರಡರಲ್ಲೂ ತುಂಬಾ ಇನ್ವಾಲ್ವ್ ಆಗಿದೆ. ನಮ್ ಸೆಂಟ್ರಲ್ಲಿ ಮುಂಚೆ ಎಲ್ಲ ನಾವು ಇದನ್ನ ಮಾಡ್ತಾ ಇದ್ವಿ. ರೇಕಿ, ಸೆಲ್ಫ್ ಹಿಪ್ನೋಸಿಸ್, ಸುಜೋಗ್, ಕ್ರಿಸ್ಟಲ್ ಥೆರಪಿ, ಪಿರಮಿಡ್ ಥೆರಪಿ, ಇದನ್ನೆಲ್ಲಾನು ಕಲಿಸ್ಕೊಡ್ತಾ ಇದ್ವಿ. ಈಗ ಸದ್ಯಕ್ಕೆ ಹೀಲರ್ಸ್ ಏನ್ ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂತದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಇದರಲ್ಲಿ ಏನೇನಿದೆ ಇಷ್ಟು ಸಹ ನಿಮಗೆ ಸಿಕ್ಕುತ್ತೆ. ಸ್ಮೈಲ್ ಮೆಡಿಟೇಷನ್ ಅಕಾಡೆಮಿ ಮಾಸ್ಕೋ, ಏನ್ ನೀವು ಇದ್ದೀರಲ್ವಾ, ಸೊ ಅದರ ಪಿತಾಮಹ ಪಾರ್ಕ್ ಜಿ ಓ. ಸುಜೋಗ್ ಥೆರಪಿ
ಆಲ್ಟರ್ನೇಟಿವ್ ಥೆರಪಿ. ಮೆಡಿಸಿನ್ಸ್ ಇಲ್ದಿರೋ ಹಾಗೆ, ಯಾವುದೇ ರೀತಿಯ ಔಷಧಿಗಳನ್ನ ಇಲ್ಲದಿರೋ ಹಾಗೆ ಸಣ್ಣ ಪುಟ್ಟ ಕಾಯಿಲೆಗಳನ್ನ ನೀವು ಆ ಕಾಯಿಲೆ ಶುರುವಾಗುವ ಸಮಯದಲ್ಲಿ ನೀವು ಅದನ್ನ ವಾಸಿ ಮಾಡ್ಕೋಬಹುದು. ಅಂತಹ ಅದ್ಭುತವಾದಂತಹ ಚಿಕಿತ್ಸೆ. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರೋದಿಲ್ಲ. ಸುಮಾರು ಜನಕ್ಕೆ ಇವತ್ತು ಡೌಟ್ ಇದೆ, ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದು ಡೌಟ್ ಇದೆ. ಸೊ ಆ ಡೌಟ್ ಬೇಡ. ಆ ಡೌಟ್ ಇಲ್ದಿರೋ ಹಾಗೆ ನೀವು ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ಳುವಂಥದ್ದು. ಪ್ಯೂರ್ಲಿ ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ಬೋದು. ಎಲ್ಲ ಹೋಲಿಸ್ಟಿಕ್ಸ್ ಡ್ರಗ್ಲೆಸ್ ಥೆರಪಿನೇ. ಈವನ್ ನಾಟಿ ಔಷಧಿ ಅಂತ ನಾವು ಕೊಡ್ತೀವಲ್ವಾ, ಆಕ್ಚುಲಿ ಅದು ಔಷಧಿ ಅಂತ ಹೇಳಲ್ಲ, ಅದನ್ನ ಬರೀ ಮದ್ದು ಅಂತ ಹೇಳ್ತೀವಿ. ಮದ್ದು ಬೇರೆ, ಔಷಧಿ ಬೇರೆ. ಮದ್ದು ಅಂದ್ರೆ ನಾವೇ ತಯಾರು ಮಾಡುವಂಥದ್ದು. ನಾವೇನ್ ತಯಾರು ಮಾಡ್ತೀವಿ ಅಂದ್ರೆ ಆಹಾರ ತಯಾರು ಮಾಡ್ತೀವಿ. ಆಹಾರ ಔಷಧಿ ರೂಪದಲ್ಲಿ ತಗೊಳ್ತೀವಿ. ಹೋಲಿಸ್ಟಿಕ್ ಮೆಡಿಸಿನ್ ಅಂದ್ರೆ ಆಹಾರ ಔಷಧಿ ರೂಪದಲ್ಲಿ ತಗೊಳ್ಳುವಂಥದ್ದನ್ನ ಮದ್ದು. ಅದೇ ಹೋಲಿಸ್ಟಿಕ್ಸ್. ಯಾಕೆ ಅಂದ್ರೆ ಯಾರು ಅದಕ್ಕೆ ನಿಮ್ಗೆ ಆ ಪ್ರಮಾಣನ ಲೇಬಲಿಂಗ್ ಮಾಡಲ್ಲ. ಇಂಥ ಪ್ರಮಾಣ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳೋದಿಲ್ಲ. ಅದನ್ನ ಯಾರು ಅದನ್ನ ಕಲ್ತಿರ್ತಾರೆ, ಆ ವಿದ್ಯೆನ ಅವರು ಕ್ಲೀನ್ ಆಗಿ ಮಾಡಿ ನಿಮ್ಗೆ ಆಹಾರ ರೂಪದಲ್ಲಿ ಕೊಡುವಂಥದ್ದು. ನಿಮ್ಗೆ 2 ml 5 ml 500 mg 600 mg ಈ ತರ ಬರಲ್ಲ ಹೋಲಿಸ್ಟಿಕ್ ಮೆಡಿಸಿನ್ ಅಲ್ಲಿ. ಅಲ್ಲೆಲ್ಲ ಅರ್ಧ ಗ್ಲಾಸು, 1 ಗ್ಲಾಸು, 1 ಇಡೀ ಈ ರೀತಿಯಾಗಿ ಬರುತ್ತೆ. ಯಾಕೆಂದ್ರೆ ಆಹಾರದಿಂದ ಮಾಡಿರುವಂತದ್ದು. ಸೊ ಹಾಗಾಗಿ ಅದು ಹೋಲಿಸ್ಟಿಕ್ ಮೆಡಿಸಿನ್ ಆಗಿ ಕುತ್ಕೊಂತು. ಸೊ ಅದನ್ನ ನಾವು ಮದ್ದು ಅಂತ ಕರಿತೀವಿ. ಯೂಶುವಲಿ ಪ್ರಾಚೀನ ವೈದ್ಯ ಪದ್ಧತಿಯಲ್ಲಿ ಈ ಮದ್ದನ್ನ ತಿಂದ್ರೆ ನಿಮ್ಗೆ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತೀವಿ. ಯಾವುದೇ ಮದ್ದಿಗೆ ಹೆಸರಿರೋದಿಲ್ಲ, ನಿರ್ದಿಷ್ಟವಾದ ಕಾಯಿಲೆಗೆ ಅಂತ ಕೊಡಲ್ಲ. ಯಾಕೆಂದ್ರೆ ಪೂರ್ತಿ ದೇಹದ ನ್ಯೂನತೆಗಳನ್ನ ಸರಿಪಡಿಸುವಂತದ್ದೇ ಮದ್ದು. ಸೊ ಅದರಲ್ಲಿ ಸುಜೋಕ್ ಥೆರಪಿ ಅನ್ನೋದೊಂದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಯಾವುದೇ ಮೆಡಿಕೇಶನ್ ಇರಲ್ಲ, ಯಾವುದೇ ಮೆಡಿಟೇಷನ್ ಇರಲ್ಲ, ಸರ್ಜರಿ ಇರೋದಿಲ್ಲ, ಬೇರೆ ಎಲ್ಲ ಇರುತ್ತೆ. ಪ್ರೆಷರ್ ಇರುತ್ತೆ, ಪಂಚರ್ ಇರುತ್ತೆ, ಮ್ಯಾಗ್ನೆಟ್, ಕಲರು ಎಲ್ಲಾನು ಹಾಕ್ತಿವಿ. ಸಿಂಪಲ್ ಆಗಿರುತ್ತೆ. ಎಷ್ಟು ಸಿಂಪಲ್ ಅಂದ್ರೆ ನೀವು ಊಹೆ ಮಾಡದೆ ಸಿಂಪಲ್ ಆಗುತ್ತೆ. ಸುಜೋಕ್ ಥೆರಪಿಲಿ ಸಾಕಷ್ಟು ವಿಧಾನಗಳಿದೆ. ಅದನ್ನ ಒಂದೊಂದಾಗಿ ಮುಂದೆ ನೋಡ್ತೀನಿ. ಹೊಸಬ್ರು ಯಾರಾದ್ರೂ ಬಂದಿದ್ರೆ ಇವತ್ತು? ಇಲ್ಲ, ನೆನ್ನೆ ಕ್ಲಾಸ್ ಯಾರು ಅಟೆಂಡ್ ಮಾಡ್ಲಿಲ್ಲ ಅವ್ರು ಬಂದಿದ್ರಾ? ನಾನ್ ನಿನ್ನೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಸರ್, ಅಂದ್ರೆ ಲೇಟ್ ಆಗ ಕೊನೆಗೆ ಬಂದು. ನಾನು ಅಟೆಂಡ್ ಮಾಡಿಲ್ಲ ಸರ್. ನಾನು ಅಟೆಂಡ್ ಮಾಡಿಲ್ಲ ಸರ್. ನಾನು ಅಟೆಂಡ್ ಮಾಡಿಲ್ಲ ಸರ್, ನಿನ್ನೆ ಇವತ್ತು ಬಂದಿದ್ದೀನಿ. ಓಕೆ, ನೆನ್ನೆದೊಂದು ರೀಕ್ಯಾಪ್ ಮಾಡೋಣ. ನೆನ್ನೆ ನಾವು ಫಸ್ಟ್ ಸುಜೋಕ್ ಥೆರಪಿಗಿಂತ ತುಂಬಾ ಇಂಪಾರ್ಟೆಂಟ್ ಮಾತಾಡಿದ್ದೇನು ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಭಯ, ಆ ಭಯನ ತೆಗಿಬೇಕು. ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಆಸೆಗಳನ್ನ ತೆಗಿಬೇಕು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳಿ, ಮನೆನ ಶುದ್ಧಿ ಮಾಡ್ಕೊಳ್ಳಿ. ಮನೇಲಿರೋ ಸಾಮಾನ್ ಕಿತ್ತು ಹೊರಗಡೆ ಹಾಕಿ ಯಾವ್ದ್ ಬೇಕು ಅದ್ ಮಾತ್ರ ಇಟ್ಕೊಳ್ಳಿ. ನಿಮ್ ಮನ್ಸಲ್ಲೂ ಅಷ್ಟೇನೆ, ಯಾವ್ದ್ ಬೇಕು ಅಷ್ಟ್ ಮಾತ್ರ ವಿಷಯ ಇಟ್ಕೊಳ್ಳಿ. ಪಕ್ಕದ ಮನೆ ವಿಷಯ, ಪಕ್ಕದಲ್ಲಿ ಕೂತಿರೋ ವಿಷಯನೂ ನೀವು ಇಟ್ಕೋಬಾರ್ದು. ಫಸ್ಟ್ ಮನಸ್ ಖಾಲಿ ಮಾಡಿ, ಆಮೇಲೆ ಮನೆ ಖಾಲಿ ಆಗುತ್ತೆ. ಮನೇನ್ ಖಾಲಿ ಮಾಡಿ ಶುದ್ಧವಾಗಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಯಾವುದೇ ವ್ಯಕ್ತಿಯನ್ನ ನೀವು ಟ್ರೀಟ್ ಮಾಡಬೇಕಾದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಹೀಲರ್ಸ್ನು ಪ್ರತಿದಿನ ಗಮನ ಮಾಡ್ಕೊಳ್ಳಿ, ಪ್ರತಿ ಗಂಟೆಗೊಂದ್ಸರಿ ಗಮನ ಮಾಡ್ಕೊಳ್ಳಿ. ನೀವು ಯಾವುದೇ ಪೇಷಂಟ್ ಅನ್ನ ಟ್ರೀಟ್ ಮಾಡ್ಬೇಕಾದ್ರೆ ಅದು ಅವನ್ ಮಾಡ್ತಾ ಇರೋದು, ನಾನ್ ಮಾಡ್ತಾ ಇದೀನಿ ಅಂತ ಮಾಡ್ಬೇಡಿ. ಅವನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇರೋದು ಅವನೇ, ಅವನ ಮುಖಾಂತರ ಅಥವಾ ಅವನೇ
ಟ್ರೀಟ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಜಾಬ್ ಥೆರಪಿಯಲ್ಲಿ ಪ್ರತಿಯೊಂದು ಬುಕ್ ಅಲ್ಲೂ ಅದಿದೆ. ಅದು ಫಸ್ಟ್ ಪ್ಯಾರಾಗ್ರಾಫ್ ಅದನ್ನ ಹಾಕ್ಬಿಟ್ಟೆ ಮುಂದೆ ವಿಷಯ ಹೇಳುವಂಥದ್ದು. ಅಲ್ಲಿವರೆಗೂ ನನ್ಗೂ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ನಾನು ಅದನ್ನೇ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲು ಅವನು ಯಾರು ಅಂದ್ರೆ ಅದನ್ನ ನಾನು ಅಂತ ಕರೀಬಹುದು. ನಾನು ಅಂದ್ರೆ ಯಾರು ಅಂತ ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್. ನಾನು ಬೇರೆ, ದೇಹ ಬೇರೆ. ನಾನು ಅಂದ್ರೆ ಆತ್ಮ. ಆ ಆತ್ಮ ಈ ದೇಹನ ಮುನ್ನಡೆಸ್ತಾ ಇದೆ. ಆತ್ಮ ದೇಹದಲ್ಲಿರೋರ್ಗು ಮಾತ್ರನೇ ರಾಜಶೇಖರ. ಅದಾಗಿದ ತಕ್ಷಣನೇ ನಾನು ಹೆಸರಿಡದೆ ಕರೆಯೋದಿಲ್ಲ. ಆತ್ಮ ಬೇರ್ಪಟ್ಟಿದ ತಕ್ಷಣ ಈ ದೇಹನೇ ಬೇರೆ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲಿ ತನಕ ನಾನೇನ್ ನೋಡ್ತಾ ಇದ್ದೀನಿ ಅಲ್ಲಿನೂ ನಾನೇ ಕಾಣಿಸ್ಬೇಕು. ನೀವು ನೋಡ್ತಾ ಇದ್ರಲ್ವಾ, ಇಲ್ಲಿನೂ ನೀವೇ ಕಾಣಿಸ್ಬೇಕು. ಇದೇ ಅವನು. ಇದು ತತ್ವ. ಇದು ನೀವು ಪೇಷಂಟ್ ಅನ್ನು ನೋಡ್ಬೇಕಾದ್ರೂ ಸಹ ಅದೇ ರೀತಿಯಾಗಿ ನೋಡ್ಬೇಕು. ನಿಮ್ಮ ಪೇಷಂಟ್ ನೀವು ಯಾವ ಒಂದು ಭಾವನೆಯಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ತೀರಾ, ಅದೇ ಭಾವನೆಯಲ್ಲಿ ನಿಮ್ಮ ಮಕ್ಳಿಗೆ ಟ್ರೀಟ್ ಮಾಡಿದ್ರೆ, ನಿಮ್ಮ ಗಂಡನಿಗೆ ಟ್ರೀಟ್ ಮಾಡಿದ್ರೆ, ನಿಮ್ಮ ಮನೆಯವರಿಗೆ ಟ್ರೀಟ್ ಮಾಡಿದ್ರೆ, ಆತ್ಮೀಯರಿಗೂ ಟ್ರೀಟ್ ಮಾಡ್ತೀರಲ್ವಾ, ಒಬ್ಬ ಹೊಸ ಪೇಷಂಟ್ ನ ಟ್ರೀಟ್ ಮಾಡುವಾಗ ಇರ್ತಕ್ಕಂತಹ ಭಾವನೆಯಲ್ಲೇನೆ ಟ್ರೀಟ್ ಮಾಡು. ಎಲ್ಲಾ ಪೇಷಂಟ್ಗಳನ್ನು ನೀವು ನೋಡುವಾಗ ಒಂದೇ ಭಾವನೆಯಲ್ಲಿ ನೋಡ್ಬೇಕು. ಅಯ್ಯೋ ಅಂತ ನೋಡಿದ್ರೆ ನಿಮ್ಮ ಎಫಿಕಸಿ ಕಡಿಮೆ ಆಗುತ್ತೆ, ನಿಮ್ಮ ಯೋಚನಾ ಶಕ್ತಿ ಕಡಿಮೆ ಆಗುತ್ತೆ, ನೀವು ಕೊಡೋ ಟ್ರೀಟ್ಮೆಂಟ್ ಮರೆಮಾಚುತ್ತೆ ನಿಮ್ಮನ್ನ. ಅಯ್ಯೋ ಅಂದಿದ ತಕ್ಷಣನೇ, ನಿಮ್ಗೆ ಕನಿಕರ ಬಂದಿದ ತಕ್ಷಣನೇ ನಿಮ್ಮ ಮಧ್ಯ ನಿಮ್ಮ ಸ್ಕಿಲ್ ಇದೆಯಲ್ವಾ, ಆ ಸ್ಕಿಲ್ ಮಧ್ಯೆ ಒಂದು ಪರದೆ ನಿಮ್ಗೆ ಕಾಣಿಸೋದಿಲ್ಲ. ನೀವೇನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಏನೋ ಬಂದಿದ್ದಾರಲ್ಲ ಅಂತ ಕೊಡ್ತೀರಾ, ಅವಾಗ ಅದರಿಂದ ಬೆನಿಫಿಟ್ ಬರಲ್ಲ. ಎಷ್ಟೇ ಸೀರಿಯಸ್ ಆಗಿರ್ಲಿ, ಎಷ್ಟೇ ಆತ್ಮೀಯರಾಗಿರ್ಲಿ, ಅವ್ರಿಗೆ ನೀವು ಒಂದು ಪೇಷಂಟ್ ಅನ್ನ ನೋಡೋ ರೀತಿಯಲ್ಲೇ ನೋಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಈ ಎರಡು ವಿಷಯಗಳನ್ನ ಪ್ರತಿನಿತ್ಯ ಪ್ರತಿ ಗಂಟೆ ಮನನ ಮಾಡ್ಕೊಳ್ಳಿ, ಇಂಪ್ರೂವ್ ಆಗ್ತೀರಾ. ಪ್ಲಸ್ ನೀವು ಹೆಲ್ತಿ ಟ್ರೀಟ್ಮೆಂಟ್ ಕೊಡಬೇಕು, ನಿಮ್ಮ ಪೇಷಂಟ್ಸ್ ಆರೋಗ್ಯವಾಗಿರ್ಬೇಕು ಅಂದ್ರೆ ನೀವು ಸ್ಟ್ರಾಂಗ್ ಆಗಿರ್ಬೇಕು, ನೀವು ಹೆಲ್ತಿ ಆಗಿರ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವೇ ಹೆಲ್ತಿಯಾಗಿಲ್ಲ ಅಂದ್ರೆ ನೀವು ಬೇರೆ ಪೇಷಂಟ್ ಅನ್ನು ನೋಡುವಾಗೂ ಸಹ ನಿಮ್ಗೆ ಮಿಸ್ ಕಮ್ಯುನಿಕೇಶನ್ ಆಗುತ್ತೆ, ಫ್ರೀಕ್ವೆನ್ಸಿ ಕಮ್ಯುನಿಕೇಶನ್ ಆಗೋದಿಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಪ್ರತಿನಿತ್ಯ ಯೋಗಾಭ್ಯಾಸಗಳನ್ನ ಮಾಡಿ, ಪ್ರಾಣಾಯಾಮನ ಮಾಡಿ, ನಿಮಗೆ ಗೊತ್ತಿರತಕ್ಕಂತಹ ಪ್ರಾಣಶಕ್ತಿ ಮುದ್ರೆಗಳನ್ನ ಯೂಸ್ ಮಾಡಿ. ಯಾರಾದ್ರೂ ಮಂತ್ರ ತಂತ್ರಗಳನ್ನ ಕಲ್ತಿದ್ರೆ ಅದರ ಅಭ್ಯಾಸನ ಪ್ರತಿನಿತ್ಯ ಅನುಷ್ಠಾನ ಮಾಡಿ, ಅದನ್ನ ನಿಲ್ಲಿಸಬೇಡಿ. ನೀವು ಹೆಚ್ಚು ಹೆಚ್ಚು ಅನುಷ್ಠಾನ ಮಾಡಿದಷ್ಟು ನಿಮ್ಗೆ ಶಕ್ತಿ ಜಾಸ್ತಿ ಆಗುತ್ತೆ. ನಿನ್ನೆ ಇಂಪಾರ್ಟೆಂಟ್ ವಿಷಯಗಳು ಇಷ್ಟು ಡಿಸ್ಕಸ್ ಮಾಡಿದೀವಿ. ಬೇರೆ ಇನ್ನೇನಾದ್ರು ಇತ್ತಾ ಪ್ರಮೋದ್? ಆಲ್ಮೋಸ್ಟ್ ಸರ್. ಸರ್ ಅದು ಈಲರ್ಸ್ ಕ್ಲೆನ್ಸಿಂಗ್ ಒಂದು ಹೇಳಿದ್ರಲ್ಲ, ಅದೊಂದು ಹೇಳಿ ಸರ್ ನಿನ್ನೆದು. ಓಕೆ, ಅದು ಕ್ರಿಸ್ಟಲ್ ಮೆಡಿಟೇಷನ್ ಬರುತ್ತೆ ಅಂತ ನಾನು ಸುಮ್ಮನೆ ರೈಟ್. ಸೊ ಎಲ್ಲಾ ಇಲ್ಲರ್ಸ್ ಒಂದನ್ನ ಇಟ್ಕೊಳ್ಳಿ. ಯಾಕೆಂದ್ರೆ ನಾನು ಸುಮಾರು 2015 ಸ್ಟಾರ್ಟ್ ಮಾಡಿದ್ದು. ನಾನು ಕಲ್ತಿದ್ದು 10-11 ಆದ್ರೂ ಇದನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ನಾನೇ ಟ್ಯೂನ್ ಅಪ್ ಮಾಡ್ಕೊಂಡು ಇದನ್ನ ನಾನು ಡಿಸೈನ್ ಮಾಡಿದ್ದು. ಆಕ್ಚುಲಿ ನಿಮ್ಗೇನ್ ಕೊಡ್ತಾ ಇದೀನಿ, ಕ್ರಿಸ್ಟಲ್ ಗ್ರಿಡ್ ಮೆಡಿಟೇಷನ್ ಹೀಲಿಂಗ್ ನಾನೇ ಅದನ್ನ ಡಿಸೈನ್ ಮಾಡಿರೋದು. ಹೀಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೆ ಅಕೇಶನಲಿ ಯೂಸ್ ಆಗ್ಬೋದು, ಹೀಲರ್ಸ್ಗೆ ಪ್ರತಿನಿತ್ಯ ಯೂಸ್ ಆಗುವಂಥದ್ದು. ನಿಮ್ಗೆ ಯಾವಾಗ ನಿಮ್ಮ ಮನಸ್ಸಿಗೆ ಟ್ರಿಗರ್ ಆಗುತ್ತೆ, ಅನ್ಈಸಿ ಫೀಲಿಂಗ್ ಆಗುತ್ತೆ, ಏನೋ ಚೇಂಜಸ್ ಆಯ್ತು ಅಂದಾಗ ಇನ್ಸ್ಟೆಂಟ್ ಆಗಿ ಆ ಎನರ್ಜಿನ ರಿಮೂವ್ ಮಾಡಬಹುದು. ಅಬ್ಸರ್ವೇಷನ್ ಈಸ್ ಯುವರ್ ಫಸ್ಟ್ ಮೆಡಿಸಿನ್. ನೀವು ಅಬ್ಸರ್ವ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅದು ಆರದಿಂದ ನಿಮ್ಮ ಫಿಸಿಕಲ್ ಬಾಡಿಗೆ ಬಂದು ಫಿಸಿಕಲ್ ಬಾಡಿಯಿಂದ ನಿಮ್ಗೆ ಪೇನ್ ರೂಪದಲ್ಲಿ ಕಾಣಿಸ್ಕೊಂಡಾಗ ನೀವು ಅಬ್ಸರ್ವ್ ಮಾಡ್ಕೊಳ್ರೆ ಅದನ್ನ ಆಚೆಗೆ ಹಾಕೋದು ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಏನಿಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ನೀವು ನಿಮ್ಮನ್ನ ಅಬ್ಸರ್ವ್ ಮಾಡ್ಕೊಂಡು ಅನ್ಈಸಿ ಫೀಲಿಂಗ್ ಆಗಿದ ತಕ್ಷಣ ಆ ಫ್ರೀಕ್ವೆನ್ಸಿನ ತೆಗ್ದಾಕ್ಬಿಡಿ, ಇನ್ಸ್ಟೆಂಟ್ ಆಗಿ ಅವತ್ತೇ ಬಂದಿದ್ದ ದಿವಸನ ಆಚೆಗೆ ಹೋಗುತ್ತೆ. ದಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ದ ಹೀಲರ್. ಅದು ಒಂದ್ ಪಾರ್ಟ್ ಆಯ್ತು. ನಿಮ್ಮನ್ನ ನೀವು ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಪರ್ಸನಲ್ ಆಗಿ ಮಾಡ್ಕೊಳ್ಳುವಂಥದ್ದು. ಈ ಕ್ರಿಸ್ಟಲ್ ಗ್ರಿಡ್ ಮೆಡಿಟೇಷನ್ ನಿಮಗೆ ಅದು ಡಾಕ್ಟರ್ ಇದೆ ಹಾಗೆ. ಪ್ರತಿಯೊಬ್ಬ ಹೀಲರ್ಸ್ಗೂ ಈ ಕ್ರಿಸ್ಟಲ್ ಗ್ರಿಡ್ ಮೆಡಿಟೇಷನ್ ಡಾಕ್ಟರ್ ಇದೆ ಹಾಗೆ. ನೀವು
ಕ್ರಿಸ್ಟಲ್ ಗ್ರಿಡ್ ಮೆಡಿಟೇಷನ್ ನ ನೀವು ಸಂಪೂರ್ಣವಾಗಿ ಕಲ್ತ್ಕೊಂಡು ಪೇಷಂಟ್ ಹೀಲಿಂಗು ಮಾಡ್ಬೋದು. ಬಟ್ ಒಂದೇನು ಅಂದ್ರೆ, ನೀವು ಕ್ರಿಸ್ಟಲ್ ಗ್ರಿಡ್ ಬೇರೆಯವ್ರಿಗೆ ಹೀಲ್ ಮಾಡ್ತೀವಿ ಅಂದ್ರೆ ನೀವು ಸಂಪೂರ್ಣವಾಗಿ ಫಿಸಿಕಲಿ ಮೆಂಟಲಿ 100% ನಾನು ಹೆಲ್ತಿ ಆಗಿದ್ದೀನಿ ಅಂತ ನೀವು ಕೈ ಹಾಕ್ಬೇಕು, ಇಲ್ಲಾಂದ್ರೆ ಹಾಕ್ಬಾರ್ದು. ದಟ್ ಈಸ್ ಒನ್ ಮೋರ್ ಸ್ಟ್ರಾಂಗ್ ಪಾಯಿಂಟ್ ಅಂಡ್ ವೀಕ್ ಪಾಯಿಂಟ್ ಎರಡೂ ಅಂತ ಹೇಳ್ತೀನಿ ನಾನು. ಫಸ್ಟ್ ಕಲಿಬೇಕು. ನಾನು ನಿಮ್ಗೆ ಹೇಳಿದಿಷ್ಟೇನೆ, ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ವಿಷಯಗಳು ಕಲಿತೀವಿ. ಪ್ರತಿಯೊಂದು ವಿಷಯಗಳನ್ನು ನಾವು ಕಲಿತೀವಿ. ಹೇಗ್ ಕಲಿತಾ ಇದ್ದೀವಿ ಅಂದ್ರೆ, 10th ಪಾಸ್ ಮಾಡಿದ ತಕ್ಷಣ 2 ವರ್ಷ PUC ಮಾಡ್ತೀವಿ. PUC ಆದ್ಮೇಲೆ ಯಾವ್ದೋ ಒಂದ್ ಕೋರ್ಸ್ ಅಲ್ಲಿ ಪ್ರೊಫೆಸರ್ ಆಗ್ತೀವಿ. ಅನ್ಫಾರ್ಚುನೇಟ್ಲಿ ನಾವೇನ್ ಮಾಡ್ತಾ ಇದೀವಿ, ನಾನು ತುಂಬಾ ವಿಷಯ ತಿಳ್ಕೋಬೇಕು ಅಂತ 10th ಆದ್ಮೇಲೆ 2 ವರ್ಷ PUC ಆರ್ಟ್ಸ್ ಮಾಡ್ತೀವಿ, 2 ವರ್ಷ ಸೈನ್ಸ್, 2 ವರ್ಷ ಕಾಮರ್ಸ್, 2 ವರ್ಷ ಡಿಪ್ಲೊಮಾ, 2 ವರ್ಷ ಕಂಪ್ಯೂಟರ್ ಟ್ರೈನಿಂಗು, 2 ವರ್ಷ ಇನ್ನೇನೇನೋ ಮಾಡ್ಕೊಂಡು ಹೋಗ್ತೀವಿ ಎಲ್ಲಾ ವಿಷಯ ತಿಳಿಬೇಕು ಅನ್ನೋ ಉದ್ದೇಶದಿಂದ. ಹಾಗಾಗಿ ನಾವ್ ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ಯು ಬಿಕಮ್ ಎ ಪ್ರೊಫೆಸರ್ ಇನ್ ಒನ್ ಸಬ್ಜೆಕ್ಟ್. ರೇಖೆಯಲ್ಲಿ ಪ್ರೊಫೆಸರ್ ಆಗ್ತೀರಾ ಆಗಿ, ಕ್ರಿಸ್ಟಲ್ ಹೀಲಿಂಗ್ ಅಲ್ಲಿ ಆಗ್ತೀರಾ ಆಗಿ, ಸುಜೋಗ್ ಥೆರಪಿಯಲ್ಲಿ ಆಗ್ತೀರಾ ಆಗಿ, ಆಕ್ಯುಪ್ರೆಷರ್ ಮರ್ಮ ಥೆರಪಿಯಲ್ಲಿ ಆಗ್ತೀರಾ, ಕಲರ್ ಥೆರಪಿಯಲ್ಲಿ ಆಗ್ತೀರಾ ಆಗಿ, 100% ಎಲ್ಲಾ ಥೆರಪಿಗಳು ನಿಮ್ಗೆ 40 to 50% ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಇನ್ನು ಅನದರ್ 40 to 50% ನಾವು ಅಡಿಷನಲ್ ಆಗಿ ತಗೋಬೇಕು. ಅಕಾಡೆಮಿಯಲ್ಲೇ ತಗೊಳ್ಳಿ. ಅಕಾಡೆಮಿಯಲ್ಲಿ ಒಂದೇ ಒಂದು ಕಲರ್ ಥೆರಪಿಯಿಂದ ಅವ್ರು ನಿಮ್ಗೆ ಟ್ರೀಟ್ ಮಾಡಲ್ಲ, ಅಥವಾ ಸಿಂಗಲ್ ಸೀಡ್ ಇಂದ ಅವ್ರು ಟ್ರೀಟ್ ಮಾಡಲ್ಲ ನಿಮ್ಗೆ, ಅಥವಾ ಬರೀ ಮರ್ಮದಿಂದ ಟ್ರೀಟ್ ಮಾಡಲ್ಲ, ಅಥವಾ ಬರೀ ಆಕ್ಯುಪಂಚರ್ ಇಂದ ಟ್ರೀಟ್ ಮಾಡಲ್ಲ. ಸಾಕಷ್ಟು ಬೇರೆ ಬೇರೆ ಥೆರಪಿ, ಬೇರೆ ಬೇರೆ ವಿಧವಾದ ಟ್ರೀಟ್ಮೆಂಟ್ ಗಳನ್ನ ಬಳಸ್ಬಿಟ್ಟು ನಿಮ್ನ ಕ್ಯೂರ್ ಮಾಡುವಂಥದ್ದು. ಸೊ ಇಲ್ಲಿನೂ ಹಾಗೇನೆ, ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 80% ವರೆಗೂ ಸುಜೆಕ್ ಯೂಸ್ ಮಾಡ್ತೀನಿ. ಇನ್ನ ರಿಮೈನಿಂಗ್ ಕಲರು, ಸಿಂಗಲ್ ಸೀಡು ಅದನ್ನೆಲ್ಲ ಅದ್ರ ಜೊತೆಗೆ ಅಡಾಪ್ಟ್ ಮಾಡ್ಕೊಂಡು ಕ್ಯೂರ್ ಮಾಡ್ತೀನಿ. ಸುಜೋಕ್ ಯಾಕೆ ಅದನ್ನ 80% ವರೆಗೂ ಯೂಸ್ ಮಾಡ್ತೀನಿ ಅಂದ್ರೆ, ಸುಜೋಕ್ ತುಂಬಾ ಸಿಂಪಲ್ ಆಗಿದೆ, ಸೈಡ್ ಎಫೆಕ್ಟ್ಸ್ 0. ನೆನ್ನೆ ಹೇಳಿದಾಗೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ 80% ಸುಜೋಕ್ ಯೂಸ್ ಮಾಡ್ತೀನಿ. ನೀವು ಫಸ್ಟ್ ಒಂದರಲ್ಲಿ ತರವಾಗಿ ನಿಮ್ ಚಾಯ್ಸ್ ಅದು, ನೀವು ಇಂಥದ್ರಲ್ಲೇ ನಾನು ಮಾಡ್ಬೇಕು ಅಂತ ಹೇಳಲ್ಲ. ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮ ಇಂಟ್ರೆಸ್ಟ್, ನೀವು ಯಾವ್ದಕ್ಕೆ ಅಟ್ರಾಕ್ಟ್ ಆಗ್ತೀರೋ, ಎಲ್ಲದಕ್ಕೂ ಅಟ್ರಾಕ್ಟ್ ಆದ್ರೆ ಪ್ರಯೋಜನ ಇಲ್ಲ. ಯಾವ್ದಾರ ಒಂದನ್ನ ಕೂತ್ಕೊಳ್ಳಿ, ಯೋಚನೆ ಮಾಡಿ. ನಿಮಗೆ ಡಿಸಿಷನ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಮೆಡಿಟೇಷನ್ ಸಮಯದಲ್ಲಿ ನೀವು ಡಿಸಿಷನ್ ತಗೋಬಹುದು. ಆ ಸಮಯದಲ್ಲಿ ನಿಮ್ಗೆ ಅದು ಕಾಣಿಸುತ್ತೆ, ಪ್ರತ್ಯಕ್ಷವಾಗಿ ಅದು ಕಾಣಿಸುತ್ತೆ ಅಥವಾ ಹೇಳುತ್ತೆ ನಿಮ್ಗೆ. ಆ ರೀತಿಯಾಗಿ ನೀವು ನಿಮ್ಮನ್ನ ಒಂದು ಡೈರೆಕ್ಷನ್ ತಗೊಂಡೋಗ್ಬೋದು. ಯಾವ್ದಾದ್ರು ಒಂದು ವಿದ್ಯೆಯಲ್ಲಿ ತರವಾಗಿ ಅದರಲ್ಲಿ ಮುಂದುವರಿಸ್ಕೊಂಡು ಜೊತೆಯಾಗಿ ಬೇರೆ ಏನೇನ್ ನೀವು ಕಲಿಬೇಕು ಅಂತ ಇರ್ತಿರಲ್ಲ ಅದನ್ನ ಕಲ್ತ್ಕೊಂಡು ಅಡಾಪ್ಟ್ ಮಾಡ್ತಾ ಹೋಗಿ. ಎಲ್ಲಾ ವಿಷಯಗಳನ್ನು ಒಂದೇ ಪೇಷಂಟ್ ಮೇಲೆ ಒಟ್ಟಿಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಯಾವ್ದು ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗ್ಬೇಕು. ನಾನು ಎಕ್ಸಾಂಪಲ್ ಹೇಳಿದೆ, ನನ್ನ ಹಾರ್ಟ್ ಪಾಯಿಂಟ್ ಪ್ರೆಸ್ ಮಾಡಿ ಅಂತ ಹೇಳಿದ್ದೆ. ಹಾರ್ಟ್ ಪಾಯಿಂಟ್ ಪ್ರೆಸ್ ಮಾಡಿದ್ದಕ್ಕೆ ಏನಾರ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಆಗಿದ್ಯಾ? ಯಾರ್ಯಾರು ಪ್ರೆಸ್ ಮಾಡಿದೀರಾ ಹೇಳಿ, ಏನೇನಾಯ್ತು ಅಂತ. ಅನ್ಮಿಟ್ ಮಾಡ್ಕೊಂಡು ಹೇಳಿ. ಸರ್, ನಾನ್ ಪ್ರೆಸ್ ಮಾಡ್ಕೊಂಡೆ, ಬಟ್ ನನಗೆ ಸೈಡ್ ಎಫೆಕ್ಟ್ ಅಂತ ಏನು ಆಗ್ಲಿಲ್ಲ. ಪ್ರೆಸ್ ಮಾಡ್ಕೊಳ್ಳೋ ಟೈಮ್ ನಲ್ಲಿ ನನಗೆ ಸ್ವಲ್ಪ ಪೇನ್ ಇತ್ತು ಅಷ್ಟೇ. ಅದರಿಂದ ನಿದ್ದೆ ಬರ್ತಾಲೆ ಇರೋದು ಆ ತರ ಎಲ್ಲ ಏನೇನು ಇರ್ಲಿಲ್ಲ. ಎಲ್ಲಿ ಪೇನ್ ಇತ್ತು? ಈ ಪೋರ್ಷನ್ ಅಲ್ಲಿ ನೀವು ಇಲ್ಲಿ ಪ್ರೆಸ್ ಮಾಡ್ಕೊಳಕ್ ಹೇಳಿದ್ರಲ್ಲ, ಇಲ್ಲಿ ಸ್ವಲ್ಪ ನಾನು ಪ್ರೆಸ್ ಮಾಡಿದಾಗ ಪೇನ್ ಇತ್ತು ಅಷ್ಟೇ ಸರ್. ಡಿಫ್ರೆನ್ಸ್ ಆಗಿತ್ತು, ನನಗೆ ಬೇರೆ ಏನೇನು ಡಿಫ್ರೆನ್ಸ್ ಕಾಣಿಸಿಲ್ಲ. ರೈಟ್. ಬೇರೆ ಯಾರಾದ್ರೂ ಪ್ರೆಸ್ ಮಾಡಿ ನೋಡಿದೀರಾ? ಥ್ಯಾಂಕ್ ಯು. ಸೊ ನಾನು ಹೇಳಿದ್ದು ಹೋಮ್ವರ್ಕ್ ಮಾಡಿಲ್ಲ. ಒಬ್ಬರೇ ಹೋಮ್ವರ್ಕ್ ಮಾಡಿರೋದು. ಸರ್ ಹೇಳಿ, ಏನಾಯ್ತು? ಏನಿಲ್ಲ ಸರ್, ಆರಾಮ್ ಅನಿಸ್ತು ಸರ್. ಬಹಳ ಒತ್ತಡ ಜಾಸ್ತಿ ಇತ್ತು, ಒತ್ತಡ ಕಮ್ಮಿ ಆಗೈತೆ ಸರ್ ನನ್ಗೆ. ಓಕೆ, ರೈಟ್.
ದಯವಿಟ್ಟು ಹೋಮ್ವರ್ಕ್ ಎಲ್ಲರೂ ಮಾಡಿ. ನೀವು ಹೋಮ್ವರ್ಕ್ ಮಾಡಿದಷ್ಟು ರಿಸಲ್ಟ್ ಬರುತ್ತೆ. ನೀವೊಬ್ರು ಹೋಮ್ವರ್ಕ್ ಮಾಡಿದ್ರೆ ಇಲ್ಲಿರೋರು ಎಲ್ಲರಿಗೂ ಗೊತ್ತಾಗುತ್ತೆ ಏನಾಯ್ತು ಅದ್ರಿಂದ ಅಂತ. ನಾನ್ ಕೂಡ ಮಾಡಿದ್ದೆ ಸರ್, ಅವ್ರು ಹೇಳಿದ ಹಾಗೆ ನನ್ಗೂ ಕೂಡ ಇಲ್ಲಿ ಲೈಟ್ ಸ್ವಲ್ಪ ಪೈನ್ ಆಯ್ತು ಅದು ಪ್ರೆಸ್ ಮಾಡುವಾಗ. ಓಕೆ, ರೈಟ್, ಗುಡ್, ವೆರಿ ಗುಡ್. ನಾನು ಹೇಳುವಾಗ ನೀವೇನಾದ್ರೂ ಇಲ್ಲಿ ಪ್ರೆಸ್ ಮಾಡಿದ್ರೆ ಇವತ್ ರಾತ್ರಿ ನಿಮಗೆ ನಿದ್ರೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ನಿದ್ರೆ ಬರೋದಿಲ್ಲ. ಬೇಕಾದ್ರೆ ಪ್ರೆಸ್ ಮಾಡಿ ನೋಡಿ, 20 ಸರಿ 30 ಸರಿ ಪ್ರೆಸ್ ಮಾಡಿ, ರಾತ್ರಿ ನಿಮ್ಗೆ ನಿದ್ರೆನೆ ಬರಲ್ಲ ಅಂತ ಹೇಳ್ತೀನಿ. ಖಂಡಿತ ನಿಮ್ಗೆ ನಿದ್ರೆ ಬರೋದಿಲ್ಲ. ಇದೆಲ್ಲ ಮೈಂಡ್ ಸೆಟ್. ನಿಜವಾಗ್ಲೂ ನಿಮಗ್ ತೊಂದರೆ ಆಯ್ತಾ? ಇಲ್ಲ, ನಿಜವಾಗ್ಲೂ ತೊಂದರೆ ಆಗೋದಿಲ್ಲ, ಅದರಿಂದ ತೊಂದರೆನೇ ಆಗಲ್ಲ. ನಾನು ಹೇಳ್ದಾಗ ನಿಮಗ್ ತೊಂದರೆ ಆಗುತ್ತೆ, ನಾನು ಹೇಳಲಿಲ್ಲ ಅಂದ್ರೆ ಏನು ತೊಂದರೆನೇ ಆಗುತ್ತೆ. ಸೊ ದಿಸ್ ಈಸ್ ಅ ಸೀಕ್ರೆಟ್ ಆಫ್ ಸುಜೋಗ್. ತಿಳ್ಕೊಳ್ಳಿ, ನಾಟ್ ಓನ್ಲಿ ಸುಜೋಗ್, ದಿಸ್ ಈಸ್ ಅ ಸೀಕ್ರೆಟ್ ಆಫ್ ಹೀಲಿಂಗ್. ನಿಮ್ಮ ಮಾತಿದೆಯಲ್ವಾ, ನಿಮ್ಮ ಮಾತು ಪೇಷಂಟ್ ಅನ್ನ ಎನ್ಹೆನ್ಸ್ ಮಾಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಆ ಪಾಯಿಂಟ್ ಗಳನ್ನ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಯಾವ ವಿಷಯನ ನಾನು ಮಾತಾಡಿದ್ರೆ ಪೇಷಂಟ್ ಎನರ್ಜೆಟಿಕ್ ಆಗಿರ್ತಾರೆ ಅನ್ನೋದನ್ನ ನೀವು ಆ ಸಮಯಕ್ಕೆ ಸರಿಯಾಗಿ ಪೇಷಂಟ್ಗೆ ಎನರ್ಜೆಟಿಕ್ ಆಗಿರತಕ್ಕಂತ ಮಾತುಗಳನ್ನ ಕೊಡುವಂತದ್ದು ತುಂಬಾ ಇಂಪಾರ್ಟೆಂಟ್. ಕ್ರಿಸ್ಟಲ್ ಹೀಲಿಂಗ್ ನ ಪ್ರತಿಯೊಬ್ಬ ಹೀಲರು ಮಾಡ್ಕೊಳ್ಳಿ, ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ನಿನ್ನೆ ಅದನ್ನೇ ಡಿಸ್ಕಸ್ ಮಾಡಿದ್ದು. ಸೊ ಅದರಿಂದ ನಿಮ್ಗೇನು ಸೈಡ್ ಎಫೆಕ್ಟ್ ಇರೋದಿಲ್ಲ. ಸುಜಾಗ್ ಥೆರಪಿಯಿಂದನೂ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ತುಂಬಾ ಕಾನ್ಶಿಯಸ್ ಆಗಿ ಮಾಡಿ. ಪ್ಲಸ್ ನಿನ್ನೆ ಏನ್ ಹೇಳಿದೆ ಅಂದ್ರೆ, ನೀವು ಪೇಷಂಟ್ ಹಸ್ತಗಳನ್ನ ನೋಡಿದ ತಕ್ಷಣ ನಿಮಗೆ ಕಾಣಿಸ್ಬೇಕಾಗಿರೋದು ಏನು? ಹಸ್ತಗಳನ್ನ ನೋಡಿದ ತಕ್ಷಣ ಫಸ್ಟ್ ಕಾಣಿಸ್ಬೇಕಾಗಿರೋದು ನಿಮ್ಗೆ ಆರ್ಗನ್ಸ್. ಯಾವಾಗ ನಿಮ್ಗೆ ಆರ್ಗನ್ಸ್ ಕಾಣಿಸುತ್ತೆ ಅವಾಗ ನೀವು ಬಿಕಮ್ ಎ ಗುಡ್ ಹೀಲರ್. ನಿಮ್ಗೆ ಆರ್ಗನ್ಸ್ ಕಾಣಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಹೀಲ್ ಮಾಡಕ್ ಕಷ್ಟ ಆಗುತ್ತೆ. ಹಸ್ತಗಳನ್ನ ನೋಡಿದ ತಕ್ಷಣ ನಿಮ್ಗೆ ಆರ್ಗನ್ಸ್ ಕಾಣಿಸುತ್ತೆ. ಇದನ್ನ ಅಭ್ಯಾಸ ಮಾಡ್ತಾ ಹೋಗಿ, ಕಾಣಿಸುತ್ತೆ. ಪಾಯಿಂಟ್ ನಾನು ಆಗ್ಲೇ ಹೇಳಿದೆ, ನೀವು ಟಚ್ ಮಾಡ್ತೀರಲ್ವಾ, ಟಚ್ ಮಾಡಿದಾಗ ನೀವೆಲ್ಲೇ ಟಚ್ ಮಾಡಿ 100% ನಿಮ್ಗೆ ಬೀಟ್ ಸಿಗುತ್ತೆ. ನೀವೇನ್ ಪಲ್ಸ್ ನೋಡ್ತೀರಲ್ವಾ, ಈ ಪಲ್ಸ್ ಅಷ್ಟು ಇಲ್ಲದೆ ಹೋಗ್ಬೋದು. ನೀವು ಟಚ್ ಮಾಡಿದ ತಕ್ಷಣ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇರುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಆ 72,000 ನಾಡಿಗಳು ದೇಹದ ತುಂಬೆಲ್ಲ ಹರಿತಾ ಇದೆ. ಕೈಗಳಲ್ಲಿ 20,000, ಕಾಲುಗಳಲ್ಲಿ 40,000, ಕಿವಿಗಳಲ್ಲಿ 12,000, ಇಷ್ಟು ನಾಡಿಗಳನ್ನು ಹರಿತಾ ಇದೆ. ಸೊ ಕೈಗಳಲ್ಲೆಲ್ಲ ಪ್ರತಿಯೊಂದು ಆ ಚಕ್ರದಲ್ಲೂ ಸಹ ಬೀಟ್ಸ್ ಇರುತ್ತೆ, ಪಲ್ಸ್ ಇರುತ್ತೆ ನಿಮ್ಗೆ. ಸೊ ನಿಮ್ಮ ಕೈಗಳು ಹಾರ್ಡ್ ಆಗಿತ್ತು ಅಂದ್ರೆ ಆ ಕೈಗಳನ್ನ ಪ್ರತಿನಿತ್ಯ ಬಿಸಿನೀರಲ್ಲಿ ಇಡಿ. ಅದಕ್ಕೆ 1 ಸ್ಪೂನು ಎಪ್ಸಮ್ ಸಾಲ್ಟ್ ಹಾಕ್ಬಿಟ್ಟು 15 ನಿಮಿಷ ಎಕ್ಸರ್ಸೈಸ್ ಮಾಡೋಂಥದ್ದು ನೆನ್ನೆ ಹೇಳಿದ್ದು. ಪ್ರತಿನಿತ್ಯ ಮಾಡ್ತಾ ಹೋಗಿ. ಅದೆಲ್ಲ ಮಾಡಿದಾದ್ಮೇಲೆ ನವಿಲುಗರಿ ಮೇಲೆ ನಿಮ್ಮ ಕೈನ ಸ್ಪರ್ಶ ಮಾಡ್ತಾ ಹೋಗಿ, ಅದನ್ನ ಫೀಲ್ ಮಾಡಿ. ಅವಾಗ ನಿಮ್ ಸೆನ್ಸೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಆರ್ಗನ್ ನೋಡ್ತೀರಾ, ಆರ್ಗನ್ ಮೇಲೆ ಕೈ ಇಟ್ಟಿದ ತಕ್ಷಣ ಅಲ್ಲಿರೋ ಬೀಟ್ಸ್ ನ ಅಬ್ಸರ್ವ್ ಮಾಡ್ತೀರಾ. ಆ ಬೀಟ್ ಹೇಗಿದೆ, ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಸಿಗ್ತಾನೆ ಇಲ್ವಾ, ಈ ಜಾಗದಲ್ಲಿ ಹೀಟ್ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಅದನ್ನೆಲ್ಲಾನು ನೀವು ತುಂಬಾ ಶಾರ್ಪ್ ಆಗಿ ಅಬ್ಸರ್ವ್ ಮಾಡಬಹುದು. ಕೈಯೆಲ್ಲ ಕೋಲ್ಡ್ ಇರ್ಬೋದು, ಈಗ ಮುಟ್ಟಿದ ತಕ್ಷಣ ಕೋಲ್ಡ್ ಇರ್ಬೋದು, ಬಟ್ ನೀವು ಆರ್ಗನ್ ಮುಟ್ಟಿದ ತಕ್ಷಣ ಅಲ್ಲಿರೋ ಸೆನ್ಸೇಷನ್ ನ ಫೀಲ್ ಮಾಡ್ತೀರಾ. ಅದು ತುಂಬಾ ಇಂಪಾರ್ಟೆಂಟ್. ಅದು ನಿಮ್ಗೆ ಒಂದೇ ದಿವಸ, ಒಂದೇ ತಿಂಗಳಲ್ಲಿ ಬರುತ್ತೆ, ಒಂದೇ ವರ್ಷದಲ್ಲಿ ಬರುತ್ತೆ ಅಂತ ನಾನು ಹೇಳಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅದು ನಿಮ್ಗೆ ಅಭ್ಯಾಸ ಮಾಡ್ಕೋಬಹುದು. ಸಂಪೂರ್ಣವಾದ ಮಾಹಿತಿ ನಿಮಗ್ ಸಿಕ್ಕಿದೆ ಅನ್ಕೊಂಡಿದೀನಿ. ನೆನ್ನೆ ತುಂಬಾ ಏನಿಲ್ಲ, ಇಂಟ್ರೊಡಕ್ಷನ್ ಅಷ್ಟೇನೆ ಮೇಯ್ನು. ಇದಿಷ್ಟು ಮಾಡ್ತಾ ಹೋಗಿ. ನೆನ್ನೆದೇನಾದ್ರು ಡೌಟ್ಸ್ ಇದೆಯಾ? ನೆನ್ನೆ ಬಂದಿಲ್ಲದೆ ಇರೋರು? ಮುಂದುವರ್ಸೋಣ ಆಗಿದ್ರೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಸುಜೋಗ್ ಥೆರಪಿ. ಸುಜೋಗ್ ಥೆರಪಿಯ ಮೊದಲನೇ ಕ್ಲಾಸ್ ಇದು. ಸೊ ನೀವು ಸುಜೋಗ್ ಥೆರಪಿ ಕಲಿಯೋದಕ್ ಮುಂಚೆ 1-2-3 ವಿಷಯಗಳನ್ನ ಸ್ವಲ್ಪ ಡೈವರ್ಟ್ ಮಾಡ್ತೀವಿ. ನಿಮ್ಮ ಬಾಡಿ ಆರ್ಗನ್ಸ್ ಬಗ್ಗೆ ಫಸ್ಟ್ ನೀವು ತಿಳ್ಕೋಬೇಕು. ಬಾಡಿ ಆರ್ಗನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ನಾನು ಹೇಳಕ್ ಆಗಲ್ಲ ಕ್ಲಾಸಲ್ಲಿ. ತುಂಬಾ ಡೀಪ್ ಆಗಿ ಏನು ಅವಶ್ಯಕತೆ ಇಲ್ಲ. ಒಂದು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ,
ಇಲ್ಲ ನಮ್ಮಲ್ಲೇ ಪುಸ್ತಕ ಇರುತ್ತೆ, ಆ ಪುಸ್ತಕನ ತಗೊಂಡು ನೀವು ಅದನ್ನು ನೋಡ್ಬೋದು. ಸುಜೋಕ್ ಸಂಬಂಧಪಟ್ಟಿರೋ ಹಾಗೆ 2 ತರ ಬುಕ್ ಇರುತ್ತೆ. ಒಂದು ಸುಜೋಕ್ ಥೆರಪಿ ಬುಕ್, ಇನ್ನೊಂದು ಮೆರಿಡಿಯನ್ ಮತ್ತೆ ಪಾರ್ಟ್ಸ್ ಆಫ್ ದ ಬಾಡಿ ಅಂತ ಬರುತ್ತೆ. ಸೊ ಆ ಬುಕ್ಗಳನ್ನ ಇಟ್ಕೊಂಡು ನೀವು ಸಿಂಪಲ್ ಆಗಿ ಕಲಿಬೇಕಾಗಿರೋದು ಇಷ್ಟೇನೆ. ಯಾವ ಆರ್ಗನ್ ಯಾವ ಜಾಗದಲ್ಲಿ ಇದೆ, ಯಾವ ಬಣ್ಣದಲ್ಲಿ ಇರುತ್ತೆ, ಸೇಮ್ ಆರ್ಗನ್ ಏನ್ ಕಲರ್ ಇರುತ್ತೆ ಅದೇ ಕಲರ್ ಅಲ್ಲಿ ಪ್ರಿಂಟ್ ಇರುತ್ತೆ, ಪಿಕ್ಚರ್ಸ್ ಇರುತ್ತೆ, ಅದನ್ನ ನೀವು ತಿಳ್ಕೊಬೇಕಾಗತ್ತೆ. ಪ್ಲಸ್ ಅದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ. ಆರ್ಗನ್ ಸ್ಟಮಕ್ ಅಂದ್ರೆ ಸ್ಟಮಕ್ ಕೈಯಲ್ಲಿ ಎಲ್ಲಿ ಬರುತ್ತೆ, ಸ್ಟಮಕ್ದು ಒಂದು ಬಾಡಿ ಚಿತ್ರ ಇರುತ್ತೆ, ಪಿಕ್ ಇರುತ್ತೆ, ಪಕ್ಕದಲ್ಲಿ ಹಸ್ತ ಮತ್ತೆ ಪಾದ ಇರುತ್ತೆ. ಅದರಲ್ಲಿ ಮಾರ್ಕ್ ತೋರಿಸಿರ್ತಾರೆ, ಕೈಯಲ್ಲಿ ಯಾವ ಭಾಗದಲ್ಲಿ ಬರುತ್ತೆ ಮತ್ತೆ ಪಾದದಲ್ಲಿ ಯಾವ ಭಾಗದಲ್ಲಿ ಬಂದಿರುತ್ತೆ ಅನ್ನೋದನ್ನ ತೋರಿಸ್ತಾರೆ. ತುಂಬಾ ಎಫೆಕ್ಟಿವ್ ಆಗಿ ಕಲಿಯುವಂಥದ್ದು. ಅದನ್ನ ನೀವು ಸಿಂಪಲ್ ಆಗಿ TM ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಪ್ರತಿಯೊಂದು ವಿಡಿಯೋದಲ್ಲೂ ಆರ್ಗನ್ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಸಾರು. ಅದನ್ನ ಬೇಕಾದ್ರೆ ಇನ್ನೊಂದ್ಸರಿ ನೀವು ನೋಡಿ. ಇನ್ನೊಂದು ಇಂಪಾರ್ಟೆಂಟ್, ಸ್ಕ್ರೀನ್ ಶೇರಿಂಗ್ ಆಗಿದೆಯಾ ಈಗ? ಇಲ್ಲ ಅಲ್ಲ, ಆಗಿಲ್ಲ. ಇದೊಂದು ತೋರಿಸ್ತೀನಿ. ಲೈಫ್ ಆಫ್ ದ ಸೆಲ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಕಾಣಿಸ್ತದೆ ಸರ್. ಓದ್ಬೋದಲ್ವಾ ನೀವು ಸ್ಪಷ್ಟವಾಗಿ? ಜೂಮ್ ಮಾಡ್ಕೊಂಡು ಕಾಣಿಸುತ್ತೆ ಸರ್. ಕಾಣಿಸುತ್ತಲ್ವಾ? ಓಕೆ ಓಕೆ ಸರ್. ಇದು ನಮ್ಮ ಬಾಡಿಲಿ ಇರ್ತಕ್ಕಂತಹ ಪ್ರತಿಯೊಂದು ಸೆಲ್ಸ್ ನ ಲೈಫ್ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಪೇಷಂಟ್ ಅನ್ನ ನೀವು ನೋಡ್ಬೇಕಾದ್ರೆ ಅವ್ರ ಕಾಯಿಲೆಗಳು ಏನು ಅಂತ ನೋಡ್ತೀವಿ, ಅವ್ರ ಕಾಯಿಲೆಗಳು ಏನು ಅಂತ ಗೊತ್ತಾಗುತ್ತೆ. ಆ ಕಾಯಿಲೆಗಳ ಜೊತೆಗೆ ನಾವು ಅವ್ರಿಗೆ ಕೇಳ್ತೀವಿ ಎಷ್ಟು ದಿವಸದಿಂದ ಇದೆ ಅಂತ ಕೇಳ್ತೀವಿ, ಕರೆಕ್ಟ್ ಅಲ್ವಾ? ಎಷ್ಟು ದಿವಸದಿಂದ ಇದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ 1 ವಾರನೋ 1 ತಿಂಗಳು, ಇಲ್ಲ ಅಂದ್ರೆ 1 ವರ್ಷನೋ ಏನೋ ಹೇಳ್ತಾರೆ. ಸೊ ಅವಾಗ ನಿಮ್ಗೆ ಈ ಪಿಕ್ಚರ್ ಬರ್ಬೇಕು. ನಿಮ್ಗೆ ಅವನಿಗೆ ಎಷ್ಟು ದಿವಸದಿಂದ ಪ್ರಾಬ್ಲಮ್ ಇದೆ, ಯಾವ ಆರ್ಗನ್ ಪ್ರಾಬ್ಲಮ್ ಇದೆ, ಏನಾಗಿದ್ದಾನೆ. ಫಾರ್ ಎಕ್ಸಾಂಪಲ್ ಲಿವರ್ ಸೆಲ್ಸ್ ಅಂತ ತಿಳ್ಕೊಳ್ಳೋಣ. ಲಿವರ್ ಸೆಲ್ಸ್ ಲೈಫ್ ಟೈಮ್ ಬಂದು 5 ಮಂತ್ಸ್. ನನಗೆ 15 ದಿವಸದಿಂದ ಪ್ರಾಬ್ಲಮ್ ಇದೆ, ಇಲ್ಲ ನೆನ್ನೆ ಆಯ್ತು ಅಥವಾ 15 ದಿವಸ ಆಯ್ತು, 1 ತಿಂಗಳಾಯ್ತು ಅಂತ ಹೇಳ್ತಾನೆ. ಸೊ ಅವಾಗ ಲಿವರ್ ಸೆಲ್ ಅದು ಲೈಫ್ ಬಂದು 5 ಮಂತ್ಸ್ ಇರುತ್ತೆ. ಇವನ್ 1 ತಿಂಗಳ ಇದ್ದಾನೆ ಅಂದ್ರೆ 1 ತಿಂಗಳಿಂದ ಇದ್ದಾನೆ ಅಂದ್ರೆ ಎಷ್ಟು ಪರ್ಸೆಂಟ್ ಅವನ ಎನರ್ಜಿ ಲಾಸ್ ಆಗಿದೆ ಅನ್ನೋದನ್ನ ಓವರ್ ಆಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುವಂಥದ್ದು. ಸಪೋಸ್ ನನ್ಗೆ 1 ವರ್ಷದಿಂದ ಇದೆ ಈ ಕಾಯಿಲೆ ಲಿವರ್ ಪ್ರಾಬ್ಲಮ್ ಅಂದ್ರೆ ನೀವು ಡಿಸೈಡ್ ಮಾಡಿ ಆ ಲಿವರ್ ಸೆಲ್ಸ್ 5 ತಿಂಗಳಿಗೆ ಒಂದು ಸತ್ತೋಗುತ್ತೆ. ಆಕ್ಚುಲಿ ರೀಜನರೇಟ್ ಆಗ್ಬೇಕು. 1 ವರ್ಷದಿಂದ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂದ್ರೆ ಅವನ್ಗೆ ಆ ಸೆಲ್ಸ್ ರೀಜನರೇಷನ್ ಆಗೋದೇನೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ 1 ವರ್ಷದಿಂದ ಅವನು ಸೇಮ್ ರಿಪೀಟೆಡ್ ಸಿಂಡ್ರಮ್ ಆ ಲಿವರ್ ಪ್ರಾಬ್ಲಮ್ ಅಲ್ಲೇ ಅವ್ನು ಸಫರ್ ಮಾಡ್ತಾ ಇರ್ತಾನೆ. ಹಂಗಂತ ಲಿವರ್ ಪೂರ್ತಿ ಹೋಗಿದೆ ಅಂತಲ್ಲ, ಲಿವರ್ ಫಂಕ್ಷನ್ ಏನ್ ಮಾಡ್ಬೇಕು ಆ ಫಂಕ್ಷನ್ ಅದು 100% ಮಾಡಕ್ ಆಗ್ತಾ ಇಲ್ಲ. 5 ತಿಂಗಳ ಮೇಲೆ ಅವನಿಗೆ ಆ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾನೆ, ಆ ಲಿವರ್ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅಂದ್ರೆ ಅದು ಸ್ವಲ್ಪ ಸಿವಿಯಾರಿಟಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳುವಂಥದ್ದು. ನೀವ್ ಯಾರಿಗೋ ಒಂದು ಆಶ್ವಾಸನೆ ಕೊಡಂಗೇ ಇಲ್ಲ, ಮುಂದಿನ ವಾರದಲ್ಲಿ ರೆಡಿ ಆಗ್ಬಿಡ್ತೀಯ ನೀನು ಅಂತ. 100% ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬೇಕಷ್ಟೇ. ಅವ್ನಿಗೆ 1 ವರ್ಷದಿಂದ ಲಿವರ್ ಪ್ರಾಬ್ಲಮ್ ಇದೆ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 5 ತಿಂಗಳ ಕಡಿಮೆ ಗುಣ ಆಗಕ್ ಸಾಧ್ಯನೇ ಇಲ್ಲ. ನೀವು ಕೊಡೋ ಔಷಧಿ ಆಗ್ಲಿ, ಪ್ರೆಷರ್ ಪಾಯಿಂಟ್ ಆಗ್ಲಿ, ಸುಜೋಕ್ ಥೆರಪಿ ಆಗ್ಲಿ, ಕಲರ್ ಥೆರಪಿ ಆಗ್ಲಿ, ಎಲ್ಲಾ ಸೆಲ್ಸ್ ರೀಜನರೇಟ್ ಮಾಡಕ್ಕೆ 5 ತಿಂಗಳು ಬೇಕೇ ಬೇಕು. ಇದು ನಾನ್ ಸುಮ್ನೆ ಹೇಳ್ತಾ ಇರೋದಲ್ಲ, ಇದೆಲ್ಲ ಸೈಂಟಿಫಿಕ್ ರಿಸರ್ಚ್ ಆಗಿರುವಂತದ್ದು. ನೀವು ಮೆಡಿಸಿನ್ ಆದ್ರೂ ಕೊಡಿ, ಏನಾದ್ರು ಮಾಡಿ, ಇಷ್ಟು ದಿವಸ ಬೇಕು. ರೆಡ್ ಬ್ಲಡ್ ಸೆಲ್ಸ್ ಬಾಡಿಯಲ್ಲಿ ವ್ಯತ್ಯಾಸ ಆಗಿದೆ ಅಂತ ಇಟ್ಕೊಳ್ಳೋಣ. ಮಿನಿಮಮ್ 4 ಮಂತ್ಸ್ ಬೇಕು ಡ್ಯೂರೇಷನ್. ನೀವ್ ಯಾವಾಗ ಟ್ರೀಟ್ಮೆಂಟ್ ಕೊಡಿ, ಇನ್ಸ್ಟೆಂಟ್ ಆಗಿ ರೈಸ್ ಆಗುತ್ತೆ. ಹಿಮೋಗ್ಲೋಬಿನ್ 8 ಇರುತ್ತೆ, 8 ಇರೋದು 10ಕ್ಕೋ 12ಕ್ಕೋ ತರ್ತೀರಾ. 4 ತಿಂಗಳ ಕಾಲ ಅವನಿಗೆ ಟ್ರೀಟ್ಮೆಂಟ್ ಅಲ್ಲೇ ಇದ್ರೆ ಅವನು ಮತ್ತೆ ಯಾವತ್ತೂ ವಾಪಸ್ ಕಡಿಮೆ ಆಗೋದೇ ಇಲ್ಲ. ಅವನಿಗೆ ನಾವು ಅಲ್ಲಿಗೆ ಬಿಟ್ಟಿದೀವಿ ಅಂತ ಇಟ್ಕೊಳ್ಳೋಣ. ಈಗ ನಾವು ಕಷಾಯ ತಗೊಳ್ತೀವಿ, ಲಿವರ್ ಒಂದು ಹಾಕೊಳ್ತೀವಿ, ಇಲ್ಲ ಸ್ಪಿನ್ ಏನೋ ಮಾಡ್ತೀವಿ, ಕೋಲ್ಡ್ ಮಾಡ್ತೀವಿ, ಏನೋ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀವಿ. ರೈಸ್ ಆಗುತ್ತೆ, 8ರಿಂದ 12ಕ್ಕೆ ಬಂದ್ಬಿಡುತ್ತೆ. ಅವ್ರೇನಾದ್ರು ಬೇರೆ ಆ ಥೆರಪಿನ ಸ್ಟಾಪ್ ಮಾಡಿದ್ರೆ ಅಥವಾ ನಡೆಯತಕ್ಕಂಥ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ನ ಅಬ್ಸರ್ವ್ ಮಾಡ್ಲಿಲ್ಲ, ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ವಾಪಸ್ 8ಕ್ಕೆ ಹೋಗ್ತಾರೆ ಇನ್ನೊಂದ್ 2 ತಿಂಗಳಲ್ಲಿ. 4 ತಿಂಗಳು ಅವನ್ಗೆ ನೀವು ಟ್ರೀಟ್ಮೆಂಟ್ ಕೊಡಿ ಹಿಮೋಗ್ಲೋಬಿನ್ಗೆ,
ಅವ್ನ ಲೈಫ್ ಅಲ್ಲಿ ಮತ್ತೆ ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಯಾಕೆಂದ್ರೆ 4 ತಿಂಗಳಲ್ಲಿ ಪೂರ್ತಿ ಬಾಡಿಲಿರೋ ಎಲ್ಲಾನು ಹೊಸ ಸೆಲ್ಸ್ ಇರುತ್ತೆ ನಿಮ್ಮ ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ. ಸೊ ಎಲ್ಲದಕ್ಕೂ ನಿಮ್ ಗೈಡೆನ್ಸ್ ಇರುತ್ತೆ. ಸುಜಾಕ್ ಆದ್ರೂ ಮಾಡಿ, ಫುಡ್ ಆದ್ರೂ ಕೊಡಿ, ಏನಾದ್ರೂ ಕೊಡಿ, ಪ್ರತಿಯೊಂದೂ 4 ತಿಂಗಳಲ್ಲಿ ಹೊಸ ಸೆಲ್ಸ್, ಇಡೀ ಬಾಡಿಯಲ್ಲಿರೋ ಬ್ಲಡ್ ಸೆಲ್ಸ್ ಎಲ್ಲಾನು ಹೊಸದಾಗಿರುತ್ತೆ. ದಟ್ ಈಸ್ ಅ ಸೀಕ್ರೆಟ್. ಪ್ರತಿಯೊಂದು ಅಷ್ಟೇನೆ. ಇಲ್ಲಿದೆ ಲಂಗ್ಸ್ ಎಲ್ಲೋ 17 ಮಂತ್ಸ್ ಆರ್ ಮೋರ್ ಅಂತ ಹಾಕಿದ್ರೆ, ಹಾಗಾದ್ರೆ ಲಂಗ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ 17 ತಿಂಗಳು ಕೊಡ್ಬೇಕಾ ಸರ್ ಅಂತ ನೀವು ಡೌಟ್ ಬರುತ್ತೆ. ಡೌಟೇ ಇಲ್ಲ, ಡೌಟ್ ಬರೋದೇ ಬೇಕಾಗಿಲ್ಲ. ಅದ್ ಬೇಕೇ ಬೇಕು. ಅದಕ್ಕೆ ಏನೋ ನೆಗಡಿ ಕೆಮ್ಮು ಕಫ ನೀವು ಕೊಡ್ತೀರಾ, ಸರಿ ಹೋಗ್ಬಿಡುತ್ತೆ. ತಿರುಗಿ ವಾಪಸ್ ಯಾಕೆ ಬರುತ್ತೆ ಅಂತ ನೀವು ಯೋಚನೆ ಮಾಡಿ. ನಿಮ್ ಮಕ್ಳಿಗೆಲ್ಲ ಹೋಗಿರೋ ಕಫ ನೆಗಡಿ ಯಾಕೆ ವಾಪಸ್ ಬಂತು? 1 ವರ್ಷದೊಳಗೆ, 1 ತಿಂಗಳೊಳಗೆ, ವಾರದಲ್ಲಿ, 6 ತಿಂಗಳಿಗೆ. ಮಳೆಯಲ್ಲಿ ನಿಂದ್ರು ಬರುತ್ತೆ, ಸ್ವಲ್ಪ ಥಂಡಿ ಜಾಸ್ತಿ ಆದ್ರೂ ಬರುತ್ತೆ, ಏನಾರ ಆಹಾರ ತಿಂದ್ರು ಬರುತ್ತೆ. ಅಂದ್ರೆ ಒಂದು ಲಂಗ್ಸ್ ಸೆಲ್ ರೀಜನರೇಟ್ ಆಗೋದಿಕ್ಕೆ ಅದು ಆಲ್ಮೋಸ್ಟ್ 17 ಮಂತ್ಸ್ ತಗೊಳುತ್ತೆ ಕಂಪ್ಲೀಟ್ ಆಗೋದಿಕ್ಕೆ. ಒಂದ್ ಸೆಲ್ಲು ಹುಟ್ಟಿತ್ತು, ಇನ್ನೊಂದು ಮತ್ತೆ ಸಾಯೋದಕ್ಕೆ 17 ತಿಂಗಳು ಬೇಕು, ಅಥವಾ 2 ವರ್ಷ ಅಂತ ಇಟ್ಕೊಳ್ಳಿ ಅವರೇಜ್ ಆಗೋದನ್ನ. 1.5 ಇಂದ 2 ವರ್ಷ. ನಿಮ್ಮ ಮಗುಗೆ 2 ವರ್ಷ ಲಂಗ್ಸ್ ಟ್ರೀಟ್ಮೆಂಟ್ ಕೊಡಿ, ಮತ್ತೆ ಲೈಫ್ ಅಲ್ಲಿ ಅವನಿಗೆ ಲಂಗ್ಸ್ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ಕೊಡಕ್ಕಾಗುತ್ತೆ 2 ವರ್ಷ? ಕೊಡಲ್ಲ. ಸರಿ ಹೋಗಿದ ತಕ್ಷಣ ನಿಲ್ಲಿಸ್ತೀವಿ. ಸರಿ ಹೋಗಿದ ತಕ್ಷಣ ನಿಲ್ಲಿಸ್ತೀವಿ, ಮತ್ತೆ ಆ ಟ್ರೀಟ್ಮೆಂಟ್ ಮತ್ತೆ ಆ ಕಾಯಿಲೆ ಮತ್ತೆ ವಾಪಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ರಿಪಿಟೇಟಿವ್ ಸಿಂಡ್ರೋಮ್ ಅಂತ ಕರೆಯೋದು. ಯಾಕೆ ಕರಿತೀವಿ ಅಂದ್ರೆ ಇದೇ ಉದ್ದೇಶಕ್ಕೆ. ನಾವು ಕೊಡ್ತಕ್ಕಂಥದ್ದು ಎಷ್ಟು ದಿನ ನಾವು ಕೊಡಕ್ ಆಗ್ತಾ ಇಲ್ಲ. ಮಸಲ್ ಸೆಲ್ 10 to 15 ಇಯರ್ಸ್ ಅಂತ ಹೇಳಿದ್ರೆ, ಸರ್ ಮಸಲ್ಸ್ಗೆ ಏನಾರ ಆಗೋಯ್ತು 10 ರಿಂದ 15 ವರ್ಷ ಟ್ರೀಟ್ಮೆಂಟ್ ಕೊಡ್ಬೇಕಾ? ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮಸಲ್ಸ್ ಬಂದು ಎಪಿಥೀಲಿಯಲ್ ಟಿಶ್ಯೂ, ಇದು ಕನೆಕ್ಟಿವ್ ಟಿಶ್ಯೂ ಅಂತಾನು ಹೇಳ್ತೀವಿ ಇದಕ್ಕೆ. ಯಾಕೆಂದ್ರೆ ಒಂದರಿಂದ ಒಂದು ಕನೆಕ್ಟ್ ಆಗಿರುತ್ತೆ. ಇದು ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು, ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ನಾನು ಚಿಕ್ಕ ಹುಡುಗ ಇದ್ದಾಗ ಬಿದ್ದಿದ್ದೆ, ಸುಮಾರು 10 ವರ್ಷ 15 ವರ್ಷ ಹಿಂದೆ ಬಿದ್ದಿದ್ದೆ. ಆ ನೋವು ಇವಾಗ ನನಗೆ ಕಾಣಿಸ್ತಾ ಇದೆ. ಹಳೆ ನೋವು ಅನ್ನೋ ಪದಗಳನ್ನ ನೀವು ಕೇಳಿರ್ತೀರಿ. ಯಾಕೆ ಅದು ಅಂದ್ರೆ ಇದೇ ರೀಸನ್. ಮಸಲ್ ಸೆಲ್ ಅದ್ರ ಲೈಫ್ ಬಂದು 10 ರಿಂದ 15 ವರ್ಷ. ಯಾವಾಗ್ಲೂ ಚಿಕ್ಕ ಹುಡುಗ ಇದ್ದಾಗ ಬಿದ್ದಿದೆ, ಅಥವಾ ಒಂದು 5 ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು, ಅವಾಗ ಏನ್ ನೋವು ಇರ್ಲಿಲ್ಲ, ಕಡಿಮೆ ಆಗೋಗ್ಬಿಟ್ಟಿತ್ತು, ಮತ್ತೆ ಇವಾಗ ಅದೇ ಜಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾಕೆ ಕಾಣಿಸ್ತಾ ಇದೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಇನ್ಸಫಿಶಿಯಂಟ್ ಟ್ರೀಟ್ಮೆಂಟ್. ಅದಕ್ಕೆ ಈಗ ನಿಮ್ಗೆ ಅರ್ಥ ಆಯ್ತಾ ಹಳೆ ನೋವುಗಳು ಯಾಕೆ ಬರುತ್ತೆ? ಎಸ್ಪೆಷಲಿ ನೀವು ಬಿದ್ದಿರೋದು, ಅಥವಾ ಏಟ್ ಬಿದ್ದಿರೋಂಥದ್ದು, ಅಥವಾ ಗಾಯ ಆಗಿರೋಂಥದ್ದು, ನಿಮ್ಗೆ ಲೂಸ್ ಮೋಷನ್ ಆದಾಗ, ಅಥವಾ ನಿಮಗೆ ಜ್ವರ ಬಂದಾಗ, ಈ 2 ಸಮಯದಲ್ಲಿ ಅದೆಲ್ಲಾನು ಟ್ರಿಗರ್ ಆಗುತ್ತೆ. ಬಿಕಾಸ್ ಆಫ್ ಟ್ರೀಟ್ಮೆಂಟ್, ಲ್ಯಾಕ್ ಆಫ್ ಟ್ರೀಟ್ಮೆಂಟ್. ನೀವು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ, ಅದಕ್ಕೆ ನೀವು ಕೊಟ್ರೆ 24 ಗಂಟೆಯಲ್ಲಿ 1 ವಾರದಲ್ಲಿ ನೋವು ಕಡಿಮೆ ಆಗ್ಬಿಡುತ್ತೆ, ಇಲ್ಲ ಅಂತಲ್ಲ. ಬಟ್ ಆ ಸೆಲ್ಸ್ ಏನಿದೆಯಲ್ವಾ, ಅದು ರೀಜನರೇಟ್ ಆಗಿರೋದಿಲ್ಲ, ಹಾಗೇ ಇರುತ್ತೆ. ಅದು ನೋವಿರಲ್ಲ ಅಷ್ಟೇ. ಬಿಕಾಸ್ ಆಫ್ ಯುವರ್ ಪೈನ್ ಥ್ರೆಶೋಲ್ಡ್. ಆ ಪೈನ್ ಥ್ರೆಶೋಲ್ಡ್ ನಿಮ್ಗೆ ಜಾಸ್ತಿ ಇರೋದ್ರಿಂದ ನೋವನ್ನ ಅದು ನಿಮ್ಮ ಮೈಂಡ್ಗೆ ಕಳಿಸಲ್ಲ, ಅಲ್ಲೇ ಬ್ಲಾಕ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಈ ಸೆಲ್ಸ್ ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾರು ಏನೇ ಪ್ರಾಬ್ಲಮ್ ಹೇಳಿದ್ರು ಬೇಸ್ಡ್ ಆನ್ ದಿಸ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಬ್ಲಡ್ ಕಡಿಮೆ ಇದೆಯಾ, 4 ತಿಂಗಳು ಟ್ರೀಟ್ಮೆಂಟ್ ತಗೊಳ್ಳಿ. ಲಿವರ್ ಪ್ರಾಬ್ಲಮ್ ಇದೆಯಾ, ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಟ್ರೀಟ್ಮೆಂಟ್ ತಗೊಳ್ಳಿ. ಮಸಲ್ಸ್ ಪ್ರಾಬ್ಲಮ್ ಆಗಿದೆಯಾ, ಆಪರೇಷನ್ ಮಾಡಿ ಕಟ್ ಮಾಡ್ಬಿಟ್ಟಿರ್ತಾರೆ ಡಾಕ್ಟ್ರು, ಅದ್ರದ್ದು ಪ್ರಾಬ್ಲಮ್ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿ, ಇದು ರೀಜಾಯಿನ್ ಆಗೋದಕ್ಕೆ ಇದಕ್ಕೆ ಸಮಯ ಬೇಕಾಗುತ್ತೆ, ಇದಕ್ಕೆ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ಬೇಕು. ಅಟ್ಲೀಸ್ಟ್ ಒನ್ಸ್ ಇನ್ ಮಂತ್ ವಿಸಿಟ್ ನೀವು ಮಾಡ್ಬೇಕಾಗುತ್ತೆ. ಒನ್ಸ್ ಇನ್ ಮಂತ್ ಅವ್ರು ಬರೋದಕ್ಕೆ ರೆಡಿ ಇರ್ತಾರೆ, ಬಟ್ ನಿಮ್ ಫಾಲೋ ಅಪ್ಸ್ ಸಹ ಹಾಗೆ ಇರ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಟ್ ಸೆಲ್ಲು ಲೈಫ್ ಲಾಂಗ್, ಬ್ರೈನ್ ಸೆಲ್ಲು ಲೈಫ್ ಲಾಂಗ್. ಸರ್ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಲೈಫ್ ಟೈಮ್ ಟ್ರೀಟ್ಮೆಂಟ್ ಕೊಡ್ಬೇಕಾ? 100% ಲೈಫ್ ಟೈಮ್ ಟ್ರೀಟ್ಮೆಂಟ್ ಕೊಡ್ಬೇಕು. ನೀವು ಬರೀ ಮೆಡಿಸಿನ್ ಅಂದೇ ಕೊಡಂಗಿಲ್ಲ. ಹಾರ್ಟ್ ನಿಮಗೆ ತೊಂದರೆ ಆಗೋದಿಕ್ಕೆ ನಿಮ್ಮ ಮೈಂಡು ಸಹ ಕಾರಣ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ನೀವು ಡಿಪ್ರೆಷನ್ಗೆ ಹೋಗೋದು ಮೈಂಡೇ ಅಲ್ವಾ? ಸೊ ಡಿಪ್ರೆಷನ್ಗೆ ಹೋದ್ರೆ ಹಾರ್ಟ್ ಏನಾಗುತ್ತೆ? ಸೊ ನೀವು ಹಾರ್ಟ್ ಚೆನ್ನಾಗಿರ್ಬೇಕಂದ್ರೆ ನೀವು ಲೈಫ್ ಟೈಮ್ ಡಿಪ್ರೆಷನ್ಗೆ ಹೋಗ್ಬಾರ್ದು. ದಟ್ ಇಸ್ ಆಲ್ಸೋ ಎ ಟ್ರೀಟ್ಮೆಂಟ್. ನೀವು ಅಕಸ್ಮಾತ್ ಏನಾದ್ರು ಸ್ಟ್ರೆಸ್ ಸ್ಟ್ರೈನ್ ತಗೊಂಡ್ರೆ ನಿಮ್ ಹಾರ್ಟ್ ತೊಂದರೆ ಆಗುತ್ತಾ ಇಲ್ವಾ? ಆಗುತ್ತೆ ಅಲ್ವಾ? ಆಗುತ್ತೆ. ರೈಟ್.
ಸೊ ಇಲ್ಲಿರೋ ಪ್ರತಿಯೊಂದೂ ಅಷ್ಟೇನೆ, ಯಾವ್ಯಾವ್ದು ಎಷ್ಟೆಷ್ಟು ಲೈಫ್ ಇದೆ ಅನ್ನೋದು ನೋಡ್ಕೊಡಿ. ಆ ಲೈಫ್ ಪ್ರಕಾರ ನೀವು ಪೇಷಂಟ್ ಗೆ ಅಡ್ವೈಸ್ ಮಾಡಿ. ಪೇಷಂಟ್ ಬಂದಿದ ತಕ್ಷಣ ಹಾರ್ಟ್ ಪ್ರಾಬ್ಲಮ್, ಆ ಲೈಫ್ ಟೈಮ್ ನೀನ್ ಸರಿ ಆಗೋದಿಲ್ಲ, ಲೈಫ್ ಟೈಮ್ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ಬೇಡಿ. ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವನ ಮೈಂಡ್ ನ ಹೆಂಗ್ ಟ್ಯೂನ್ ಮಾಡ್ಬೇಕು, ಆ ಮೈಂಡ್ ನ ಹೆಂಗ್ ಸ್ಟ್ರೆಂಥನ್ ಮಾಡ್ಬೇಕು, ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಪ್ರತಿಯೊಂದಕ್ಕೂ ಇಲ್ಲಿರೋ ಪ್ರತಿಯೊಂದಕ್ಕೂ ಇದೆ, ಪ್ರತಿಯೊಂದಕ್ಕೂ ಫುಡ್ ಸ್ಟೈಲ್ ಇದೆ, ಲೈಫ್ ಸ್ಟೈಲ್ ಇದೆ, ಪ್ಲಸ್ ಮೈಂಡ್, ಇದೆಲ್ಲಾನು ನೀವು ಟ್ಯೂನ್ ಅಪ್ ಮಾಡ್ಬೇಕು ನೋಡ್ಕೊಂಡು. ಸುಜೋಕ್, ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್. ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್. ನಾವು ಹಸ್ತಗಳ ಮೇಲೆ ಚಿಕಿತ್ಸೆಗಳನ್ನ ಕೊಟ್ಟು ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದೀವಿ. ಪಾದಗಳ ಮೇಲೆ ಕೊಟ್ಟು ನಾವು ಕಾಯಿಲೆಗಳನ್ನ ವಾಸಿ ಮಾಡ್ತಾ ಇದೀವಿ. ಈ ಪ್ರತಿಯೊಂದು ಆರ್ಗನ್ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ವಾ, ಇದು ದೇಹದಲ್ಲಿ ಇರ್ತಕ್ಕಂತ ಆರ್ಗನ್ಸ್, ಅದರ ಅನುರೂಪ ಇದು. ಸರ್ ಅಲ್ಲಿಗೂ ಇಲ್ಲಿಗೂ ಏನ್ ಸಂಬಂಧ? ಡೌಟ್ ಬಂದಿದ್ಯಾ ನಿಮ್ಗೆ? ನಮ್ಮ ದೇಹದಲ್ಲಿ ಈಗ ತುಂಬಾ ಇಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಹಾರ್ಟ್ ತಗೊಳ್ಳೋಣ. ಹಾರ್ಟ್ ಲಂಗ್ಸ್ ಎರಡು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ವಪೆಯ ಮೇಲ್ಭಾಗ, ಎಬೌವ್ ದ ಡಯಾಫಾರ್ಮ್ ಅಂತ ಹೇಳ್ತೀವಿ. ಇದಿಷ್ಟು ಎಬೌವ್ ದ ಡಯಾಫಾರ್ಮ್. ನಿಮ್ಗೆ ಏನ್ ಕಾಣಿಸ್ತಾ ಇದೆ? ಲಂಗ್ಸ್, ಹಾರ್ಟ್, ಮತ್ತೆ ಇಲ್ಲಿ ಫುಡ್ ಪೈಪು, ಮತ್ತೆ ಇದು ಹೆಡ್. ಇದಿಷ್ಟು ಎಬೌವ್ ದ ಡಯಾಫಾರ್ಮ್. ಇಲ್ಲಿರ್ತಕ್ಕಂತಹ ಆರ್ಗನ್ಸ್, ಇದ್ರ ಸ್ಟ್ರಕ್ಚರ್ ನಿಮ್ಮ ಎದೆಯ ಭಾಗದಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದಕ್ಕೂ ನಮ್ಮ ಕೈ ಮತ್ತೆ ಕಾಲಲ್ಲಿ ಇರ್ತಕ್ಕಂಥ ಪಾದದಲ್ಲಿ ಇರ್ತಕ್ಕಂಥದಕ್ಕೆ ಏನ್ ಅದು ಹೇಗ್ ಸಂಬಂಧ ಇದೆ? ನಾವು ಕೈಯಲ್ಲಿ ಟ್ರೀಟ್ಮೆಂಟ್ ಕೊಟ್ರ ಇಲ್ಲಿ ಹೆಂಗ್ ವಾಸಿ ಆಗತ್ತೆ? ನಾವೆಲ್ಲ TCM ಅಲ್ಲಿ ಕೇಳಿದೀವಿ, ನೆಗಡಿ ಆಯ್ತಾ, ಕೆಮ್ಮಾಯ್ತಾ, ಲಂಗ್ಸ್ ಪ್ರೆಸ್ ಮಾಡು, ಶುಂಠಿ ಹಾಕು, ಕಲರ್ ಹಾಕು, ಲಿವರ್ ಪ್ರೆಸ್ ಮಾಡ್ಕೋ ಎಲ್ಲ ಹೇಳ್ತಾ ಇದೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಯಾಕೆ ಪ್ರೆಸ್ ಮಾಡ್ಬೇಕು? ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಇದ್ರ ಪ್ರಿನ್ಸಿಪಲ್ ಏನಂತ ನೀವು ತಿಳ್ಕೋಬೇಕು. ನಿಜವಾಗ್ಲೂ ಇದ್ರ ಪ್ರಿನ್ಸಿಪಲ್ ತಿಳ್ಕೊಂಡ್ರೆ ಇನ್ನೂ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ನಿಮ್ಗೆ. ನೀವೆಲ್ಲರೂ ಓದಿರೋಂಥದ್ದು, ಇಲ್ಲಿ ಚಿತ್ರ ನೋಡ್ತಾ ಇದ್ರಲ್ವಾ, ನಾನು ಶೇರ್ ಮಾಡಿರೋಂಥದ್ದು. ಈ ಚಿತ್ರನ ನೋಡಿದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಎಷ್ಟು ಜನ ನೋಡಿದೀರಾ? ನೀವು ಶಾಲೆ ನೋಡಿದ್ದೀನಿ ಸರ್. ಪಠ್ಯ ಪುಸ್ತಕದಲ್ಲಿ ಇದೆ ಇದು. ಟ್ಯೂನಿಂಗ್ ಫೋರ್ಕ್ ಅಂತ ನೋಡ್ಬೇಕು. ಇದು ನಮ್ಮ ದೇಹದಲ್ಲಿ ಫ್ರೀಕ್ವೆನ್ಸಿ ಅಂತ ನಾವು ಮಾತಾಡ್ತೀವಲ್ಲ, ನಮ್ಮ ದೇಹಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ದೇಹದೊಳಗಡೆ ಆರ್ಗನ್ಗಳಿಗೆ ಒಂದೊಂದು ಫ್ರೀಕ್ವೆನ್ಸಿ ಇದೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನರವುಗಳಿಗೂ, ಸೆಲ್ಗಳಿಗೂ, DNA-ಗೂ ತಂದೆ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಎನರ್ಜಿ ಇದೆ ಅಂತ. ಈ ಫ್ರೀಕ್ವೆನ್ಸಿ ನಮ್ಮ ಸುತ್ತಲೂ ಪ್ರಪಂಚದಲ್ಲೂ ಕಾಣಿಸ್ತಾ ಇದೆ. ನೀವೇನ್ ನೋಡ್ತಾ ಇದ್ದೀರಲ್ವಾ, ಈ ಸುತ್ತು ಪ್ರಪಂಚದಲ್ಲಿದೆ. ನಿಮ್ ಮುಂದೆ ಇರೋ ಮೊಬೈಲ್ಗೂ ತಂದೆ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿ ಇರೋದ್ರಿಂದನೇ ಕೆಲಸ ಮಾಡ್ತಾ ಇರೋದು. ಆ ಫ್ರೀಕ್ವೆನ್ಸಿ ನೀವು ಕೊಡ್ಲಿಲ್ಲ ಅನ್ಕೊಳ್ಳಿ, ಕೆಲಸ ಮಾಡೋದಿಲ್ಲ ಅದು. ನನ್ ಮುಂದೆ ಒಂದು ಲ್ಯಾಪ್ಟಾಪ್ ಇದೆ, ಇದಕ್ಕೂ ತನ್ನದೇ ಆಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿ ಇನ್ಪುಟ್ ಕೊಟ್ಟಿದ್ದಕ್ಕೆ ಇವತ್ತು ನಿಮ್ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ಇದ್ದೀನಿ, ನಿಮ್ಗೆ ತಿಳ್ಕೊತಾ ಇದ್ದೀನಿ. ಹಾಗೇನೆ ಈ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಒಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಗಳು ಪಾರ್ಕ್ ಜೀವ ಅವರು ಧ್ಯಾನದಲ್ಲಿ ಕುತ್ಕೊಂಡಾಗ ಅವ್ರಿಗೆ ಕಾಣಿಸಿದ್ದು ಏನು ಅಂದ್ರೆ, ಹಸ್ತಗಳಲ್ಲಿ ಇರ್ತಕ್ಕಂತಹ ಆರ್ಗನ್ಸ್. ಈ ಆರ್ಗನ್ಸ್ ಯಾವ ಜಾಗದಲ್ಲಿ ಯಾವ ಆರ್ಗನ್ ಇದೆ, ನಮ್ ದೇಹದಲ್ಲಿ ಯಾವ ಆರ್ಗನ್ ಇದೆ ಅನ್ನೋ ಅವ್ರಿಗೆ ಕಾಣಿಸ್ತು. ಆ ಫ್ರೀಕ್ವೆನ್ಸಿನ ಎರಡು ಫೀಲ್ ಮಾಡಿದ್ರು. ಫೀಲ್ ಮಾಡಿದಾಗ ಎಸ್, ಈ ಆರ್ಗನ್ ಇಲ್ಲಿದೆ, ಈ ಆರ್ಗನ್ ಇಲ್ಲಿದೆ ಅನ್ನೋದು ಅವ್ರಿಗೆ ಗೋಚರ ಆಗಿರುವಂಥದ್ದು. ಸೊ
ಆ ರೀತಿ ಧ್ಯಾನದಲ್ಲಿ ಗೋಚರ ಆಗಿರುವಂತ ಒಂದು ವಿದ್ಯೆನೆ ಸುಜೋಗ್ ಥೆರಪಿ. ಡಾಕ್ಟರ್ ಪಾರ್ಕ್ ಜೀವೋ ಅವರು ಮಾಡಿರ್ತಕ್ಕಂಥದ್ದು. ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಪಾರ್ಕ್ ಜೀವೋ ಅವರು ಸಹ MBBS ಕ್ವಾಲಿಫೈಡ್ ಡಾಕ್ಟರ್, ಅಲೋಪತಿ ಡಾಕ್ಟರ್ ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಇನ್ನೂ ಏನೋ ಇದೆ ಅಂತ ಹುಡುಕ್ತಾ ಇದ್ವಿ. ಆ ಹುಡುಕುವಾಗ ಸಿಕ್ಕಿದ್ದೇನೆ ಈ ಸುಜೋಗ್ ಥೆರಪಿ. ಅವರು ತಮ್ಮ ಗುರುಗಳನ್ನ ಕೇಳ್ತಾರೆ, ನಾನು ಡಾಕ್ಟರ್ ಆದ್ರೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಅವ್ರ ಗುರುಗಳು ಒಂದು ಅಡ್ವೈಸ್ ಕೊಡ್ತಾರೆ, ಭಾರತಕ್ಕೆ ಹೋಗಿ ಸಾಧು ಅಥವಾ ಸನ್ಯಾಸಿಗಳನ್ನ ಭೇಟಿ ಆಗ್ಬಿಡ್ಬಾ ಅಂತ. ಅದೇ ರೀತಿಯಾಗಿ ಭಾರತಕ್ಕೆ ಬಂದು ಅವ್ರು ಭಾರತದಲ್ಲಿ ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಿ ಅವ್ರಿಗೆ ಓಂ ಕಾರದ ದೀಕ್ಷೆ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಪಾರ್ಕ್ ಜೀವೋ ಅವರ ಟಿ ಶರ್ಟ್ ಮೇಲೆ ಓಂ ಸಿಂಬಲ್ ಇರುತ್ತೆ. ಅದನ್ನೇ ಅವರು ಆಂಬ್ಲಮ್ ತರ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಂಡಿದ್ದಾರೆ. ಅವರ ಪ್ರತಿಯೊಂದು ಶರ್ಟ್ ಮೇಲೂ ಸಹ ಓಂಕಾರ ಇರೋದನ್ನು ನೀವು ಅಬ್ಸರ್ವ್ ಮಾಡಿ. ಸಂಸ್ಕೃತದಲ್ಲಿ ಓಂ ಇರುತ್ತೆ ಅವರಲ್ಲಿ. ಸೊ ಈ ರೀತಿಯಾಗಿ ಅವರು ಸಾಧನೆಯನ್ನ ಮಾಡಿ ನಮ್ಗೆ ಈ ಅದ್ಭುತವಾದಂತಹ ವಿದ್ಯೆಯನ್ನು ಕೊಟ್ರು. ಆ ವಿದ್ಯೆಯಲ್ಲಿ ಅವ್ರು ಕಂಡುಕೊಂಡಿದ್ದೇನು ಅಂದ್ರೆ ಫ್ರೀಕ್ವೆನ್ಸಿ, ರಿಸೋನೆನ್ಸ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದು ಅಂದ್ರೆ ಕಂಪನಗಳು, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕಂಪನಗಳು ನಮ್ಮ ಕೈಯಲ್ಲಿರೋದನ್ನ ಅವರು ಧ್ಯಾನದ ಮುಖಾಂತರ ಕಂಡಿಡ್ಕೊಂಡ್ರು. ಆ ಕಂಡಿಡ್ಕೋಬೇಕಾದ್ರೆ ಅವರಿಗೆ ಹಾರ್ಟ್ ಫ್ರೀಕ್ವೆನ್ಸಿ ಕೈಯಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಅವ್ರಿಗೆ ಕಾಣಿಸ್ತು, ಈ ಫ್ರೀಕ್ವೆನ್ಸಿ ಇಲ್ಲಿದೆ. ಸೊ ಅವರು ಹೃದಯ ಚಿತ್ರನ ಇಲ್ಲಿ ಬಿಡಿಸಿದ್ರು. ಮತ್ತೆ ಲಂಗ್ಸ್ ಅನ್ನ ನೋಡ್ಕೊಂಡ್ರು. ಈ ಲಂಗ್ಸ್ ಫ್ರೀಕ್ವೆನ್ಸಿನ ಫೀಲ್ ಮಾಡಿದ್ರು. ಈ ಲಂಗ್ಸ್ ಫ್ರೀಕ್ವೆನ್ಸಿನ ಎಲ್ಲಿದೆ ಅಂತ ಕೈಯಲ್ಲಿ ನೋಡಿದ್ರು. ನೋಡಿದಾಗ ಅಥವಾ ಅವ್ರಿಗೆ ಕಾಣಿಸಿದ್ದು ಈ ಜಾಗದಲ್ಲಿ ಕಾಣಿಸ್ತು. ಲಂಗ್ ಫ್ರೀಕ್ವೆನ್ಸಿ ಇಲ್ಲಿದೆ, ಹಾರ್ಟ್ ಫ್ರೀಕ್ವೆನ್ಸಿ ಇಲ್ಲಿದೆ, ಮತ್ತೆ ಸ್ಟಮಕ್ ಫ್ರೀಕ್ವೆನ್ಸಿ ಇಲ್ಲಿದೆ, ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿದೆ, ಲಾರ್ಜ್ ಇಂಟೆಸ್ಟೈನ್ ಇಲ್ಲಿದೆ. ಹೀಗೆ ಪ್ರತಿಯೊಂದ್ರದ್ದು ಕಿಡ್ನಿಗಳು ಮತ್ತೆ ಫ್ರಂಟ್ ಆಫ್ ದ ಬಾಡಿ, ಬ್ಯಾಕ್ ಆಫ್ ದ ಬಾಡಿ ಅಂತ ಆಮೇಲೆ ಬರುತ್ತೆ. ಅದು ಈ ಫ್ರೀಕ್ವೆನ್ಸಿ ಪ್ರತಿಯೊಂದು ಆರ್ಗನ್ ಫ್ರೀಕ್ವೆನ್ಸಿನ ಅವರು ಧ್ಯಾನದ ಮುಖಾಂತರ ನೋಡಿ ಅದನ್ನ ಬರೆದಿಟ್ಕೊಂಡ್ರು. ಅದನ್ನ ಕೈಯಲ್ಲಿ ತೋರಿಸಿದ್ರು. ಇದೇ ರೀತಿಯಾಗಿ ಪಾದದಲ್ಲೂ ಸಹ ಕಾಣಿಸಿದಾಗ ಅದನ್ನ ಪಾದದಲ್ಲಿ ಮಾಡ್ಕೊಂಡ್ರು. ಕೊರಿಯನ್ ಭಾಷೆಯಲ್ಲಿ ಸು ಅಂದ್ರೆ ಹ್ಯಾಂಡ್ಸ್, ಜೋಕ್ ಅಂದ್ರೆ ಫೀಟ್, ಹಸ್ತ ಮತ್ತು ಪಾದಗಳು ಅಂತ. ಹಾಗಾಗಿ ಇದಕ್ಕೆ ಸು ಜೋಕ್ ಥೆರಪಿ ಅಂತ ಹೆಸರು ಬಂತು. ಈ ಫ್ರೀಕ್ವೆನ್ಸಿಗಳನ್ನ ನಾವು ಸಹ ಇವತ್ತು ಇದನ್ನ ಫೀಲ್ ಮಾಡಬಹುದು. ನೀವು ನಿಮ್ಮ ಕೈಗಳನ್ನ ಇಟ್ಟಾಗ ಡೆಫಿನೆಟ್ ಆಗಿ ನಿಮ್ಮ ಫ್ರೀಕ್ವೆನ್ಸಿ ಏನೇನು ಆಗ್ತಾ ಇದೆ ಅನ್ನೋದನ್ನ ನೀವು ಫೀಲ್ ಮಾಡಬಹುದು. ಇದಕ್ಕೆ ಸಾಕಷ್ಟು ಸಾಧನೆ ಬೇಕು. ನಾನು ಆಗ್ಲೇ ಹೇಳಿರೋ ಹಾಗೆ ಆ ಸಾಧನೆನ ಪ್ರತಿದಿನ ಮಾಡ್ತಾ ಹೋಗಿ. ಅದಕ್ಕೋಸ್ಕರ ನೀವು ಈಗ ಸಮಯನ ಸ್ಪೆಂಡ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಅದ್ರದ್ದು ಸೇವ್ ಆಗುತ್ತೆ ಟೈಮ್. ಇವತ್ತು ಸಾಧನೆ ಮಾಡಿರ್ತೀರಾ, ನೀವು ಆ ಹಂತಕ್ಕೆ ರೀಚ್ ಆಗಿದ ತಕ್ಷಣ ನಿಮ್ಮ ಸಮಯ ಸಾಕಷ್ಟು ಸೇವ್ ಆಗುತ್ತೆ. ಹಾಗಾಗಿ ಸಾಧನೆಗಳನ್ನ ಮಾಡ್ತಾ ಹೋಗಿ, ಸಾಧನೆಗಳನ್ನ ಬಿಡಬೇಡಿ. ಇದೇ ಸಾಧನೆ ಮಾಡಿ ಅಂತಲ್ಲ, ಬೇರೆ ಯಾವ್ದಾದ್ರು ಸಾಧನೆ ಮಾಡ್ತಾ ಇದ್ರು ಅದನ್ನ ಕಂಟಿನ್ಯೂ ಮಾಡ್ಕೊಂಡೋಗಿ. ಯಾವ ಸಾಧನೆಯನ್ನು ಸಹ ನಿಲ್ಲಿಸಬೇಡಿ. ಸೊ ಫ್ರೀಕ್ವೆನ್ಸಿ ಈಗ ನಿಮ್ಗೆ ಅರ್ಥ ಆಯ್ತು ಅಂದ್ಕೋತೀನಿ. ಈ ಫ್ರೀಕ್ವೆನ್ಸಿಯಲ್ಲಿ ಇಲ್ಲಿ ಸೈಜ್ ನೋಡ್ತಾ ಇದ್ರಲ್ವಾ ನೀವು, ಈ ಸ್ಕ್ರೀನ್ ಅಲ್ಲಿ ನೀವು ಈ ಯು ಶೇಪ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ರ. ನಾವಿದನ್ನ ಫೋರ್ಸೆಪ್ಸ್ ಅಂತಾನು ಕರಿತೀವಿ, ಕಂಪನದ ಮಾಪನಗಳು ಅಂತಾನು ಕರಿತೀವಿ ಇವುಗಳನ್ನ. ನೋಡಿ, ಒಂದೊಂದು ಸೈಜ್ ಇದೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಇದನ್ನ ನೀವು ಬೀಟ್ ಮಾಡಿದ್ರೆ ಇದಕ್ಕಿಂತ ದೊಡ್ಡದಾಗ್ಲಿ ಇದಕ್ಕಿಂತ ಚಿಕ್ಕದಾಗ್ಲಿ ಡಿಸ್ಟರ್ಬ್ ಆಗೋದಿಲ್ಲ. ಈ ಕಂಪನ ಇದಕ್ಕೆ ರಿಸೀವ್ ಮಾಡ್ಕೊಳ್ಳಲ್ಲ. ನೀವು ಈ ಸೈಜ್ ಕಂಪನನ ಇದನ್ನ ಬೀಟ್ ಮಾಡಿದಾಗ ಇದೇ ಸೇಮ್ ಸೈಜ್ ಅಲ್ಲಿ ಇರ್ತಕ್ಕಂತಹ ಬೇರೆ ಇನ್ಸ್ಟ್ರೂಮೆಂಟ್ಗಳು ಏನಿದೆಯಲ್ವಾ ಅವು ಮಾತ್ರ ರಿಸೀವ್ ಮಾಡ್ಕೊಳ್ತವೆ. ಇಲ್ಲಿ ವೈಬ್ರೇಟ್ ಆದ್ರೆ ಆಟೋಮೆಟಿಕ್ ಆಗಿ ಇವೆರಡು ಸಹ ವೈಬ್ರೇಟ್ ಆಗುತ್ತೆ. ಎಷ್ಟೇ ದೊಡ್ಡದಿರ್ಲಿ ಎಷ್ಟೇ ಚಿಕ್ಕದಿರ್ಲಿ, ಈ ದೊಡ್ಡದು ಇದೆಯಲ್ವಾ, ಇಷ್ಟು ದೊಡ್ಡದು ನೀವು ಬೀಟ್ ಮಾಡಿದ್ರು ಸಹ ಈ ಬೇರೆ ಯಾವುದೇ ಸೈಜ್ ಅಲ್ಲಿ ಇರುವಂತವು ಬೀಟ್ ಆಗೋದಿಲ್ಲ. ಯಾವ್ದು ಬೀಟ್ ಮಾಡ್ತಿರೋ
ಅದೇ ಸೈಜ್ ಇರತಕ್ಕಂತ ಆ ಫೋರ್ಸೆಪ್ಸ್ ಮತ್ತೆ ಕಂಪನ ಮಾಪನಗಳೇನಿದೆ ಅವು ಮಾತ್ರನೇ ನಿಮ್ಗೆ ಆ ಫ್ರೀಕ್ವೆನ್ಸಿನ ಅಬ್ಸರ್ವ್ ಮಾಡ್ಕೊಳ್ತವೆ, ಪ್ಲಸ್ ಅದು ವೈಬ್ರೇಷನ್ಸ್ ನಿಮಗೆ ಕೊಡುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆರ್ಗನ್ಗಳು ಒಂದೊಂದು ಸೈಜಲ್ಲಿ ಇರುತ್ತೆ. ಅಂದ್ರೆ ನಾವು ಅದನ್ನ ಅಳಿಬೇಕು ಅಂತ ತಗೊಂಡಾಗ ಫ್ರೀಕ್ವೆನ್ಸಿಯಲ್ಲಿ ಅದು ಮೆಜರ್ಮೆಂಟ್ ಮಾಡ್ತೀವಿ. ಇದಕ್ಕೆ ಎಷ್ಟು ಫ್ರೀಕ್ವೆನ್ಸಿ ಇದೆ, ಇದಕ್ಕೆ ಹರ್ಟ್ಸ್ ಅಲ್ಲಿ ನಾವು ಮೆಜರ್ ಮಾಡ್ತೀವಿ. ಸೊ ಆ ಫ್ರೀಕ್ವೆನ್ಸಿಗಳು ಏನಾಗುತ್ತೆ, ಸೇಮು ನಮ್ಮ ಹಸ್ತಗಳಲ್ಲಿ ಇರುತ್ತೆ. ಇಲ್ಲಿರೋ ಫ್ರೀಕ್ವೆನ್ಸಿನ ಇದನ್ನ ಬೀಟ್ ಮಾಡಿದಾಗ ಸೇಮ್ ಇದಕ್ಕೆ ರಿಸೆಂಬ್ಲೆನ್ಸ್ ಆಗಿರ್ತಕ್ಕಂಥದ್ದು ಹಾರ್ಟ್. ಸೊ ಹಾರ್ಟ್ ಅಲ್ಲಿ ಆ ಎನರ್ಜಿನ ಕ್ರಿಯೇಟ್ ಮಾಡುವಂಥದ್ದು. ನೀವು ಲಂಗ್ಸ್ ಅಲ್ಲಿ ಮಾಡ್ತೀರಾ, ಈ ಲಂಗ್ಸ್ ಪಾರ್ಟ್ ಅಲ್ಲಿ ಮಾಡ್ತೀರಾ, ಇಲ್ಲಿರೋ ಕಂಪನಿಗಳು ಮಾತ್ರ ನೀವು ಫ್ರೀಕ್ವೆನ್ಸಿ ಏನೋ ಸ್ಟಿಮ್ಯುಲೇಟ್ ಮಾಡ್ತೀರಾ. ಇಲ್ಲಿರೋದು ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ, ಲಂಗ್ಸ್ಗೆ ಸಂಬಂಧಪಟ್ಟಿರುತ್ತೆ, ಲಂಗ್ಸ್ ಮಾತ್ರನೇ ಆಗುತ್ತೆ. ಸರ್ ಇಲ್ಲಿ ಮಾಡ್ತೀವಿ, ಈ ಫ್ರೀಕ್ವೆನ್ಸಿ ಕೈ ತುಂಬಾ ಹರಿತಾ ಇದೆಯಲ್ವಾ, ಇಲ್ಲಿ ಇನ್ನೂ ಎಷ್ಟೆಷ್ಟು ಆರ್ಗನ್ಸ್, ಮಸಲ್ಸ್, ಬೋನ್ಸ್ ಎಲ್ಲ ಇರುತ್ತೆ, ಅಲ್ಲಿ ಎನರ್ಜಿ ವೇಸ್ಟ್ ಆಗಲ್ವಾ? ಇಲ್ಲ, ಆಗಲ್ಲ. ಯಾಕೆ ಅಂದ್ರೆ ಇದೆ ರಿಸನೆನ್ಸ್ ಪ್ರಿನ್ಸಿಪಲ್ ಇಂದಾನೆ ನಮ್ಮ ಎನರ್ಜಿ ಇಲ್ಲಿಂದ ನೇರವಾಗಿ ಆರ್ಗನ್ಗೆ ಪಾಸ್ ಆಗುತ್ತೆ. ಇದಕ್ಕೆ ರಿಸನೆನ್ಸ್ ಪ್ರಿನ್ಸಿಪಲ್ ಸಿಸ್ಟಮ್ ಅಂತಾನೆ ನಾವು ಕರಿತೀವಿ. ಇದನ್ನ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಇದು. ಇಂತಹ ಅದ್ಭುತವಾಗಿರ್ತಕ್ಕಂತಹ ಪ್ರಿನ್ಸಿಪಲ್ಸ್ ನಿಮ್ಗೆ ಸುಜೋಕಲ್ ಮಾತ್ರನೇ ಸಿಕ್ಕೋದು, ಬೇರೆ ಯಾವ್ದ್ರಲ್ಲೂ ಸಿಕ್ಕಲ್ಲ. ಬೇರೆ ನೀವು TM ಸ್ಟೂಡೆಂಟ್ ಆಗಿದ್ರೆ TM ಪಾಯಿಂಟ್ಗಳನ್ನ ನಾವು ತಿಳ್ಕೊಂಡಿದೀವಿ, ಒಂದು ಎನರ್ಜಿನ ಕನ್ವರ್ಟ್ ಮಾಡಿ ಇನ್ನೊಂದು ಎನರ್ಜಿಯಾಗಿ ಮಾಡ್ತಾ ಇದೀವಿ, ಕರೆಕ್ಟ್ ಅಲ್ವಾ? ಇನ್ನನ್ನ ಕಡಿಮೆ ಮಾಡಿ ಯಾಂಗ್ ರೈಸ್ ಮಾಡ್ತಾ ಇದೀವಿ, ಅಥವಾ ಹ್ಯುಮಿಡಿಟಿನ ಕಡಿಮೆ ಮಾಡ್ತೀವಿ, ಜಾಸ್ತಿ ಮಾಡ್ತೀವಿ, ಇನ್ನೊಂದು ಆರ್ಗನ್ಗೆ ಅದಕ್ಕೆ ಏನ್ ಎನರ್ಜಿ ಬೇಕೋ ಅದನ್ನ ಕೊಡ್ತಾ ಇದೀವಿ. ಒಂದನ್ನ ಕಡಿಮೆ ಮಾಡಿ ಇನ್ನೊಂದು ಜಾಸ್ತಿ ಮಾಡುವಂಥದ್ದು. ಅಂದ್ರೆ ನಮ್ಮಲ್ಲಿರೋ ಎನರ್ಜಿನೇ ಕಡಿಮೆ ಮಾಡ್ಬಿಟ್ಟು ಜಾಸ್ತಿ ಮಾಡುವಂಥದ್ದು. ಇದ್ರ ಬ್ಯೂಟಿ ಏನು ಅಂದ್ರೆ, ನಮ್ಮ ದೇಹಕ್ಕೆ ಪ್ರತಿರೂಪವಾಗಿರ್ತಕ್ಕಂತಹ ಕೈ, ಆ ಕೈಯಲ್ಲಿರ್ತಕ್ಕಂತಹ ಫ್ರೀಕ್ವೆನ್ಸಿ ಏನಿದೆ, ಆ ಫ್ರೀಕ್ವೆನ್ಸಿನ ನಾವು ಮ್ಯಾನ್ಯುಯಲ್ ಆಗಿ ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಿರೋ ಆರ್ಗನ್ಗೆ ಆ ಎನರ್ಜಿ ಪಾಸ್ ಆಗುವಂಥದ್ದು. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಸುಜೋಕ್. ಅದಕ್ಕೆ ನಾನು ಹೇಳಿದ್ದು ನೆನ್ನೆ, ಇದಕ್ಕೆ ಸೈಡ್ ಎಫೆಕ್ಟ್ ಇಲ್ಲ. ಎನರ್ಜಿ ಲೆವೆಲ್ ಏನಾಗುತ್ತೆ ನೋಡಿ, ಒಂದು ಆರ್ಗನ್ ಇದೆ, ಇದು ಒಂದು ಆರ್ಗನ್ ಅಂತ ತಿಳ್ಕೊಳ್ಳೋಣ. ಈ ಆರ್ಗನ್ಗೆ 50% ಇರಬೇಕು ಎನರ್ಜಿ. ಅನ್ಫಾರ್ಚುನೇಟ್ಲಿ ಕೆಳಗಡೆ ಇರುತ್ತೆ, ಇಲ್ಲ ಮೇಲಿರುತ್ತೆ. 50% ಇಂದ ಕೆಳಗಡೆ ಒಂದು 30% ಇದೆ ಹಾರ್ಟ್ ಎನರ್ಜಿ ಅಂತ ತಿಳ್ಕೊಳ್ಳೋಣ. ಆ ಹಾರ್ಟ್ ಎನರ್ಜಿ 30% ಇದೆ. ಹಾರ್ಟ್ ಪಾಯಿಂಟ್ ನಿಮಗೆ ಗೊತ್ತಿದೆ, ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿರೋ ಫ್ರೀಕ್ವೆನ್ಸಿನ ನೀವು ಸ್ಟಿಮ್ಯುಲೇಟ್ ಮಾಡಿದ್ದೀರಾ, ಇಲ್ಲಿಂದ ಆ ತರಂಗಗಳು ಏನಾಗುತ್ತೆ ದೇಹಕ್ಕೆ ಹೋಯ್ತು. ಅನ್ಫಾರ್ಚುನೇಟ್ಲಿ ನಾನು ದಿನಕ್ಕೆ ಒಂದ್ಸರಿ ಮಾಡಿ ಅಂದ್ರೆ, ನೀವು ಬೇಗ ವಾಸಿ ಆಗಲಿ ಅಂದ್ರೆ ದಿನಕ್ಕೆ 3 ಸಾರಿ ಮಾಡಿದ್ರಿ. 3 ಸಾರಿ ಮಾಡಿದಾಗ್ಲೂ ನಿಮ್ಗೆ ಎನರ್ಜಿ 30ರಿಂದ ನಿಮ್ಗೆ 50% ಬಂದು ನಿಂತ್ಕೊಂತೇ ಹೊರತುನು 50ರಿಂದ ಮೇಲೂ ಹೋಗೋದಿಲ್ಲ. ಯಾಕೆ ಹೋಗಲ್ಲ ಅಂದ್ರೆ, ಈ ಫ್ರೀಕ್ವೆನ್ಸಿ ಇದೆಯಲ್ವಾ, ಇಲ್ಲಿ ನೀವು ಸ್ಟಿಮ್ಯುಲೇಟ್ ಮಾಡಿದಾಗ ಬರ್ತಕ್ಕಂಥ ಫ್ರೀಕ್ವೆನ್ಸಿ ನಿಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಬರೋದು. ಅದಕ್ಕೆ ಇದರ ಅನುರೂಪ ಇಲ್ಲಿ ಇಟ್ಟಿರೋದು ದೇವ್ರು. ಇಲ್ಲಿ ಮಾಡಿದಾಗ 50 ಬರಬೇಕು ಅಷ್ಟೇನೆ. 50 ಬಂದ್ರೆ ಸಾಕು ಅಷ್ಟೇ, ಇದು ಮುಂದಕ್ಕೆ ತಗೊಂಡೋಗಲ್ಲ ನಿಮ್ಗೆ. ಯಾಕಂದ್ರೆ ನಿಮ್ ದೇಹದಲ್ಲಿ ಕೊರತೆ ಇರುತ್ತೆ ಅದು. ಸೊ ಕೊರತೆ ಇರೋದ್ರಿಂದ ಅದು ನಿಮ್ಮನ್ನ ಮೇಲೆ ಕೆತ್ಕೊಂಡು ಹೋಗಕ್ಕಾಗಲ್ಲ. ಸಪೋಸ್ 50% ಇರ್ಬೇಕಾದ್ರೆ ಹಾರ್ಟ್ ಎನರ್ಜಿ ನಿಮ್ಗೆ 70-80 ಇತ್ತು ಅಂತ ಇಟ್ಕೊಳ್ಳೋಣ. ಆಗ್ಲೂ ಸಹ ನಾವು ಇದೇ ಪಾಯಿಂಟ್ ನ ಸ್ಟಿಮ್ಯುಲೇಟ್ ಮಾಡ್ತೀವಿ. ಇಲ್ಲಿ ಟೋನಿಫಿಕೇಶನ್, ಸೆಡೇಷನ್ ನೀವೇನಾರ ಮಾಡ್ಕೊಳ್ಳಿ. ಅನುರೂಪ ಪದ್ಧತಿಯಲ್ಲಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಲ್ಲಿ ಪ್ರೆಷರ್ ಒಂದೇ ಇಂಪಾರ್ಟೆಂಟ್. ದೆರ್ ಇಸ್ ನೋ ಸೆಡೇಷನ್, ದೆರ್ ಇಸ್ ನೋ ಟೋನಿಫಿಕೇಶನ್. ಬೇರೆ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್, ಮೆರಿಡಿಯನ್ ಆ ಪಾಯಿಂಟ್ ಗಳಲ್ಲಿ ಹೋದಾಗ ನಿಮ್ಗೆ ಟೋನಿಫಿಕೇಶನ್, ಸೆಡೇಷನ್ ಸಿಕ್ಕುತ್ತೆ. ಈ ಅನುರೂಪ ಪದ್ಧತಿ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಈ ಪಾಯಿಂಟ್ ನ ಅಂದ್ರೆ ಈ ಫ್ರೀಕ್ವೆನ್ಸಿನ ನೀವು ಸ್ಟಿಮ್ಯುಲೇಟ್ ಆದ್ರೆ ಪ್ರೆಸ್ ಮಾಡಿದಾಗ ಅಂತ ಇಟ್ಕೊಳ್ಳೋಣ. 80 ನಿಮ್ಮ ಹಾರ್ಟ್ ಎನರ್ಜಿ ಏನಾಗುತ್ತೆ, ಫ್ರೀಕ್ವೆನ್ಸಿ ನಾರ್ಮಲ್ ಟು 50 ಅವಾಗ್ಲೂ ಪ್ರೆಸ್ಸೇ ಮಾಡ್ತೀವಿ. ಕಡಿಮೆ ಇದ್ದಾಗಲೂ ನಾವು ಪ್ರೆಸ್ಸೇ ಮಾಡ್ತೀವಿ, ಬೇರೆ ಏನು ಮಾಡೋದಿಲ್ಲ. ಸೊ ತಿಳ್ಕೊಳ್ಳಿ, ಸುಜೋಕ್ ಥೆರಪಿ, ಕರೆಸ್ಪಾಂಡೆನ್ಸ್ ಸಿಸ್ಟಮು, ಮತ್ತೆ ಇನ್ಸೆಕ್ಟ್ ಸಿಸ್ಟಮ್, ಮಿನಿ ಸಿಸ್ಟಮ್, ಯಾವುದೇ ಸಿಸ್ಟಮ್ ಅನ್ನ ತಗೊಳ್ಳಿ, ನಿಮ್ಗೆಲ್ಲೂ ಎನರ್ಜಿ ಎಕ್ಸಿಸ್ ಆಗೋದಿಲ್ಲ. ನಿಮ್ಮ ಎನರ್ಜಿ ಬ್ಯಾಲೆನ್ಸ್ಡ್ ಆಗುತ್ತೆ, 100% ಬ್ಯಾಲೆನ್ಸ್ಡ್ ಆಗುತ್ತೆ. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಅರ್ಥ ಆಯ್ತಲ್ಲ ಈಗ? ಸೊ ಸಂಪೂರ್ಣವಾಗಿ ಇದು ಫ್ರೀಕ್ವೆನ್ಸಿ ಬೇಸಿಸ್ ಅಲ್ಲೇನೆ ವರ್ಕ್ ಆಗುವಂಥದ್ದು. ಈಗ ನೀವು ಈ ಟ್ರೀಟ್ಮೆಂಟ್ ಅನ್ನ ಯಾರಿಗೆ ಕೊಡಬಹುದು? ಮಕ್ಕಳಿಂದ ಎಲ್ಲಾ ವಯಸ್ಸಿನವರೆಗೂ ಸಹ ನೀವು ಟ್ರೀಟ್ಮೆಂಟ್ ಕೊಡಬಹುದು. ಯಾರ್ಯಾರಿಗೆ ಕೊಡಬಾರದು ನೀವು ಟ್ರೀಟ್ಮೆಂಟು? ಯೂಶುವಲಿ ಪ್ರೆಗ್ನೆಂಟ್ ಲೇಡಿಗೆ ಕೊಡಲ್ಲ.
ನಾನು ಪ್ರೆಗ್ನೆಂಟ್ ಲೇಡಿ ಕೊಟ್ಟಿದ್ದೀನಿ, ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಈಗಲೂ ಹೇಳ್ತೀನಿ, ನೀವು ಎಕ್ಸ್ಪರ್ಟ್ ಆದ್ಮೇಲೆ ನೀವು ಕೊಡ್ಬೋದು. ಈಗ ಸದ್ಯಕ್ಕೆ ಪ್ರೆಗ್ನೆಂಟ್ ಲೇಡಿನ ದೂರ ಇಡಿ. ಸುಜೋಗ್ ಥೆರಪಿ, ಕ್ಯಾನ್ಸರ್ ವಾಸಿ ಮಾಡ್ತೀನಿ, ಕೈ ಹಾಕೋಕ್ ಹೋಗ್ಬಿಡಿ. ಪಾರ್ಕಿನ್ಸನ್ ವಾಸಿ ಮಾಡ್ತೀನಿ, ಕೈ ಹಾಕೋಕ್ ಹೋಗ್ಬಿಡಿ. ಅರ್ನಿಯಾ ಸಿಕ್ಕಾಬಟ್ಟೆ ಪೇನ್ ಇರುತ್ತೆ, ಅವನ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕೊಂಡು ಏನೋ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾನೆ. ನೀವು ಬನ್ನಿ, ನಾನು ಮಾಡ್ತೀನಿ, ಆ ಪಾಯಿಂಟ್ ಹಾಕಿ, ಈ ಪಾಯಿಂಟ್ ಹಾಕಿ, ಎಲ್ಲಾ ಪಾಯಿಂಟ್ ಹಾಕಿ ಅರ್ನಿಯಾ ರೆಡಿ ಮಾಡ್ತೀನಿ, ಕೈ ಹಾಕ್ಬೇಡಿ. ಎಕ್ಸ್ಪರ್ಟ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈಗೇನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ. ಹೇಳ್ಬೋದು ನಿಮ್ಗೆ ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋಗಳು ಸಿಕ್ಕುತ್ತೆ. ನಾನು ಕಲರ್ ಹಾಕಿದ ತಕ್ಷಣ ಅರ್ನಿಯಾ ನನಗೆ ಪೂರ್ತಿ ಕಡಿಮೆ ಆಗ್ಬಿಡ್ತು ಅಂತ. ಅವ್ರ ಹತ್ರ ಪ್ರೂಫ್ ಇಲ್ಲ ಕಡಿಮೆ ಆಗಿದ್ದಕ್ಕೆ. ಅದನ್ನ ನೀವೆಲ್ಲ ಅಷ್ಟು ಸುಲಭವಾಗಿ ಒಪ್ಕೊಂಡು ತಪ್ಪು ದಾರಿಗೆ ಹೋಗಬೇಡಿ. ಅದರಿಂದ ಸ್ವಲ್ಪ ತೊಂದರೆಗಳನ್ನು ಆಗುತ್ತೆ ಡೆಫಿನೆಟ್ ಆಗಿ, ಡೌಟೇ ಇಲ್ಲ. ಸೊ ಹಾಗಾಗಿ ಕ್ಯಾನ್ಸರ್, ಅರ್ನಿಯಾ, ಪ್ರೆಗ್ನೆಂಟ್ ಲೇಡಿ, ಸೊ ಇವ್ರಿಗೆ ಯಾರಿಗೂ ಮಾಡಕ್ ಹೋಗ್ಬೇಡಿ. ನೀವು ಎಕ್ಸ್ಪರ್ಟ್ ಆದ್ಮೇಲೆ ಮಾಡಿ, ತಪ್ಪೇನಿಲ್ಲ. ಅದರಲ್ಲಿ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗುತ್ತೆ. ನಾನು ಈ ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಸಕ್ಸಸ್ ರೇಟ್ ಏನಿರುತ್ತೆ, ಏನ್ ಮಾಡ್ಬೋದು. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವೇನಾದ್ರು ಮಾಡಕ್ ಹೋದಾಗ ಪ್ರಾಬ್ಲಮ್ ಆಕ್ಚುಲಿ ಸುಜೋಗ್ ಥೆರಪಿ ಮಾಡಿದ್ದಕ್ಕೆ ಪ್ರಾಬ್ಲಮ್ ಇರೋದಿಲ್ಲ, ಅವ್ರಿಗೆ ಬೇರೆ ಪ್ರಾಬ್ಲಮ್ ಸ್ಟಿಮ್ಯುಲೇಟ್ ಆಗುತ್ತೆ, ಟ್ರಿಗರ್ ಆಗಿರುತ್ತೆ, ಅಥವಾ ಇನ್ನೊಂದ್ ದಿವಸ ಹೊಸ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ಆನ್ಸರ್ ಕೊಡಕ್ ನೀವು ಎಲಿಜಿಬಲ್ ಆಗಿರ್ಬೇಕು. ಈಗ ನೀವಿನ್ನೂ ಎಲಿಜಿಬಲ್ ಆಗಿರೋದಿಲ್ಲ ಆನ್ಸರ್ ಕೊಡೋದಕ್ಕೆ, ಗೊತ್ತೇ ಇರಲ್ಲ ನಿಮ್ಗೆ ಯಾಕೆ ಬಂತು ಅಂತ ಹೇಳಕ್ಕೆ. ಹಾಗಾಗಿ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡೋದು ಬೇಡ. ಎಸ್ಪೆಷಲಿ ಪ್ಯಾರಾಲಿಸಿಸ್ ಆಗಿರೋರಿಗೆ, ಪ್ಯಾರಾಲಿಸಿಸ್ ಆಗಿರೋರ್ಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್ಟನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ನೀವೆಲ್ಲರಿಗೂ ಇನ್ನೊಂದು ಹೇಳ್ತೀನಿ, ಜ್ಞಾಪಕ ಬಂತು. ನಿಮ್ಮ ಫ್ರೆಂಡ್ ಫೋನ್ ಮಾಡ್ತಾರೆ, ಏನಂತ ಫೋನ್ ಮಾಡ್ತಾರೆ, ನಮ್ ಫ್ರೆಂಡ್ ಮನೇಲಿ ಏಜ್ ಆಗಿರೋರು ಇದ್ದಾರೆ, ಅವ್ರಿಗೆ ಹಿಂಗಾಗಿದೆ, ಏನ್ ಬಣ್ಣ ಹಾಕ್ಲಿ, ಏನ್ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗುತ್ತೆ, ದಯವಿಟ್ಟು ಹೇಳ್ತೀರಾ ಅಂತಾರೆ. ಸೇಮ್ ನೀವು ಅದನ್ನು ನನಗೆ ಫೋನ್ ಮಾಡ್ತೀರಾ, ಸರ್ ಹಿಂಗಾಗಿದೆ, ಏನ್ ಕೊಡ್ಲಿ ಟ್ರೀಟ್ಮೆಂಟ್ ಅಂತ. ಯಾವ್ದಕ್ಕೆ ಫೋನ್ ಮಾಡ್ತಾರೆ ಅಂದ್ರೆ, ಪೇಷಂಟ್ ಎದ್ದೋಡಕ್ ಆಗಲ್ಲ, ಆಯ್ತಾ, ಕಿಡ್ನಿ ಎರಡು ಹೋಗ್ಬಿಟ್ಟು ಕೈ ಕಾಲೆಲ್ಲ ಊತ ಆಗ್ಬಿಟ್ಟಿರುತ್ತೆ, 1 2 3 4 5 6 ಎಲ್ಲಾನು ಅಲ್ಲೇನೆ ಆಗಿರುತ್ತೆ. ಅವ್ರಿಗೆ ಆಲ್ರೆಡಿ ರಿಸರ್ವೇಶನ್ ಮಾಡಿಸಿರ್ತಾರೆ, ಅವ್ರು ಮಾತಾಡೋದಿಲ್ಲ, ಫುಡ್ಡೇ ಹೋಗೋದಿಲ್ಲ, ಅಂತಕ್ಕೆ ಫೋನ್ ಮಾಡ್ತಾರೆ. ಅಂತವನ್ನ ಆಯ್ತು ನಾನು ಹೇಳ್ತೀನಿ ಅಂತ ಹೇಳ್ಬೇಕಷ್ಟೇನೆ. ಸಿಂಪಲ್ ಆಗಿ ಹೇಳಿ, ಎಲ್ಲಾ ಬೆಳಗು ಆರೆಂಜ್ ಕಲರ್ ಹಾಕು, ಎಲ್ಲಾ ಬೆಳಗು ಬ್ಲಾಕ್ ಕಲರ್ ಹಾಕು, ಆಮೇಲೆ ನೋಡೋಣ ಒಂದು ವಾರ ಬಿಟ್ಟ ಮೇಲೆ. ಇಷ್ಟು ನೀವು ಸಿಂಪಲ್ ಆಗಿ ಕಲಿಬೇಕಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಪೇಷಂಟ್ ನಿಮ್ಮ ಮುಂದೆ ಇಲ್ದಿರನೆ ಯಾರಿಗೂ ಪುಕ್ಸಟ್ಟೆ ಅಡ್ವೈಸ್ ಕೊಡಬೇಡಿ. ಕಲರು ಕೊಡಬೇಡಿ, ಸಿಂಗಲ್ ಸೀಡು ಕೊಡಬೇಡಿ, ಯಾವುದು ಕೊಡಬೇಡಿ. ಎಮರ್ಜೆನ್ಸಿ ನೋಡಿ ನೀವು ಯಾವ್ದಾರನ್ನು. ಟೀನೇಜ್ ಅಲ್ಲಿ ಇರ್ತಾರೆ, ಬಿಲೋ 50, ಬಿಲೋ 30, ಈಗೇನೋ ಹುಡುಗರು ಇರ್ತಾರೆ, ಮಕ್ಳಿರ್ತಾರೆ, ಈಗೇನೋ ಆಯ್ತು ಇಮಿಡಿಯೇಟ್ ಆಗಿ ಅದಕ್ಕೆ ಕೊಡಿ. 100% ನೀವು ರಿಸಲ್ಟ್ ತಗೊಳಕಾಗುತ್ತೆ. ಬೆಡ್ ರಿಡನ್ ಆಗಿರೋರು 70, 80, 90 ಆಗಿರ್ತಾರೆ, ಅಂತವ್ರು ಫೋನ್ ಮಾಡಿದ್ರಲ್ಲ ನೀವು ಫೋನ್ ಮಾಡ್ಬಿಡ್ತೀರಾ, ಸರ್ 92 ಹಿಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಸರ್, ಏನಾರ ಒಂದು ಅವ್ರು ಹಿಂಗೆದ್ದು ಕುತ್ಕೊಳ್ಳೋಷ್ಟು ಕೊಟ್ರೆ ಸಾಕು ಸರ್ ನನಗೆ ಅಂತ. ಅವ್ರ ಆಲ್ರೆಡಿ ಮಾತ್ರೆಗಳ ಒಂದು ಬೆಟ್ಟನೇ ಅವ್ರ ದೇಹದೊಳಗಡೆ ಹೋಗ್ಬಿಟ್ಟಿರುತ್ತೆ. ಅದ್ರಲ್ಲೆಲ್ಲ ಸ್ವಲ್ಪ ಟಾಕ್ಸಿನ್ ಸೇರ್ಕೊಂಡು ಅಲ್ಲಿ ಒಳಗಡೆ ಇನ್ನೊಂದು ಬೆಟ್ಟನೇ ಸೃಷ್ಟಿಯಾಗಿರುತ್ತೆ. ಅದನ್ನ ನೀವು ತೆಗಿಯೋವರೆಗೂ ಅವ್ರು ಇದ್ದಾಳಲ್ಲ, ರಿಸರ್ವೇಶನ್ ಆಗಿರುತ್ತೆ ಅವ್ರಿಗೆಲ್ಲರಿಗೂ. ಅದನ್ನ ಯೋಚನೆ ಮಾಡ್ಕೊಳ್ಳಿ. ಫಸ್ಟ್ ನೀವು ಯೋಚನೆ ಮಾಡ್ಬಿಟ್ಟು ಕೈ ಹಾಕಿ. ನೀವು ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತೀರಾ ಅಷ್ಟು ಸ್ಮಾರ್ಟ್ ಸಕ್ಸಸ್ ನಿಮ್ದಾಗುತ್ತೆ. ಯಾವುದೋ ವಿಡಿಯೋಗಳು ನೋಡಿ, 70 ವರ್ಷ ನಾನು ಇವ್ರು ಟ್ರೀಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ಇವ್ರು ರೆಡಿ ಆದ್ರು, ನೋಡಿದ್ದೀನಿ, ನಾನು ಸಾಕಷ್ಟು ವಿಡಿಯೋಗಳು ನೋಡಿದ್ದೀನಿ. ನಾನು ಪ್ಯಾರಾಲಿಸಿಸ್ ಟ್ರೀಟ್ ಮಾಡಿದ್ದೀನಿ, ನಾನು ಇಂಥದಕ್ಕೆ ಟ್ರೀಟ್ ಮಾಡಿದ್ದೀನಿ. ಆಫ್ಟರ್ 1 ಮಂತ್, ಆಫ್ಟರ್ 6 ಮಂತ್ಸ್, ಆಫ್ಟರ್ 1 ಇಯರ್ ಪೇಷಂಟ್ ಹೇಗಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಅವ್ರು ಯಾರು ಅವ್ರ ಜೊತೆ ಲಿಂಕ್ ಇರೋದಿಲ್ಲ, ಅವ್ರು ಬಿಟ್ಟು ಬೇರೆ ಏನೋ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇಂತಹ ಸಾಹಸಕ್ಕೆ ಅದ್ಭುತ ಮಾಡ್ತೀನಿ ಅಂತ ಕೈ ಹಾಕೋಕ್ ಹೋಗ್ಬಿಡಿ. ನಿಮ್ಗೆ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಬೇಸಿಕ್ ಇಂದ ನೀವು ಮಾಡ್ಕೊಂಡು ಹೋದ್ರೆ. ಸೊ ಇದಿಷ್ಟು ಇವತ್ತಿನ ಸುಜೋಕ್ ವರ್ಕ್ಶಾಪ್. ಇದು ಮುಂದಿನ ದಿನಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ಮುಂದುವರೆದ ಭಾಗವನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಳ್ಳಿ, ಆತರ ಪಡಬೇಡಿ. ನಾನು ಆಗ್ಲೇ ಹೇಳಿರೋ ಹಾಗೆ, ಸರ್ ನನಗೆ ಪ್ರೋಟೋಕಾಲ್ ಬೇಕಿದಕ್ಕೆ ಸುಜೋಕಲ್ಲಿ, ದಯವಿಟ್ಟು ಕೇಳಬೇಡಿ, ಪ್ರೋಟೋಕಾಲ್ನೇ ಕೇಳಬೇಡಿ. ಪ್ರೋಟೋಕಾಲ್ದೇ ಸಬ್ಜೆಕ್ಟ್ ಕೊಡ್ತೀನಿ ನಾನು. ಆ ಪ್ರೋಟೋಕಾಲ್ ದಿವಸ ನೀವು ಹಾಕಿ, ನೀವು ಮುಟ್ಟಿದ ತಕ್ಷಣ ಕಾಯಿಲೆ ವಾಸಿ ಆಗುತ್ತೆ. ಇವತ್ತು ನಾನು ಕೊಡೋ ಪ್ರೋಟೋಕಾಲು ನಿಮ್ಗೆ ವರ್ಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಪೇಷಂಟ್ ಎಲ್ಲ ಇರ್ತಾರೆ,
ಅವರು ನೀವು ನೋಡಿರೋದಿಲ್ಲ, ಅವ್ರಿಗೆ ಬೇಕು ಅಂತ ನೀವು ಕೇಳ್ತೀರಾ, ಅದು ವರ್ಕ್ ಆಗೋದಿಲ್ಲ. ಅದು ನಿಮ್ಮ ಪೇಷಂಟ್ ನಿಮ್ಮ ಮುಂದೆ ಕೂತ್ಕೊಂಡಾಗ ಅವನು ಹೀಲ್ ಮಾಡಬೇಕು. ಅವನು ಹೀಲ್ ಮಾಡಿದ್ರೆ ಮಾತ್ರನೇ ಆಗೋದು ಅನ್ನೋದನ್ನ ಗಮನ ಇಟ್ಕೊಳ್ಳಿ. ನಾನು ಬರೀ ಸುಜೋಕ್ಗೊಂದೇ ಹೇಳ್ತಾ ಇಲ್ಲ, ಪ್ರತಿಯೊಂದು ಹೀಲಿಂಗ್ಸ್ಗೂ ಅವನೇ ಹೀಲ್ ಮಾಡೋದು. ಅದನ್ನ ನೀವು ಗಮನ ಇಟ್ಕೊಂಡು ಹೀಲ್ ಮಾಡ್ತಾ ಹೋಗಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ರೈಟ್ ಸರ್. ಒಂದು ನಾನು ಪಾಠ ಮಾಡಿರೋದು ಅರ್ಥ ಆಗಿದೆ ಎಲ್ಲರಿಗೂ, ಇಲ್ಲ ಪಾಠ ಮಾಡಿರೋದು ಅರ್ಥ ಆಗಿಲ್ಲ, ಪೂರ್ತಿ ಅರ್ಥ ಆಗಿಲ್ಲ. ಪೂರ್ತಿ ಅರ್ಥ ಆಗಿಲ್ಲ ಅಂದ್ರೆ ಯಾವ ಪ್ರಶ್ನೆ ಕೇಳಕ್ಕೆ ಗೊತ್ತಾಗಲ್ವಲ್ಲ, ಇಲ್ಲ ಪೂರ್ತಿ ಅರ್ಥ ಆಗಿಲ್ಲ ಯಾವ ಪ್ರಶ್ನೆ ಕೇಳಲ್ಲ. ಹೇಳಿದೀರಾ ಒಬ್ರು ಅನ್ಮಿಟ್ ಮಾಡ್ಕೊಳ್ಳಿ. ಇದ್ರಲ್ಲಿ ಯಾರು? ಶೋಭರಾಣಿ. ನೀವ್ ಇದ್ರಲ್ಲಿ ಇಲ್ಲ ಸರ್, ಬರೀ ಚೆನ್ನಾಗಿ ಅರ್ಥ ಆಗಿದೆ ಸರ್, ಅಷ್ಟು ಕ್ಲೀನ್ ಆಗಿ ಎಲ್ಲ ಬಿಡಿಸಿ ಹೇಳಿದ್ದಾರೆ, ಅದಕ್ಕೆ ಯಾರಿಗೂ ಡೌಟ್ ಬಂದಿಲ್ಲ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಸರ್ ನನಗೆ ಒಂದ್ ಡೌಟ್ ಅಂದ್ರೆ, ನೀವೇನ್ ಹೇಳಿದ್ರಿ ಇವಾಗ ಈ ಇದ್ರಲ್ಲಿ ಕ್ಯಾನ್ಸರ್ ಅನ್ನೋದು ವರ್ಕ್ ಆಗಲ್ಲ ಅಂದ್ರೆ ಆಗದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಅಥವಾ ಇವಾಗ ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡೋದ್ರಿಂದ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ, ಅಥವಾ ನಿಮ್ಮಂತ ಎಕ್ಸ್ಪರ್ಟ್ ಗಳಿಂದನೂ ಅದು ವರ್ಕ್ ಆಗಲ್ಲ ಅಂತ ಹೇಳ್ತೀರಾ? ಈಗಲೇ ಉತ್ತರ ಬೇಕು ಅದಕ್ಕೆ? ಎಸ್ ಸರ್ ಒಳ್ಳೆ ಸಾರಿ, ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತಾ ಇಲ್ಲ ಸರ್, ನಾನು ಕೇಳ್ತಾ ಇರೋದು ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು ನನಗೆ ಡೌಟ್ ಅಷ್ಟೇ. ಅದು ನಾನು ನಿಮ್ಮ ಬಗ್ಗೆ ಸಂದೇಹ ಪಡ್ತಾ ಇದ್ದೀನಿ ಅಂತ ಅಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನನ್ನ ಉದ್ದೇಶ ಅದು. ತಪ್ಪು ತಿಳ್ಕೊಳ್ಳೋದೇನು ಇಲ್ಲ. ಇಲ್ಲಿ ತಪ್ಪು ಸರಿ ಅನ್ನೋದು ಇಲ್ವೇ ಇಲ್ಲ. ನೋಡಿ, ಇದು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ನಾವು ಕಲ್ತಿದೀವಲ್ವಾ? ಕಲ್ತಿದೀವಾ ಇಲ್ವಾ? ಹೌದು ಸರ್. ಇನ್ಫ್ಯಾಕ್ಟ್ ನೆಗೆಟಿವ್ ಎನರ್ಜಿನೂ ಇಲ್ಲ, ಪಾಸಿಟಿವ್ ಎನರ್ಜಿನೂ ಇಲ್ಲ, ಇರೋದು ಒಂದೇ ಎನರ್ಜಿ. ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇರೋದು ಒಂದೇ ಎನರ್ಜಿ, ಆಯ್ತಾ? ಈ ಎನರ್ಜಿ ಒಂದು ಹೊರಗಡೆಯಿಂದ ಬಂದು ನಿಮ್ಮನ್ನ ಸೇರ್ಕೊಂಡ್ರೆ, ನಿಮ್ಮ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ರೆ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ನಿಮ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋ ಎನರ್ಜಿ, ಅದು ನಿಮ್ಗೆ ಸಪೋರ್ಟ್ ಮಾಡಲ್ಲ, ನಿಮ್ಗೆ ಅನ್ಈಸಿ ಫೀಲಿಂಗ್ಸ್ ಆಗುತ್ತೆ. ನಾವು ಅದನ್ನೇ ನೆಗೆಟಿವ್ ಅಂತ ಕರಿತೀವಿ. ಬಿಕಾಸ್ ನಮ್ಮಲ್ಲಿ ಅದನ್ನ ಟಾಲರಬಲ್ ಮಾಡೋಷ್ಟು ಶಕ್ತಿ ಇಲ್ಲ. ನಿಮ್ಮ ಎನರ್ಜಿನ ರೈಸ್ ಮಾಡ್ಕೊಂಡ್ರೆ ಅದು ಬರುತ್ತೆ ಹೋಗುತ್ತೆ, ಇಷ್ಟೇ, ವೆರಿ ಸಿಂಪಲ್. ಸೊ ಎನರ್ಜಿ ಒಂದೇನೆ, ದರ್ ಇಸ್ ನೋ ನೆಗೆಟಿವ್, ದರ್ ಇಸ್ ನೋ ಪಾಸಿಟಿವ್. ಒಂದು, ನೀವು ಕೇಳಿರೋ ಪ್ರಶ್ನೆಗೆ ಇಲ್ಲಿವರೆಗೂ ಯಾರು ಹೀಲ್ ಮಾಡಿಲ್ಲ. ನಾನೆಲ್ಲರನ್ನೂ ಅಬ್ಸರ್ವ್ ಮಾಡೋದು, ಎಲ್ಲರದ್ದು ಕೇಳೋದು ಇಷ್ಟೇನೆ, ನೀವು ಮಾಡಿದೀರಲ್ವಾ, ಐ ನೀಡ್ ಪ್ರೂಫ್. ನೀವೇನೇನ್ ಕೊಟ್ಟಿದ್ದೀರಾ? ಒಂದು ಪೇಷಂಟ್ ಫೀಡ್ಬ್ಯಾಕ್, ಒಂದು ಪೇಷಂಟ್ ಫೋನ್ ನಂಬರ್. ಹೀಲ್ ಮಾಡಿರೋರು ಯಾರೂ ಪೇಷಂಟ್ ನಂಬರೇ ಕೊಡಲ್ಲ. ಒಂದು ಸುಳ್ಳು ಏನ್ ಹೇಳ್ತಾರೆ ಗೊತ್ತಾ? ಪೇಷಂಟ್ ಕಾನ್ಫಿಡೆನ್ಸ್ಗೆ ತೊಂದರೆ ಆಗುತ್ತೆ, ಅದಕ್ಕೆ ನಾವು ಕೊಡಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಗೆ ಹೇಳ್ಬೋದು, ಇವಾಗ ನಾನು 15 ಪೇಷಂಟ್ ವಾಸಿ ಮಾಡಿದ್ದೀನಿ, 15 ಪೇಷಂಟ್ ಕ್ಯಾನ್ಸರ್ ವಾಸಿ ಮಾಡಿದ್ದೀನಿ, 15 ಪೇಷಂಟ್ ಸೊರಿಯಾಸಿಸ್ ವಾಸಿ ಮಾಡಿದ್ದೀನಿ. ಸೊರಿಯಾಸಿಸ್ ವಾಸಿ ಆಗಿಲ್ಲ ಯಾರಿಗೂ. ಸೊ ಎಲ್ಲಾರ್ಗು ಹೇಳ್ಬೋದು, ಇಷ್ಟು ಜನದ್ದು ವಾಸಿ ಮಾಡಿದ್ದೀನಿ ನಾನು, ಇಷ್ಟು ಜನದ್ದು ವಾಸಿ ಮಾಡ್ತಾ ಇದ್ದೀನಿ, ಇನ್ನೂ ಮಾಡಿದ್ದೀನಿ ನಾನು ಅಂತ ಹೇಳ್ಬೋದು. ನಾನು ಪ್ರೂಫ್ ಕೊಡ್ತೀನಿ ವಾಸಿ ಆಗಿಲ್ಲ ಅನ್ನೋದಕ್ಕೆ, ಬೇಕಾದ್ರೆ ನನ್ನ ಹತ್ರ ಇದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಬೇರೆ ಯಾವುದೋ ವಿಷಯಕ್ಕೆ ಅಟ್ರಾಕ್ಟ್ ಆಗಿ, ಇಲ್ಲ ನಾನು ಮಾಡ್ತೀನಿ ಬನ್ನಿ. ಆ ಪೇಷಂಟ್ ಪಾಪ 70 ವರ್ಷ ಆಗಿರುತ್ತೆ, ಸ್ಟ್ರೋಕ್ ಹೊಡೆದು ಬಿದೋಗ್ಬಿಟ್ಟಿರ್ತಾರೆ. ಏನೋ ಒಂಚೂರು ಆಯುರ್ವೇದ ಅಲೋಪತಿ ಏನೋ ಒಂದು ಹಾಕಿ ಅವ್ರೇನೋ 1, 2, 3 ಮಾಡ್ಕೊಳ್ಳೋ ರೆಡಿ ಆಗಿರ್ತಾರೆ. ಬಿಟ್ಬಿಡಿ ಅವ್ರನ್ನ ಅಲ್ಲಿಗೇನೆ. ನೀವು ಹೋಗಿ ಯಾವ ಹಿಂಸೆನೂ ಕೊಡಕ್ ಹೋಗ್ಬಿಡಿ, ಆಗಲ್ಲ. ಅದು ಟ್ರೈ ಮಾಡ್ತೀರಾ, ಮಾಡಿ, ತುಂಬಾ ಸಂತೋಷ ನೀವು ಟ್ರೈ ಮಾಡಿದ್ರೆ. ಬಟ್ ಟ್ರೀಟ್ಮೆಂಟ್ ಕೊಟ್ಟು ಬಂದಾದ್ಮೇಲೆ ಹಿಂಗಾಯ್ತು ಅಂತ ಎಲ್ಲೂ ಹೇಳ್ಬೇಡಿ, ಅದು ಆಗಲ್ಲ. ಅದು ಅವ್ರು ಹಂಗೆ ಇರ್ತಾರೆ. ಅವರು ತುಂಬಾ ರೇರು. ಎಲ್ಲದಕ್ಕೂ ನಾವು ಕರ್ಮಭಾವ ಅಂತ ಒಂದು ಹೇಳ್ತೀವಿ. ಆ ಕರ್ಮದಲ್ಲಿ ಇದ್ರೆ ಮಾತ್ರನೇ ನೀವು ಹೋಗಿ ಸುಮ್ನೆ ಮುಟ್ಟು ಬನ್ನಿ, ಪಟ್ಟಂತ ಬೆಳಿಗ್ಗೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಅವ್ರು ಬಂದಿದ್ರು, ಸುಮ್ನೆ ಕಲರ್ ಹಾಕಿದ್ರು, ನಾನು ಬೆಳಿಗ್ಗೆ ರೆಡಿ ಆಗ್ಬಿಟ್ಟೆ ಅಂತ. ಕಲರ್ ಹಾಕಿದ್ವಿ, ಅವನು ನಿಮ್ಮ ಮುಖಾಂತರ ಅಲ್ಲಿಗೆ ಬಂದಿದ್ದಕ್ಕೆ ಮಾತ್ರ ಆಯ್ತು. ಹಂಗಂತ ಕ್ಯಾನ್ಸರ್ ವಾಸಿ ಆಗಿರೋದು ನಾನು ನೋಡಿಲ್ಲ. ಕ್ಯಾನ್ಸರ್ ವಾಸಿ ಆಗಿಲ್ಲ. ಟೈಮಿಂಗು ವಾಸಿ ಆದಂಗಿದ್ರು ಆಫ್ಟರ್ 5 years ಅಕ್ಯುಮುಲೇಟ್ ಆಗುತ್ತೆ. ಅವರು ಆಲ್ರೆಡಿ ಅವರ ರಿಸರ್ವೇಶನ್ ಮಾಡ್ಬಿಟ್ಟಿರ್ತಾರೆ.
ಸೊ ಆ ಟೈಮನ್ನ ಒಂಚೂರು ಬೇಕಾದ್ರೆ ಕ್ಯಾನ್ಸಲೇಷನ್ ಮಾಡಿ 1 ವರ್ಷ ಮುಂದಕ್ಕೆ ಹಾಕೋದು ಬಿಟ್ರೆ ಏನು ಆಗಲ್ಲ. ಇಲ್ಲಿವರೆಗೂ ವಿ ಆರ್ ಹೆಲ್ಪ್ಲೆಸ್ ಹೇಳ್ಬೇಕು ಅಂದ್ರೆ. ಈ ತರ ವಿಡಿಯೋ ಬೇಕಾದಷ್ಟಿದೆ, ಯಾವುದು ನಾನು ಕ್ಯೂರ್ ಮಾಡಿದೀನಿ ಅನ್ನೋದು, ಬಟ್ ನಿಮ್ಗೆ ಎಲ್ಲೂ ಪ್ರೂಫ್ ಸಿಕ್ಕಲ್ಲ. ಅದೊಂದು ಸ್ಯಾಡ್. ಓಕೆ ಸರ್, ತಪ್ಪು ತಿಳ್ಕೊಬೇಡಿ, ಯಾಕೆಂದ್ರೆ ನನ್ನ ಫ್ರೆಂಡಿಗೆ ಒಬ್ರಿಗೆ ಕ್ಯಾನ್ಸರ್ ಆಗಿದೆ, ಸೊ ಅದು ಕ್ಯೂರಬಲ್ ಅನ್ನೋದಕ್ಕೆ ಒಂದು ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರಿಗೆ ಧೈರ್ಯ ಕೊಡಿ, 100% ವಾಸಿ ಆಗತ್ತೆ ಅಂತ ಧೈರ್ಯ ಕೊಡಿ. ಕ್ಯಾನ್ಸರ್ ವಾಸಿ ಆಗೋದು ಒಂದ್ರಲ್ಲೇನೆ, ಹ್ಯಾಪಿನೆಸ್, ಸಂತೋಷನ ಹುಡುಕ್ಬೇಕಾಗಿರೋದು. ಸಂತೋಷದ ದಾರಿಯಲ್ಲಿ ಸಂತೋಷವಾಗಿ ಹೋಗಿ ಸಂತೋಷನ ಹುಡುಕೋದೇ ಸಿಕ್ಕುತ್ತೆ. ನೀವು ಹಣ ಖರ್ಚು ಮಾಡ್ತೀನಿ ಅಥವಾ ನಾನು ಕಷ್ಟಪಟ್ಟು ಹೋಗಿ ಸಂತೋಷನ ಪಡಿತೀನಿ ಅಥವಾ ಸಂತೋಷ ಬೇರೆ ರೂಪದಲ್ಲಿ ನೀವು ಪಡಿತೀನಿ ಅಂದ್ರೆ ಎಲ್ಲೂ ದಾರಿನೇ ಇಲ್ಲ. ಕ್ಯಾನ್ಸರ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ಅವ್ರ ಲೈಫ್ 5 ವರ್ಷ ಇದ್ರೆ ಅದು 10 ವರ್ಷಕ್ಕೆ ತಗೊಂಡೋಗುತ್ತೆ. ಯಾವುದು? ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ಅನ್ನೋದನ್ನ ನೀವು ಹ್ಯಾಪಿನೆಸ್ ಪಾತಲ್ಲಿ ಹ್ಯಾಪಿಯಾಗಿ ಹುಡುಕಿದ್ರೆ ನೀವು ಹ್ಯಾಪಿನೆಸ್ ನ ರೀಚ್ ಆಗ್ತೀರಾ. ಒಂದ್ಸರಿ ಹ್ಯಾಪಿನೆಸ್ ರೀಚ್ ಆದ್ರಿ ಅಂತ ಇಟ್ಕೊಳ್ಳಿ, ಕ್ಯಾನ್ಸರ್ ನಿಮ್ಮನ್ನೇನು ಮಾಡಲ್ಲ. ಇದು ನಾನು ಪ್ರೂಫ್ ಕೊಡ್ತೀನಿ, ಬೇಕಾದ್ರೆ ಸಾಕಷ್ಟಿದೆ ಪ್ರೂಫ್ಸ್ ಇದೆ. ಅವ್ರ ಬಾಡಿ ಒಳಗಡೆ ಕ್ಯಾನ್ಸರ್ ಸೆಲ್ಸ್ ಇದೆ. ಇವ್ರ ಸಂತೋಷಕ್ಕೆ ಕ್ಯಾನ್ಸರ್ ಸೆಲ್ಲು ಸಹ ಹ್ಯಾಪಿ ಆಗಿರುತ್ತೆ. ದಟ್ ಈಸ್ ಅ ಸೀಕ್ರೆಟ್, ರೈಟ್ ಸರ್? ನಂದೊಂದು ಇದು ಕ್ಯಾನ್ಸರ್ ಅಂದ್ರೆ ನಮ್ಮ ಹತ್ರ ಬರೋದಕ್ಕೆ ಎಲ್ಲಾ ಕಡೆನೂ ಮುಗಿಸ್ಬಿಟ್ಟು ಬಂದಿರ್ತಾರೆ. 4 ಸ್ಟೇಜ್ ಕ್ಯಾನ್ಸರ್ ನಾವು ರೆಡಿ ಮಾಡಕ್ ಆಗುತ್ತೆ? ಯಾವ ಬ್ರಹ್ಮನ ಅವ್ರಿಗಾಗಲೇ ಟಿಕೆಟ್, ನೀವು ಹೇಳ್ದಂಗೆ ಟಿಕೆಟ್ ರೆಡಿ ಆಗಿರುತ್ತೆ. ಅಲೋಪತಿ ಅವರೇ ರೆಡಿ ಮಾಡಕ್ ಆಗಲ್ಲ, ಕಿಮೋಥೆರಪಿನೇ ಮಾಡ್ಲಿಲ್ಲ. ದೆನ್ ಅವ್ರು ಇಷ್ಟೆಲ್ಲ ಮಾಡೋರು ರೆಡಿ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಿ ಎನರ್ಜಿ ಲೆವೆಲ್ ಅಲ್ಲಿ ಅವರಲ್ಲಿ ಎನರ್ಜಿನೇ ಇರಲ್ವಲ್ಲ. ನೋಡಿ ಏನ್ ಮಾಡ್ತೀರ ಅಂತ ಯೋಚನೆ ಮಾಡಿ. ಅಲ್ಲಲ್ಲ, ನೀವ್ ಹೇಳದ್ ಕರೆಕ್ಟ್. ಅವರಲ್ಲಿ ಫುಲ್ ಎಲ್ಲ ಆರ್ಗನ್ಸ್ ಡ್ಯಾಮೇಜ್ ಆಗೋಗಿರುತ್ತೆ. ಅವ್ರಿಗೆ ನಾವು ರೆಡಿ ಎಲ್ಲಿ ಮಾಡಕ್ಕಾಗುತ್ತೆ? ಅಲ್ಲಿ ಒಂಚೂರು ಏನೋ ಒಂದು 50% ಆದ್ರೆ ಎನರ್ಜಿ ಇದೆ, ಏನೋ ಒಂಚೂರು ನಾವು ಕೈ ಕಾಲ ಆಕ್ಸಿಡ್ ಮಾಡ್ಬೋದು. ಅವರಲ್ಲಿ ಪೂರ ಆರ್ಗನೇ ಡ್ಯಾಮೇಜ್ ಆಗಿರುತ್ತೆ. ನೀವ್ ಎಲ್ಲಿ ರೆಡಿ ಮಾಡಕ್ಕಾಗುತ್ತೆ? ಯಾರು ಮಾಡಕ್ಕಾಗಲ್ಲ. ನೀವ್ ಹೇಳಿದಂಗೆ ಒಂದು 1 or 2 years ಮುಂದಕ್ಕೆ ಎಕ್ಸ್ಟೆಂಡ್ ಮಾಡಬಾರ್ದು ಅಷ್ಟೇ ಹೊತ್ತು ಅವ್ರನ್ನ ನಾವು 100% ಕ್ಯೂರ್ ಮಾಡ್ತೀವಿ ಅಂತ ನಿಮ್ಗೆ ಮೊದಲು ಹೆಜ್ಜೆ ಇಡೋದಕ್ಕೆ ಹೇಳ್ಕೊಟ್ಟ ಅಪ್ಪ ಅಮ್ಮನು ಗುರುನೇ. ಕೊನೆ ಕ್ಷಣದಲ್ಲಿ ಡಾಕ್ಟರ್ ಬಂದು ಒಂದು ಇಂಜೆಕ್ಷನ್ ಹಾಕಿ ಇನ್ ಮುಂದೆ ನೀವು ಚೆನ್ನಾಗಿ ಆಗ್ತೀರಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟೋಗ್ತಾರೆ. ಆ ಡಾಕ್ಟ್ರು ಸಹ ಗುರುವೇ. ಹಾಗಾಗಿ ಒಂದ್ ಸತ್ಯ ತಿಳ್ಕೊಳ್ಳಿ, ನೀವು ಯಾರು ಗುರುಗಳನ್ನ ಬೈಬೇಡಿ, ಅದೇ ಒಂದು ಪಾಪ. ಖಂಡಿತ ಗುರು ಕೆಟ್ಟವನೇ ಆಗಿದ್ರು ಸಹ ಅವ್ನು ಕೆಟ್ಟವನ್ ನಮಗ್ ಮಾತ್ರ ಕೆಟ್ಟವನಾಗಿರ್ತಾನೆ, ಬೇರೆಯವ್ರಿಗೆ ಒಳ್ಳೆನೇ ಆಗಿರ್ತಾನೆ. ನಿಮಗೆ ದಶರಥ ಒಂದೇ ಒಂದು ಮುಗಿಸ್ಬಿಡ್ತೀನಿ. ದಶರಥನಿಗೆ ಒಂದು ಶಾಪ ಕೊಡ್ತಾನೆ. ಶ್ರವಣ ಕುಮಾರ ಅವ್ರ ತಂದೆ ಶಾಪ ಕೊಡ್ತಾನೆ. ಅವ್ರು ಶಾಪ ಕೊಟ್ಟಾಗ ದಶರಥನಿಗೆ ಮಕ್ಕಳಾಗಿರೋದಿಲ್ಲ. ಆ ಶ್ರವಣ ಕುಮಾರ ಅವರ ತಂದೆ ಶಾಪ ಏನಂತ ಕೊಡ್ತಾನೆ? ನೀನು ಸಾಯವಾಗ ನಿನ್ ಮಗ ನಿನ್ ಜೊತೆಲಿ ಇರಲ್ಲ, ಇದೇ ನನ್ನ ಶಾಪ ಅಂತ ಹೇಳ್ತಾನೆ. ಅವಾಗ ಇನ್ನೂ ದಶರಥನಿಗೆ ಮಕ್ಕಳೇ ಆಗಿರೋದಿಲ್ಲ. ಅವನು ಮಹಾಯಜ್ಞಗಳೆಲ್ಲ ಮಾಡ್ಬಿಟ್ಟಿರ್ತಾನೆ. ಆ ಶಾಪನು ಅವನಿಗೆ ವರವಾಗಿ ಪರಿಣಮಿಸ್ತು. ಅವನಿಗೆ ಮಕ್ಕಳಾಗಿ ಅವನು ಆ ಶಾಪನ ಅನುಭವಿಸ್ತಾನೆ. ಹಾಗಾಗಿ ಗುರು ಒಬ್ಬರನ್ನ ರಿಜೆಕ್ಟ್ ಮಾಡ್ತಾನೆ ಅಂದ್ರೆ ಅದು ಹಿಂದೆ ಒಂದು ಬಲವಾದ ಕಾರಣ ಇರುತ್ತೆ. ನೀವು ಮೇಲೆ ನೋಡುವಂತ ಕಾರಣ ಬೇರೆ, ಒಳಗಡೆ ನಡೆಯೋದು ಕ್ರಿಯೆ ಬೇರೆ. ನಿಮ್ಗೆ ಒಬ್ಬ ವ್ಯಕ್ತಿ ಇಲ್ಲಿ ಒಂದು ಹೆಸರಲ್ಲಿ ಗುರುವಾಗಿ ನಿಮ್ಗೆ ಕಾಣಿಸ್ತಾನಲ್ವಾ, ಆ ಗುರುವಿನ ಹಿಂದೆ ಅಲ್ಲೊಬ್ಬ ಗುರು ಇರ್ತಾನೆ. ನಾವು ದತ್ತ ಅಂತ ಪೂಜಿಸ್ತೀವಿ, ನರಸಿಂಹ ಸರಸ್ವತಿ ಅಂತ ಪೂಜಿಸ್ತೀವಿ, ಆಯ್ತಾ? ಇದೆಲ್ಲದಕ್ಕೂ ಮೇಲ್ಗಡೆ ಒಬ್ಬ ಗುರು ಇದ್ದಾನೆ. ಆ ಗುರುನೇ ತುಂಬಾ ಶ್ರೇಷ್ಠ. ನೀವು ಯಾವಾಗಲೂ ಗುರುವಿನ ಅನುಗ್ರಹದಲ್ಲೇ ಇರಬೇಕು. ಗುರುವಿಗೆ ಶರಣಾಗತಿ ಹೊಂದಿರಬೇಕು. ಗುರು ತಪ್ಪು ಮಾಡಿದ್ರು ಸಹ ನೀವು ಶರಣಾಗತಿ ಹೊಂದೇ ಇರಬೇಕು. ಅದು ನಿಮ್ಮನ್ನ ಮೇಲಕ್ಕೆ ತಗೊಂಡೋಗುತ್ತೆ. ಇದು ಸತ್ಯಾಂಶ. ಇವತ್ತಿಂದ ನನ್ನ ಸ್ಟೂಡೆಂಟ್ ನೀವು ಆಗ್ತೀರಾ ಅಂದ್ರೆ ನಾನು ಹೇಳೋದು ಇಷ್ಟೇನೆ, ಯಾವ ಗುರುನು ಒಂದು ಪದನೂ ನಿಂದನೆ ಮಾಡಬೇಡಿ, ಕೇಳಲೇಬೇಡಿ. ನಿಮ್ಗೊಂದು ಪರ್ಮಿಷನ್ ಇದೆ, ಏನ್ ಗೊತ್ತಾ? ಗುರು ಜೊತೆ ಜಗಳ ಆಡ್ಬೋದು, ಎಷ್ಟು ಬೇಕಾದ್ರೂ ಜಗಳ ಆಡ್ಬೋದು ಗುರು ಹತ್ರ. ಅದಕ್ಕೆ ಪರ್ಮಿಷನ್ ಇದೆ ಶಿಷ್ಯನಿಗೆ. ಶಿಷ್ಯ ಎಷ್ಟು ಬೇಕಾದ್ರೂ ಜಗಳ ಆಡ್ಬೋದು ಗುರುವಿನ ಹತ್ರ, ಆದ್ರೆ ನಿಂದನೆ ಮಾಡಂಗಿಲ್ಲ. ದಿಸ್ ಈಸ್ ಅ ಸೀಕ್ರೆಟ್. ಗುರು ಶಿಷ್ಯ ಪರಂಪರೆಗೆ ಇದೊಂದಿದೆ, ಅದನ್ನೊಂದು ಫಾಲೋ ಮಾಡಿ, ಒಳ್ಳೇದಾಗತ್ತೆ. ಬೇರೆಯವ್ರು ಏನಾರು ಮಾಡ್ಲಿ, ಬರೀ ಚಾಪ್ಟರ್ ಮಾತ್ರ ತಗೊಳ್ಳಿ, ವಿಷಯ ಬೇಡ. ಶ್ವೇತಾ, ರೈಟ್ ಸರ್.
ಸರ್ ಏನಿಲ್ಲ, ನನ್ಗೆ ಏನ್ ಕ್ವಶನ್ ಅಂದ್ರೆ ನಮ್ ದೇಹಕ್ಕೆ ಅದೇ ಹೀಲ್ ಮಾಡ್ಕೊಳ್ಳೋ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಹೌದು. ಸೊ ಬೇರೆ ಕ್ಯಾನ್ಸರ್ ಗುಣ ಆಗಲ್ಲ ಅಂತ ಹೇಳ್ತಿರಲ್ಲ, ಅದನ್ನ ಯಾಕೆ ಗುಣ ಮಾಡ್ಕೊಳಕ್ಕಾಗಲ್ಲ ಆ ಶಕ್ತಿ ಇದ್ಮೇಲೆ ಅಂತ? ಇದೊಂದು ಒಂದ್ ದಿವಸದ ಚಾಪ್ಟರ್ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡೋದು ಅಂದ್ರೆ ಸಿಂಪಲ್ ಆಗಿ ಅಂದ್ರೆ ದೇವ್ರನ್ನ ನಂಬ್ತೀರಾ? ಹೌದು ಸರ್. ಓಕೆ. ದೇವಸ್ಥಾನಕ್ಕೆ ಹೋಗಿದ್ದೀರಲ್ಲಮ್ಮ, ಹಾ. ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ತಾರ ಹೊರಗಡೆ ಕೆಲವರೆಲ್ಲ ಭಕ್ತಾದಿಗಳು, ಅಬ್ಸರ್ವ್ ಮಾಡಿದ್ರ? ಹೌದು. ಓಕೆ. ಯಾಕೆ ಹಂಚ್ತಾರೆ ಅಂತ ನೀವ್ ಯಾವ ತರ ಕೇಳಿದ್ರ? ಅನ್ನದಾನ ಮಾಡ್ಬೇಕು, ಏನೋ ಹರಿಸ್ಕೊಂಡಿದ್ವಿ ಅಂತ ಹಂಚ್ತಾರೆ. ಹರ್ಸ್ಕೊಂಡಿರೋದು ಆದ್ರೆ ನಾನ್ ಬಂದ್ ಹಿಂಗೆ ಪ್ರಸಾದ ಹಂಚ್ತೀನಿ, ಇಲ್ಲ ನಿನ್ಗೆ ಇಂಥದ್ದೇನೋ ಸೇವೆ ಮಾಡ್ತೀನಿ ಅಂತ ಅಂದ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಪ್ರತಿದಿನ ಆತರ ಎಷ್ಟು ಜನ ಹಂಚ್ಬಹುದು ಒಂದೊಂದು ದೇವಸ್ಥಾನ ಹತ್ರ ಅಂತ ಅನ್ಕೊಂಡಿದೀರಾ? ಒಂದ್ 10 ಜನ. ಅಬ್ಸರ್ವ್ ಮಾಡಿದೀರಾ? ನೀವು ಹೋದಾಗೆಲ್ಲ ದೇವಸ್ಥಾನದಲ್ಲಿ 10 ಜನ ಹಂಚ್ತಾ ಇರ್ತಾರ? ಅಂದ್ರೆ ಒಮ್ಮೊಮ್ಮೆ ಏನೋ ಸ್ಪೆಷಲ್ ಡೇ ಇದ್ರೆ ಹಂಚ್ತಾರೆ, ಸ್ಪೆಷಲ್ ಇಲ್ಲ ಅಂದ್ರೆ ಒಬ್ರು ಇರೋದಿಲ್ಲ. ಓಕೆ. ಆ ಸ್ಪೆಷಲ್ ಇಲ್ದೇ ಇರೋ ದಿವಸನೇ ತಗೊಳ್ಳೋಣ ನಾವು. ಅವತ್ತು ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಎಷ್ಟು ಜನ ಪ್ರಸಾದ ಹಂಚ್ತಾರೆ? ಅಂದ್ರೆ ಬೇರೆ ಭಕ್ತಾದಿಗಳಿಗೆ ಅದು ಕೆಲಸ ಆಗಿರಲ್ಲ, ಇನ್ನು ಅವ್ರು ಅಂದ್ಕೊಂಡಿರೋದು ಹರಕೆ ಅಂದ್ಕೊಂಡಿರೋದು ದೇವಸ್ಥಾನದಲ್ಲಿ ಆಗಿರಲ್ಲ, ಅವರು ಸುಮ್ನೆ ಬಂದು ಹೋಗ್ತಾ ಇರ್ತಾರೆ. ಇನ್ನೂನು ಇವ್ರಿಗೆ ಆಗಿರುತ್ತೆ ಕೆಲಸ. ಒಂದು ದಿನದಲ್ಲಿ 2000 ಭಕ್ತಾದಿಗಳು ಬಂದಿದ್ದಾರೆ. 2000 ಭಕ್ತಾದಿಗಳಲ್ಲಿ ಬರೀ 5 ಜನ ಮಾತ್ರ ಪ್ರಸಾದ ಹಂಚ್ತಾ ಇದ್ದಾರೆ. 5 ಜನದ ಕೆಲಸ ಆಗಿದೆ. ಇನ್ನ 1995 ಜನದ್ದು ಕೆಲಸ ಆಗಿಲ್ಲ, ಪೆಂಡಿಂಗ್ ಅಲ್ಲಿ ಇದೆ. ಈ 1995 ಜನನು ಕೆಲಸ ಆಗ್ಲಿಲ್ಲ ಅಂತ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ಲಿಲ್ಲ, ಪ್ರಸಾದ ಹಂಚೋರ್ಗೆ ಹೇಳಿಲ್ಲ, ಭಕ್ತಾದಿಗಳು ಬಂದವ್ರಿಗೆ ಹೇಳಿಲ್ಲ. ಇವರು ಹೇಳಿದ್ರೆ ಯಾರ ಇಲ್ಲಿವರೆಗೂ ಹೇಳಿರೋದ್ ಕೇಳಿದಿರಾ? ಇಲ್ಲ ಸರ್. PK ಸಿನಿಮಾದಲ್ಲಿ ಮಾತ್ರ ಕೇಳ್ತೀವಿ, ಬೇರೆ ಎಲ್ಲೂ ಕೇಳಿಲ್ಲ ನಾವು ಅದನ್ನ. ಆಯ್ತಾ? ಹಾಗಾಗಿ ಇದೆಲ್ಲ ಬೇಸ್ಡ್ ಆನ್ ಕರ್ಮ. ಇದು ಕರ್ಮವನ್ನ ಪ್ರತಿಯೊಬ್ರು ನೀವು ಅನುಭವಿಸ್ಲೇಬೇಕು. ಶಂಕರಾಚಾರ್ಯರು ಇದ್ದಿದ್ದು ನಿಜನಾ? ಹೌದು. ಅಲ್ಲೇನು ಬೇರೆ ಮ್ಯಾಟರೇ ಇಲ್ವಾ? ಅದೊಂದು ಕತೆ. ಈಗ ಮಹಾಭಾರತ, ರಾಮಾಯಣ ಎಲ್ಲ ಕಟ್ಟು ಕತೆಗಳು ಅಂತ ಹೇಳ್ಬೋದು. ಶಂಕರಾಚಾರ್ಯನ ಕಟ್ಟು ಕತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಇಲ್ಲ. ಅವ್ರಿಗೊಂದು ಕಾಯಿಲೆ ಇತ್ತು, ನಿಮ್ಗೆ ಗೊತ್ತಾ? ಇತ್ತು ಅಂತ ಗೊತ್ತಿತ್ತು ಸರ್, ಏನಂತ ಗೊತ್ತಿಲ್ಲ. ಅವ್ರಿಗೆ ಪೂರ್ತಿ ಬಾಡಿ ಹಿಂಗ್ ಅಲ್ಲಾಡೋದು, ಹಿಂಗ್ ಎರಡು ಕೈ ಹಿಂಗ್ ಅಲ್ಲಾಡೋದು, ದೇಹ ಅಲ್ಲಾಡ್ತಾ ಇತ್ತು. ಈ ದಿನದ 24 ಗಂಟೆನೂ ಅಲ್ಲಾಡೋದು. ನಿದ್ರೆ ಹೋದ್ರೆ ಸೈಲೆಂಟ್ ಆಗಿರೋರು, ನಿದ್ರೆಯಿಂದ ಎದ್ದಿದ ತಕ್ಷಣ ಅಲ್ಲಾಡೋದು. ಮಹಾಮಂಗಳಾರತಿಗೆ ಬರೋರು ಅವರು, ಅವ್ರ ಕೈಯಲ್ಲೇ ಮಹಾಮಂಗಳಾರತಿ ನಡೀತಾ ಇದ್ದಂತೆ. ಕಥೆಯಲ್ಲಿ ನಾನು ಓದಿರುವಂತದ್ದು. ಶಿಷ್ಯಂದ್ರು ಬಂದು ಎಲ್ಲಾ ರೆಡಿ ಮಾಡ್ಬಿಟ್ಟು ಮಹಾಮಂಗಳಾರತಿಗೆ ಇವ್ರು ಬರೋದನ್ನ ಕಾಯರು. ಇವ್ರು ಬಂದು ಗರ್ಭಗುಡಿಗೆ ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಯಾವಾಗ್ಲೂ ಒಂದು ಕೋಲಿರೋದು. ಆ ಕೋಲಿಗೆ ಆ ಕಾಯಿಲೆನ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಮೂಲೆಯಲ್ಲಿ ಇಡೋರು. ಆ ಕೋಲು ಕುಣಿತಾ ಇರೋದಲ್ಲಿ ಮಹಾಮಂಗಳಾರತಿ ಮಾಡೋವಾಗ ಇವ್ರ ದೇಹ, ಕೈ, ಕಾಲು ಏನು ಅಲ್ಲಾಡ್ತಾ ಇರ್ಲಿಲ್ಲ. ನೀಟಾಗಿ ಮಹಾಮಂಗಳಾರತಿ ಮಾಡ್ಬಿಟ್ಟು ಮಹಾಮಂಗಳಾರತಿ ಕೊಟ್ಟು ತೀರ್ಥ ಪ್ರಸಾದ ವಿನಿಯೋಗ ಆಗಿ ತಟ್ಟೆಯಲ್ಲಿ ಇಟ್ಟ ಮೇಲೆ ಆ ಕೋಲನ್ನು ಇಟ್ಕೊಳ್ಳೋರು, ಮತ್ತೆ ಆ ಕಾಯಿಲೆ ಅವ್ರ ದೇಹಕ್ಕೆ ಬರೋದು. ಗೊತ್ತಿರ್ಲಿಲ್ಲ ಸರ್. ಇದು ಇದೆ, ಕಥೆಯಲ್ಲಿದೆ. ಅಂದ್ರೆ ಒಬ್ಬ ಭಕ್ತ ಕೇಳ್ತಾನೆ ಹತ್ರದಿಂದ ನೋಡಿರೋನು, ನಿಮ್ಗೆ ಈ ಕಾಯಿಲೆನ ತೆಗಿಯಕ್ ಗೊತ್ತಲ್ವಾ, ಯಾಕೆ ನೀವು ತೆಗಿತಾ ಇಲ್ಲ? ಶಂಕರಾಚಾರ್ಯರು ಹೇಳ್ತಾರೆ, ನಾನು ಈ ಕಾಯಿಲೆನ ಈಗ ಏನಾರು ಅದನ್ನ ಆಚೆಗೆ ತೆಗೆದಿಟ್ಬಿಟ್ರೆ ಇನ್ನೊಂದು ಜನ್ಮ ಬೇಕು, ನಾನು ಮತ್ತೆ ನಾನು ಅನುಭವಿಸ್ಬೇಕು, ಬಂದು ಅದನ್ನ ತೀರಿಸ್ಕೊಂಡು ಮತ್ತೆ ವಾಪಸ್ ಹೋಗ್ಬೇಕು. ಅದಕ್ಕೆ ಇನ್ನೆಷ್ಟು 1000 ವರ್ಷ ನಾನು ಬದುಕಬೇಕೋ ಗೊತ್ತಿಲ್ಲ. ಈ ಜನ್ಮದಲ್ಲೇ ಮುಗಿಸ್ಕೊಂಡು ನಾನು ಹೋಗ್ಬಿಡ್ತೀನಿ. ನಾನು ಮತ್ತೆ ವಾಪಸ್ ಬರಕ್ ನನ್ಗೆ ಇಷ್ಟ ಇಲ್ಲ. ಇಲ್ಲಿ ಸೇವೆ ಮಾಡಬೇಕಾದ್ರೆ ನಾನು ಪರಿಪೂರ್ಣನಾಗಿ ಸೇವೆ ಮಾಡ್ತೀನಿ. ಅದು ಅವನಿಗೆ ಹೇಳೋದು, ನಾನು ಅಲ್ಲಿ ಕೋಲಿಟ್ಟಿದ್ದೀನಿ, ನಿನ್ ಸೇವೆ ಮಾಡ್ತಾ ಇದ್ದೀನಿ, ನೀನ್ ನನ್ನನ್ನು ಸರಿಯಾಗಿ ನೋಡ್ಕೊ ಅಂತ ಹೇಳ್ತೀನಿ. ಅವಾಗ ಅದಲ್ಲಿ ಹೋಗುತ್ತೆ. ನಿನ್ ಸೇವೆ ಆಯ್ತು, ನನ್ ಕೆಲಸ ಮುಗೀತು ಅಂತ ನಾನು ಹೋಗ್ತೀನಿ. ಅದು ನನಗೆ ಬರುತ್ತೆ. ನಾನು ಅದಕ್ಕೆ ಆಜ್ಞೆನೂ ಮಾಡೋದಿಲ್ಲ. ನಾನು ಅದು ಸಹ ಆ ತಾಯಿಗೆ ಬಿಟ್ಟಿರ್ತೀನಿ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಕರ್ಮವನ್ನ ಯಾರು ದೂರ ತಳ್ಳಕ್ ಆಗಲ್ಲ. ಸಣ್ಣ ಪುಟ್ಟದ ನೆಗಡಿಕೆ ಮೇಲೆ ಕರ್ಮ ಅಲ್ಲ, ಅದೆಲ್ಲ ಸ್ವಯಂಕೃತ ಅಪರಾಧಗಳು ಅಂತ ಹೇಳೋದು. ಯಾವುದು ನಿಮ್ಮ ಪ್ರಯಾಣ ಅಂತ್ಯ ಆಗುತ್ತೋ ಅದು ಕರ್ಮ. ಕರ್ಮದಿಂದ ಬಾಧಿಸಲ್ಪಟ್ಟಂತಹ ರೋಗಗಳು. ಇನ್ನೊಂದು ಪ್ರತೀತಿ ಇದೆ, ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷೆಗಳ ರೂಪದಲ್ಲಿ ಕಾಯಿಲೆಗಳು ಮಾತ್ರವೇ ನಮಗೆ
ಶಿಕ್ಷೆ ಕೊಡುವಂಥದ್ದು. ನಾವು ಮಾಡೋ ತಪ್ಪುಗಳಿಗೆ ಇಲ್ಲಿ ನಾವೇನೋ ಪ್ರೂಫ್ ಕೊಟ್ಟು ಅಳಕ್ ಪುಳಕ್ ಅಂತ ಪ್ಲಸ್ ನ ಮೈನಸ್ ಮಾಡ್ತೀವಿ, ಮೈನಸ್ ನ ಪ್ಲಸ್ ಮಾಡ್ತೀವಿ, ಆಗಿರೋದನ್ನ ಆಗಿಲ್ಲ ಅಂತೀವಿ, ಆಗಿಲ್ದಿರೋದನ್ನ ಆಗಿದೆ ಅಂತ ಹೇಳ್ಬಿಟ್ಟು ಜಡ್ಜ್ ಹತ್ರ ತಪ್ಪಿಸ್ಕೊಂಡ್ಬಿಡ್ತೀವಿ ಇಲ್ಲಿ. ಆದ್ರೆ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಹೋಗೋಕ್ ಮುಂಚೆ ಅವ್ನ್ ಗಿಫ್ಟ್ ಕೊಟ್ಬಿಟ್ಟು ಇದನ್ನ ತಗೊಂಡ್ ಬಾ ನನ್ನ ಹತ್ರ ಅಂತ ಹೇಳ್ತಾನೆ. ಫೈನಲ್. ಸರ್ ಕ್ಯಾನ್ಸರ್ ಬಂದಿರೋರು ತಪ್ಪು ಮಾಡಿದಾರ, ನಿಮ್ಮೊಳಗಿಂದ ಒಂದು ಪ್ರಶ್ನೆ ಬಂತು. ಅವ್ರು ಇವಾಗ ಮಾಡಿರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಿ ಉಳಿಸ್ಕೊಂಡು ಇಲ್ಲಿಗೆ ಬಂದಿರ್ಬೋದು. ಅಂದ್ರೆ ಸಪ್ರೆಸ್ಡ್ ಎಮೋಷನ್ಸ್ ಎಲ್ಲ ಸೇರಿ ಕ್ಯಾನ್ಸರ್ ಆಗುತ್ತೆ ಅಂತಾನೆ ಹೇಳ್ತಾರೆ ಅಲ್ವಾ ಸರ್? ಆಗುತ್ತೆ ಅಂತ ಹೇಳ್ತಾರೆ. ಎಮೋಷನ್ಸ್ ಇರೋರ್ಗೆಲ್ಲರಿಗೂ ಕ್ಯಾನ್ಸರ್ ಆಗಿದೆಯಾ ಅಂತ ತಗೊಂಡಾಗ ಅವ್ರಿಗಿಂತ ಜಾಸ್ತಿ ಎಮೋಷನ್ ಇರೋರ್ಗೂ ಸಹ ಕ್ಯಾನ್ಸರ್ ಇಲ್ಲ. ಆಗಿರೋರ್ಗೆಲ್ಲ ಎಮೋಷನ್ಸ್ ಇದೆ. ಬಟ್ ಚಿಕ್ಕ ಮಕ್ಳಿಗೆ ಆಗಿದೆಯಲ್ವಾ, ಅವ್ರಿಗೆ ಯಾವ ಎಮೋಷನ್ಸ್ ಇರ್ಲಿಲ್ಲ, ಅವ್ರಿಗೆ ಯಾಕೆ ಬಂತು ಅಂತ ಪ್ರಶ್ನೆ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಅವ್ರ ಆಯುಷ್ ಇಲ್ಲ, ಅವ್ರ ಆಯುಷ್ ಅಷ್ಟೇನೆ. ಸೊ ಕರ್ಮದಲ್ಲಿ ಕರ್ಮಭಾವದಲ್ಲಿ ನೋಡ್ಕೊಂಡಾಗ ಅವನ ಆಯುಷ್ ಇಷ್ಟಿತ್ತು, ಉಳಿಸ್ಕೊಂಡಿದ್ದ ಇದನ್ನ, ಆ ಉಳಿಸ್ಕೊಂಡಿದ್ದನ್ನ ಈಗ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದಾನೆ. ಅದು ದೊಡ್ಡ ಚಾಪ್ಟರ್, ಅದು ಆಧ್ಯಾತ್ಮವಾಗಿ ಹೋಗುತ್ತೆ. ಅದು ಸುಜೋಗ್ ಥೆರಪಿಲಿ ಅದು ಬೇಡ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಇದು ಬೇಸಿಕ್. ಇದು ನೆಕ್ಸ್ಟ್ ಎಲ್ಲಾ ಕ್ಲಾಸ್ಗಳಲ್ಲೂ ಬರುತ್ತೆ. ಇದು ನಿಮ್ ಡೌಟ್ಸ್ ಟ್ರೀಟ್ಮೆಂಟ್ ಕೊಡುವಾಗ ಈ ಕಾಯಿಲೆಗಳ ಬಗ್ಗೆ ಯಾರು ಕೇಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಇವತ್ತೇ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ಎಸ್, ಸರ್ ನಂದೊಂದು ಪ್ರಶ್ನೆ ಇತ್ತು. ರಾಣಿ ಅದೇ ಬಳಸ್ತಾ ಇದ್ದೀನಿ, ಹ್ಯಾಂಡ್ ರೈಸ್ ಮಾಡಕ್ ಬರ್ಲಿಲ್ಲ, ಇದನ್ನ ಬಳಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಅದು ರಿಫಾ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇದನ್ನ ಇವಾಗ್ಲೇ ತೋರಿಸಿದ್ನಲ್ವಾ, ಅದು ರಿಸೊನೆನ್ಸ್ ಪ್ರಿನ್ಸಿಪಲ್ ಅಂತ ಹೇಳಿದ್ನಲ್ವಾ, ಸೇಮ್ ಅಷ್ಟೇನೆ. ಇವಾಗ ನೀವ್ ಯಾವ್ದು ಇಟ್ಕೊಂಡಿದ್ರೆ ಸೈಜು, ಈ ತರದ್ದು ಒಂದೊಂದು ಆರ್ಗನ್ಗೂ ಒಂದೊಂದು ಇಟ್ಕೋಬೇಕು. ನೀವು ಇಟ್ಕೊಂಡಿದ್ದೀನಿ, ಎದ್ದೋಗಿ ತರೋದಕ್ಕೆ ತಗೊಂಬರ್ಲಿಲ್ಲ ಅಷ್ಟೇ, ಇಟ್ಕೊಂಡಿದ್ದೀನಿ. ಎಷ್ಟು ಇಟ್ಕೊಂಡಿದ್ರೆ ಅದನ್ನ ಹೇಳಿ. 4 ಆರ್ಗನ್ ಆಯ್ತು. ನಿಮ್ ದೇಹದಲ್ಲಿ ಎಷ್ಟೊಂದು ಆರ್ಗನ್ ಇದಾವೆ, ಎಷ್ಟೊಂದು ಫ್ರೀಕ್ವೆನ್ಸಿ ಇದೆ. ಸರ್ ನಾನು ಮನೆ ತುಂಬಾ ಬರೀ ಇಂಥವನ್ನೇ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಬೈಸ್ಕೊಂಡೇ ಇಟ್ಕೋತೀನಿ ಸರ್. ಈಗ ನಾನು ಹೋಗಿ ಏನಾದ್ರು ಬಾಕ್ಸ್ ತೆಗೆದ್ರೆ, ಅಲ್ಲ ಇಲ್ಲಿ ರಂಗಣ್ಣನೋ ವಿಜಯ್ ಸರ್ ಇದ್ರೆ ನಿಮಗೆ ಗೊತ್ತಾಗತ್ತೆ ಏನೋ ಏನ್ ಇಟ್ಕೊಂಡಿದ್ದೀನಿ ಮನೇಲಿ ಅಂತ. ಸರಿ ಬಳಸ್ತಿದೀನಿ. 4 ಸಾಕು ಬಿಡಿ ಸರ್, ಅದೇನ್ ಯಾರಿಗೂ ಥೆರಪಿ ಮಾಡ್ಬೇಕಾಗಿಲ್ಲ. ನಾನ್ ಸುಮ್ನೆ ತೋರ್ಸುದ್ನಲ್ಲ, ಏನಾದ್ರು ಸೈಡ್ ಎಫೆಕ್ಟ್ ಇದ್ರೆ ಯಾರಿಗಾದ್ರೂ ಅರ್ಥ ಆಗ್ಲಿ ಅದನ್ನ ಹೇಳಿ ಅಂತ ಅನ್ಬಿಟ್ಟು ಅಷ್ಟೇನೆ. ನಾನು ಆಲ್ರೆಡಿ ಬಳಸ್ತಿರ್ತೀನಿ, ಅದಕ್ಕೆ ಇದೇ ಆಗತ್ತೆ. ಈಗ ನಾವು ಅದನ್ನ ರಿಫಾ ಫ್ರೀಕ್ವೆನ್ಸಿನ ಬಳಸಿ ಎಲ್ಲಾನು ಡಯಾಗ್ನೋಸ್ ಮಾಡಿ ನೋಡಿದ್ವಿ. ಇದೇ ಫ್ರೀಕ್ವೆನ್ಸಿ ನೀವು ಮ್ಯಾನ್ಯಲ್ ಅಲ್ಲಿ ಮಾಡ್ತೀರಲ್ವಾ, ನಾವು ಒಂದು ವೆಕ್ಟಾರ್ ಮಿಷಿನ್ ಅಂತ ಇದೆ, ಆ ಮಿಷಿನ್ ಮುಖಾಂತರವಾಗಿ ಮಾಡ್ತೀವಿ ಅದನ್ನ. ಯಾಕೆಂದ್ರೆ ಈಚ್ ಅಂಡ್ ಎವರಿ ಆರ್ಗನ್, ಈಚ್ ಅಂಡ್ ಎವರಿ ಸೆಲ್, ಬ್ಲಡ್ ಸೆಲ್ ಅಲ್ಲಿ ನಾವೇನ್ ನ್ಯೂಟ್ರೋಫಿಲ್, ಎಸ್ನೋಫಿಲ್, ಲಿಂಫೋಸೈಟ್ಸ್, ESR ಎಲ್ಲ ಏನೇನ್ ನೋಡ್ತೀವಲ್ವಾ, ಅದೆಲ್ಲದಕ್ಕೂ ಒಂದೊಂದು ಫ್ರೀಕ್ವೆನ್ಸಿ ಇದೆ. ಆ ಇಕ್ವಿಪ್ಮೆಂಟ್ ಅಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿನ ಕೊಡ್ತೀವಿ. ಇವಾಗ ಇದು ಈಗ ಹೇಳ್ದಾಗೆ ನೋಡಿ, ಈ ಸೈಜ್ ಒಂದು ಫ್ರೀಕ್ವೆನ್ಸಿ ಕೊಡ್ತು ಅಂದ್ರೆ ಅದೇ ಸೈಜ್ ಮಾತ್ರ ರಿಸೀವ್ ಮಾಡ್ಕೊಳ್ಳುತ್ತೆ. ಇವಾಗ ನೀವು ಅದ್ರ ಫ್ರೀಕ್ವೆನ್ಸಿ ದೇಹಕ್ಕೆ ಕೊಟ್ಟಾಗ ಈ ಫ್ರೀಕ್ವೆನ್ಸಿ ಯಾವ್ದೋ ಒಂದ್ ಆರ್ಗನ್ ರಿಸೀವ್ ಮಾಡ್ಕೊಳ್ಳುತ್ತೆ ಅಷ್ಟೇನೆ, ಎಲ್ಲಾ ಆರ್ಗನ್ ಮಾಡ್ಕೊಳ್ಳಲ್ಲ. ಅಲ್ಲ, ರಿಲೀಫ್ ಅಂತೂ ಇರುತ್ತೆ ಸರ್, 100% ಇರುತ್ತೆ. ಬಿಕಾಸ್ ಇಟ್ ಗಿವ್ಸ್ ಅದು ಅಷ್ಟೊಂದು ಎಫೆಕ್ಟ್ ಗೊತ್ತಾಗಲ್ಲ, ಬಟ್ ಏನು ಇದು ರಿಲೀಫ್ ಅಂತೂ ಇದೆ. ಹೌದು, ಅದೇ ಅದಕ್ಕೆ ಅಲ್ಲ, ಈ ತರದ್ದು ಸಣ್ಣ ಪುಟ್ಟದಾದ್ರೂ ತಗೊಳ್ಳಿ ಬೇರೆಯವರು. ಅಟ್ಲೀಸ್ಟ್ ಈ ತರ ನನ್ನ ಹತ್ರ ಬೇರೆ ಕಪ್ಸು ಆ ತರದ್ದೆಲ್ಲ ಇದೆ, ಇದ್ರಲ್ಲಿ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ತಗೋಬಹುದು ಅಂತ ಅದೆಷ್ಟ ಅಟ್ಲೀಸ್ಟ್ ಗೊತ್ತಾಗ್ಲಿ. ನಾನೇ ಇದನ್ನ ಒಂದು ಫೋಟೋ ತೆಗೆದು ರೆಕಾರ್ಡ್ ಮಾಡಿ ಹಾಕ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀವ್ ಇವತ್ತು ಹೇಳಿದ್ ಬಹಳ ಖುಷಿ ಆಯ್ತು. ನಿಜವಾಗ್ಲೂ ನಾನು ರಂಗಣ್ಣ ಇಬ್ರು ಮಾತಾಡ್ಕೊಂಡಿದ್ವಿ ಇದ್ರ ಬಗ್ಗೆ ಹಾಕೋಣ ಅಂತ. ಥ್ಯಾಂಕ್ ಯು ಸರ್ ಹೇಳಿದ್ದು. ಇನ್ನೊಂದ್ ಸ್ವಲ್ಪ ಏನಾದ್ರು ವಿಷಯ ಗೊತ್ತಿದ್ರೆ ಹೇಳಿ ಸರ್, ಅಟ್ಲೀಸ್ಟ್ ಕೈಗೆ ಎಟ್ಕದಾದ್ರೂ ತಗೊಳ್ಳಿ ಎಲ್ಲಾರು ಅಂತ. ಇದೇನ್ ತುಂಬಾ ದುಡ್ಡು ಆಗಲ್ಲ. ಸೌಂಡ್ ಥೆರಪಿಗೆ ಹೋಗ್ಬೇಕು ನಾನು, ಹಾಗಾಗಿ ಗಂಟೆ ಇದು ಎಲ್ಲ ಆಲ್ರೆಡಿ ಅದ್ ಯಾವ್ದೋ ಒಂದ್ ತಗೊಂಡಿದೀನಿ ಸೌಂಡ್ ಥೆರಪಿಗೆ. ಇದು ಅದಕ್ಕೆ ಬರುತ್ತೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳಿ ಎಲ್ಲಾರು ಅಂತ. ನಾನು ಅದನ್ನ ಹೇಳಕ್ ಆಗಲ್ಲ. ನಾನು ಏನ್ ಹೇಳ್ದೆ ಹೇಳಿ ಆಗ್ಲೇನೆ, ಒಂದ್ ನಿಮಿಷ ಹೇಳ್ತೀನಿ ನಾನು.
ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನೀವು ಜ್ಞಾನ ಪಡ್ಕೊಳ್ಳಿ. ಜ್ಞಾನ ಆದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲ ದುಡ್ಡಿದೆ ಸರ್ ಏನು ತೊಂದರೆ ಇಲ್ಲ ಅಂದ್ರೆ ನೋಡಿದ ಐಟಮ್ ಎಲ್ಲ ತಗೊಳ್ಳಿ, ರಿಸರ್ಚ್ ಮಾಡ್ಕೊಳ್ಳಿ, ಅದನ್ನ ಬರ್ಕೊಳ್ಳಿ, ಅದ್ರಲ್ಲಿ ಏನ್ ಸಿಕ್ಕತ್ತೆ ಅಂತ ನೋಡಿ ನೆಕ್ಸ್ಟ್ ಸ್ಟೆಪ್ ಹೋಗಿ. ಏನ್ ತಲೆ ಕೆಡ್ಸ್ಕೋಬೇಡಿ. ಈಗ ನಾನು ಲಕ್ಷಾಂತರ ರೂಪಾಯಿ ಬರೀ ಇಕ್ವಿಪ್ಮೆಂಟ್ಗಳಿಗೆ ಹಾಕಿದ್ದೀನಿ. ನನ್ನ ಕ್ಲಿನಿಕಲ್ ಬಂದ್ರೆ 3-4 ಇಕ್ವಿಪ್ಮೆಂಟ್ ಡಮ್ಮಿ ಆಗಿ ಕೂತಿದೆ. ಈಗ TCM ಪಾಯಿಂಟ್ ಮುಂದೆ, ಸುಜೋಕ್ ಅಕ್ಯುಪ್ರೆಷರ್ ಪಾಯಿಂಟ್ ಮುಂದೆ, ಮರ್ಮ ಪಾಯಿಂಟ್ ಮುಂದೆ ಆ ಮಿಷಿನ್ ಡಲ್ ಆಗ್ಬಿಟ್ಟಿದೆ. ಇವಾಗ ನನಗೆ ಅಲ್ಲಿ ಟೈಮ್ ಜಾಸ್ತಿ ತಗೊಳುತ್ತೆ. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ, ಪ್ರಯೋಜನ ಇದೆ. 100% ಪ್ರಯೋಜನ ಇದೆ, ಇಲ್ಲ ಅಂತಲ್ಲ. ಡಯಾಗ್ನೈಸ್ ಮಾಡಕ್ ಬರದೇ ಇರೋರಿಗೆ, ಟ್ರೀಟ್ಮೆಂಟ್ ಕೊಡಕ್ ಬರದೇ ಇರೋರಿಗೆ ಮಿಷಿನ್ 100% ಮಾಡುತ್ತೆ, 2 ಮಾಡುತ್ತದೆ. ಈಗ ನಾವು ಕಲ್ತ್ಬಿಟ್ಟಿದೀವಲ್ವಾ, ಅದನ್ನ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆ ಟೈಮ್ ತಗೊಳ್ತೀವಿ. ಇವಾಗ 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ ಒಂದು ಪೇಷಂಟ್ ನ. ಇರೋ ಪರ ಪ್ಯಾಂಟ್ ಎಲ್ಲ ಪ್ರೆಸ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಅದೇ ಫ್ರೀಕ್ವೆನ್ಸಿ ಹಾಕ್ಬಿಟ್ಟು ನೀನು ಮಾಡ್ಕೋ ಹೋಗು ಅಂತ ಕಳಿಸ್ತೀವಿ. ಆ ಫ್ರೀಕ್ವೆನ್ಸಿ ಅವ್ರಿಗೆ ಸಿಗುತ್ತೆ. ಹಾಗೆ ನಾವು ಆದಷ್ಟು ಇನ್ಸ್ಟ್ರೂಮೆಂಟ್ಗಳನ್ನ ಆದಷ್ಟು ಕಡಿಮೆ ಬಳಸುವಂತ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೋಬೇಕು. ಬಳಸಿ, ನಾನು ಬೇಡ ಅಂತ ಹೇಳಲ್ಲ, ಅದನ್ನ ಫೀಲ್ ಮಾಡ್ತೀರಾ ನೀವು. ಇವಾಗ ಮೇಡಮ್ ತೋರ್ಸರು, ಅದನ್ನಿಟ್ಟು ನೀವು ಫೀಲ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಇದೇನ್ ಆಗ್ತಾ ಇದೆ ಅನ್ನೋದನ್ನ. ಇದೇ ಫೀಲು, ಇದೇ ವೈಬ್ರೇಷನ್ ನಿಮ್ಗೆ ಉಸಿರಾಟದ ಮುಖಾಂತರವಾಗಿ ನಾನು ಕೊಡ್ತೀನಿ ನಿಮ್ಗೆ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಎಕ್ವಿಪ್ಮೆಂಟ್ ನನ್ನ ದೇಹದಲ್ಲೂ ಇದೆ. ಸೊ ಪ್ರತಿಯೊಂದು ನಿಮ್ ದೇಹದಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆಗಿರೋದನ್ನ ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಹೆಂಗ್ ಮಾಡ್ತೀರಾ ಅಂದ್ರೆ ಒನ್ಸ್ ಅಗೇನ್ ಗೋ ಫಾರ್ ಮೆಡಿಟೇಷನ್. ಮೆಡಿಟೇಷನ್ ಅಲ್ಲೇನೆ ನೀವು ಅದನ್ನ ಆಕ್ಟಿವೇಟ್ ಮಾಡಕ್ಕಾಗುತ್ತೆ. ಸೊ ಮೆಡಿಟೇಷನ್ ಇಂದ ಹೊರಗಡೆ ಆಕ್ಟಿವೇಟ್ ಏನೇ ಮಾಡಿದ್ರು ಸಹ ಇಟ್ ಈಸ್ ಒನ್ಸ್ ಅಗೇನ್ ಟೆಂಪ್ರವರಿ. ಆರಾಮಾಗಿ ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಯೂಸ್ ಮಾಡ್ಕೊಳ್ಳಿ. ನಾನು ಹೇಳಿದ ಪೆಂಡಲಮ್ ಯೂಸ್ ಮಾಡ್ಕೊಳ್ಳಿ, ಈ ಇಕ್ವಿಪ್ಮೆಂಟ್ಗಳು ಯೂಸ್ ಮಾಡ್ಕೊಳ್ಳಿ, ಕ್ರಿಸ್ಟಲ್ಗಳು ಯೂಸ್ ಮಾಡ್ಕೊಳ್ಳಿ, ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದ್ರದ್ದು ನಿಮ್ಗೆ ಅನುಭವ ಪಡಿಬೇಕು. ಫಸ್ಟ್ ನೀವು ಫೀಲ್ ಮಾಡ್ಬೇಕಾಗಿರೋದು. ಆದ್ರ ಒಂದು ಅನುಭವ ನಿಮ್ಗೆ ಆಗಿದ ತಕ್ಷಣನೇ ಅಲ್ಲಿಗೆ ಆಯ್ತು. ಅದು ಅದ್ರ ಕೆಲಸ ಇನ್ನೇನು ಇರೋದಿಲ್ಲ, ನಿಮ್ ಕೆಲಸ ಇರುತ್ತೆ ಅದ್ರ ಜೊತೆ. ಸೊ ಹಾಗಾಗಿ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ.